ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ಕಾಳಿ ಮಂದಿರದ ಎಲ್ಲ ಭಕ್ತ ಬಂಧುಗಳಿಗೂ ಆದರಪೂರ್ವಕ ನಮಸ್ಕಾರ. ಕೃಷ್ಣಾವತಾರದ ಕುರಿತಂತೆ ನಾವು 1.5 ತಿಂಗಳ ಹಿಂದೆ ಮಾತಾಡಿದ್ವಿ. ಕೃಷ್ಣಾವತಾರದ ಚರ್ಚೆಗಿಂತ ಮುಂಚೆ ವ್ಯಾಸರ ಬಗ್ಗೆ ಚರ್ಚೆ ಶುರುವಾಗಿತ್ತು. ಮಹಾಭಾರತವನ್ನು ರಚಿಸಿದವರು ಅಂತ ಕರೆಸ್ಕೊಳ್ಳಲ್ಪಡುವಂಥ ವ್ಯಾಸರ ಬಗ್ಗೆ ಚರ್ಚೆ ಆಗಬೇಕು. ಅಲ್ಲಿಂದಾನೇ ಈ ಕೃಷ್ಣಾವತಾರದ ಚರ್ಚೆ ಆದರೆ ಸೂಕ್ತ ಅಂತ ಆಲೋಚನೆ ಮಾಡಿದ್ವಿ. ಯಾಕೆಂದರೆ ವ್ಯಾಸ ಅನ್ನೋದು ಒಂದು ಹೆಸರು ಅಂತ ಬಹಳ ಬಾರಿ ಅನ್ಸಲ್ಲ, ಅದೊಂದು ಶಕ್ತಿ ಅಂತ ಅನ್ಸುತ್ತೆ. ವ್ಯಾಸರು ಇಲ್ಲದೆ ಹೋಗಿದ್ರೆ, ಹೇಗೆ ಶಂಕರರು ಇಲ್ಲದೆ ಹೋಗಿದ್ರೆ ಏನೇನಾಗ್ಬೋದಿತ್ತು ಅಂತ ಆಲೋಚನೆ ಮಾಡ್ತೀವೋ, ಹಾಗೆ ವ್ಯಾಸರು ಇಲ್ಲದೆ ಹೋಗಿದ್ರೆ ಏನೇನಾಗ್ಬೋದಿತ್ತು ಅಂತ ಕೂಡ ಬಹಳ ಬಾರಿ ಹೆದರಿಕೆ ಆಗುತ್ತೆ. ಅಂತ ಒಂದು ಶ್ರೇಷ್ಠ ವ್ಯಕ್ತಿತ್ವ ವ್ಯಾಸರದು. ಈ ವ್ಯಾಸರ ಕುರಿತಾಗಿ ಚರ್ಚೆ ಮಾಡ್ತಾ ಅವತಾರಗಳ ಮಹತ್ವ ಏನು ಅಂತೆಲ್ಲ ತಿಳ್ಕೊಂಡಿದ್ವಿ. ವಾಸ್ತವವಾಗಿ ವಶಿಷ್ಠರ ಮಗ ಶಕ್ತಿ ಮುನಿ ಅಂತ. ಶಕ್ತಿ ಮುನಿಯ ಮಗ ಈ ವ್ಯಾಸರು. ಶಕ್ತಿ ಮುನಿಯ ಮಗ ಪರಾಶರರು, ಪರಾಶರ ಮಗ ವ್ಯಾಸರು. ಈ ಒಂದು ಲೀನಿಯೇಜ್, ಈ ಒಂದು ಪರಂಪರೆ ಏನಿದೆ ಅತ್ಯಂತ ಶ್ರೇಷ್ಠವಾದ ಪರಂಪರೆ. ಪ್ರತಿಯೊಬ್ಬರಿಗೂ ತಮ್ಮ ಪರಂಪರೆಯ ಬಗ್ಗೆ ಸಂತೋಷ. ನನ್ನ ತಂದೆ ಇವನು, ನನ್ನ ತಾತ ಇವನು ಅಂತ ಹೇಳ್ಕೊಳ್ಳಿಕ್ಕೆ ಸಂತೋಷ ಪಡಬಹುದಾದಂಥ ಒಂದು ಶ್ರೇಷ್ಠ ಪರಂಪರೆ. ನಾವೆಲ್ಲರೂ ಪರಂಪರೆಯನ್ನೇ ಮರ್ತವರು. ನಮ್ಮ ತಂದೆ ಹೆಸರು ಹೇಳಬೇಕು, ನಮ್ಮ ತಾತನ ಹೆಸರು ಹೇಳಬೇಕು ಅಂತಂದ್ರೆ ಒಂಥರ ನಾಚಿಕೆ ಪಡುವಂಥ ಜನಾಂಗ ನಮ್ಮಗಳದ್ದು. ಎಷ್ಟೋ ಬಾರಿ ಹೆಂಗಾಗುತ್ತೆ ಅಂತಂದ್ರೆ, ನಿಮ್ಮ ತಂದೆ ಯಾರು ಅಂತಂದ್ರೆ ಬಹಳ ಬಾರಿ ಹೇಳ್ಕೊಳ್ಳಿಕ್ಕೆ ಹೆದರ್ತಾರೆ. ನಮ್ಮ ಹಾಸ್ಟೆಲ್ ಒಂದು ಘಟನೆ ಆಗಿತ್ತು, ಇತ್ತೀಚೆಗೆ ಸ್ವಾಮೀಜಿ ನನ್ಗೆ ಹೇಳಿದ್ರು. ಒಬ್ಬ ಹುಡುಗ ಹಾಸ್ಟೆಲಿಗೆ ಅಡ್ಮಿಟ್ ಆದ, ಎಲ್ಲ ಆಯಿತು. ಒಂದಿನ ಹೀಗೆ ಸ್ವಾಮೀಜಿ ಮಾತಾಡಬೇಕಾದ್ರೆ ಕೇಳಿದ್ರಂತೆ, ನಿಮ್ಮ ತಂದೆ ಏನು ಮಾಡ್ತಾರಪ್ಪ ಅಂತ. ಸರ್, ನನ್ನ ತಂದೆ ಯಾವುದೋ ಒಂದು ಕಾರೆಲ್ಲ ಬರಬೇಕಾದ್ರೆ ಹೇಳೋದು, ನನ್ನ ತಂದೆ ಯಾವುದೋ ಒಂದು ಎಲೆಕ್ಟ್ರಾನಿಕ್ ಅಂಗಡಿಯಲ್ಲಿ ಇರ್ತಾರೆ, ಎಲೆಕ್ಟ್ರಾನಿಕ್ ಅಂಗಡಿ ಓನ್ ಮಾಡ್ತಾರೆ ಅವರು, ಅವ್ರದ್ದೇ ಸ್ವಂತ ಅಂಗಡಿ ಅಂತೆಲ್ಲ ಹೇಳಿದರು. ಆನಂತರ ಒಂದಿನ ಹೀಗೆ ಬಂದಾಗ ಆ ವ್ಯಕ್ತಿ ಕಾರ್ ತಗೊಂಡು ಬಂದರು, ಮಗನನ್ನು ಡ್ರಾಪ್ ಮಾಡಿ ಹೋದ್ರು. ಅಚಾನಕ್ಕಾಗಿ ಒಳಗೆ ಬಂದು ಸ್ವಾಮೀಜಿ ಜೊತೆ ಮಾತಾಡ್ಲಿಕ್ಕೆ ಕೂತ್ಕೊಂಡಾಗ ಅವ್ರು ಹೇಳಿದ್ರಂತೆ, ಸರ್ ನಾನು ಕಾರ್ ಡ್ರೈವರು ಸರ್, ನಮ್ಮ ಓನರ್ ಕಾರ್ ತಗೊಂಡು ಒಂದು ಮಗನ ಡ್ರಾಪ್ ಮಾಡ್ತಿದ್ದೀನಿ ಅಂತ. ಅವನಿಗೆ ತನ್ನ ತಂದೆ ಕಾರನ್ನು ಡ್ರೈವ್ ಮಾಡ್ತಾರೆ ಅಂತ ಹೇಳ್ಕೊಳ್ಳೋಕೆ ನಾಚಿಕೆ. ಅವನಿಗೆ ಅದೊಂದು ಅವಮಾನಕರ ಸಂಗತಿ. ಒಬ್ಬ ಮಗು, ಒಬ್ಬ ಹುಡುಗ, ಯೌವನಕ್ಕೆ ಬಂದವನು, ಕಾಲೇಜಿಗೆ ಹೋಗ್ತಿರುವಂತ ಹುಡುಗ ತನ್ನ ತಂದೆ ಕಾರ್ ಡ್ರೈವರ್ ಅಂತ ಹೇಳ್ಕೊಳ್ಳಿಕ್ಕೆ ಅವಮಾನ ಪಡ್ತಾನೆ ಅನ್ನೋದಾದ್ರೆ ಮುಂದಿನ ಒಂದು ಭವಿಷ್ಯ ಎಂಥದ್ದು, ಮುಂದೆ ತನ್ನ ತಂದೆ ಬಗ್ಗೆ ಎಂಥ ಗೌರವ ಇಟ್ಕೊಳ್ಬಹುದು ಅನ್ನೋದನ್ನ ಈ ಕ್ಷಣದಲ್ಲಿ ಕೂತ್ಕೊಂಡು ಒಂದು ಕ್ಷಣ ಆಲೋಚನೆ ಮಾಡಬೇಕು. ಆದ್ರೆ ನಮ್ಮ ಪರಂಪರೆ ಅಂತದ್ದಲ್ಲ. ನಾವು ಪರಂಪರೆಯ ಆಳಕ್ಕೆ ಹೇಳಿದ್ರೆ ನಾವೆಲ್ಲರೂ ಅತ್ಯಂತ ಶ್ರೇಷ್ಠರು. ನಾವು ಗೋತ್ರ ಹೇಳ್ಕೊಳ್ಬೇಕಾದ್ರೆ ಆ ಗೋತ್ರದ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ನನ್ನ ಗೋತ್ರ ವತ್ಸ ಗೋತ್ರ ಅಂತ ಹೇಳ್ಕೊಳ್ಬೇಕಾದ್ರೆ ವತ್ಸ ಋಷಿಯ ಲೀನಿಯೇಜ್ ನಂದು, ಅವರ ಪರಂಪರೆಯಲ್ಲಿ ಹರಿದು ಬಂದವನು ನಾನು ಅಂತ ಹೇಳ್ಕೊಳ್ಬೇಕಾದ್ರೆ ಎಂತ ಹೆಮ್ಮೆ ಆಗುತ್ತೆ. ಒಂದು ಸ್ವಲ್ಪ ಆಲೋಚನೆ ಮಾಡಿ. ವಸಿಷ್ಠ ಗೋತ್ರ ನಂದು ಅಂತ ಯಾರಿಗಾದ್ರೂ ಹೇಳ್ಕೊಳ್ಬೇಕಾದ್ರೆ ಅಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಯಾಕೆಂದ್ರೆ ವಸಿಷ್ಠರ ಮೂಲ ನಮ್ದು, ನಮ್ಮ ಮೂಲ ವಸಿಷ್ಠರು ಅಂತ ಹೇಳ್ಕೊಳ್ಬೇಕಾದ್ರೆ ಅಷ್ಟು ಸಂತೋಷ ಆಗುವಂಥದ್ದು. ಈ ದೇಶದ ಪ್ರತಿಯೊಬ್ಬರಿಗೂ ಇಂಥದ್ದೊಂದು ಮೂಲ ಇದೆಯಲ್ಲ, ಪ್ರತಿಯೊಬ್ಬನು ಈ ಥರದ್ದು ಯಾವುದೋ ಒಂದು ಮೂಲದಿಂದ ಬಂದಿದ್ದಾನೆ ಅನ್ನುವಂಥ ಹೆಮ್ಮೆ ಅವನಿಗಿರಬೇಕು. ವ್ಯಾಸರಿಗೆ ಸದಾಕಾಲ ಅಂತ ಹೆಮ್ಮೆ ಒಂದಿತ್ತು. ನನ್ನ ತಂದೆ ಇಂಥವ್ರು, ನನ್ನ ತಾತ ಇಂಥವ್ರು, ನನ್ನ ಮುತ್ತಜ್ಜ ಇಂಥವ್ರು ಅಂತ. ಈ ವ್ಯಾಸರ ಹುಟ್ಟಿನ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಸ್ವಲ್ಪ ಮತ್ತೊಂದ್ಸಲ ರಿಫ್ರೆಶ್ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು. ಹೇಗಾಗಿತ್ತು? ಪರಾಶರ ಮುನಿಗಳು ತಮ್ಮ ತಂದೆ ಜೊತೆ ಕಿತ್ತಾಟ ಮಾಡ್ಕೊಂಡಿದ್ರು. ಅವ್ರ ತಂದೆ ಶಕ್ತಿ ಮುನಿಯೊಂದಿಗೆ ಅವ್ರಿಗೊಂದು ಕಾದಾಟ ಆಗಿತ್ತು, ಕದನ ಆಗಿತ್ತು. ಯಾಕೆ ಕಾದಾಟ ಆಗಿತ್ತು ಅಂತಂದ್ರೆ ಆಗೆಲ್ಲ ಒಂದು ಗಲಾಟೆ. ನಾವೀಗ ವೇದಗಳು ಎಷ್ಟು ಅಂತ ಕೇಳಿದ್ರೆ 4 ಅಂತ ಹೇಳ್ತೀವಿ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ. ಆದ್ರೆ ಒಂದು ಕಾಲದಲ್ಲಿ ಎಷ್ಟು ದೊಡ್ಡ ಗಲಾಟೆ ಇತ್ತು ಅಂತಂದ್ರೆ ಋಗ್ವೇದ, ಯಜುರ್ವೇದ ಮತ್ತು ಸಾಮವೇದಗಳು ಮಾತ್ರ ವೇದಗಳು, ಅಥರ್ವಣ ವೇದ ವೇದ ಅಲ್ಲ. ಋಗ್ವೇದಗಳು ಅಂತಂದ್ರೆ ಅತ್ಯಂತ ಪ್ರಾಚೀನ ಗ್ರಂಥಗಳು. ನಮ್ಮ ಹಿಂದೂ ಸಮಾಜ ಅಥವಾ ಆರ್ಯ ಸಮಾಜ ಜಗತ್ತಿಗೆ ಕೊಟ್ಟಂತ ಶ್ರೇಷ್ಠ ಕೊಡುಗೆ ಋಗ್ವೇದ. ಈ ಋಗ್ವೇದದಲ್ಲಿ ಬರುವಂಥದ್ದೆಲ್ಲವೂ ಭಗವಂತನ ಗುಣಗಾನ, ಭಗವಂತನ ವರ್ಣನೆ. ಯಜುರ್ವೇದದಲ್ಲಿ ಮಂತ್ರಗಳ ರೂಪದಲ್ಲಿ, ಯಜ್ಞ ಯಾಗಾದಿಗಳ ರೂಪದಲ್ಲಿ ಅವು ಕಾಣಿಸ್ಕೊಳ್ತವೆ. ಸಾಮವೇದ ರಾಗವಾಗಿ ವೇದಗಳ ಗುಣಗಾನ ಮಾಡುವಂಥ ಒಂದು ಪುಸ್ತಕಗಳು ಅಥವಾ ಆ ವಿಚಾರಗಳನ್ನು ಕುರಿತಂತಹ ಮಂತ್ರಗಳು. ಅಥರ್ವಣ ವೇದ ಮಾಟ ಮಂತ್ರಕ್ಕೆ ಸಂಬಂಧಿಸಿದ್ದು. ಅಥರ್ವಣ ವೇದದಲ್ಲಿ ಬರುವಂತಹ ಸೂಕ್ತಗಳಿಂದ ಆರೋಗ್ಯ ನಾವು ಸರಿಪಡಿಸ್ಕೊಳ್ಬಹುದು. ಅಥರ್ವಣ ವೇದದಲ್ಲಿ ಬರುವಂತಹ ಸೂಕ್ತಗಳನ್ನು ಕೇಳ್ಕೊಂಡು ಐಶ್ವರ್ಯ ಗಳಿಸ್ಕೊಳ್ಬಹುದು. ಅಥರ್ವಣ ವೇದದಲ್ಲಿ ಬರುವಂತಹ ಸೂಕ್ತಗಳನ್ನ ಹೇಳ್ಕೊಳ್ತಾ ಒಳ್ಳೆ ಗಂಡನನ್ನ, ಒಳ್ಳೆ ಹೆಂಡತಿಯನ್ನ ಪಡ್ಕೊಳ್ಳೋದು ಸಾಧ್ಯವಾಗುತ್ತೆ ಅಂತೆಲ್ಲ ಅಥರ್ವಣ ವೇದರು ಹೇಳ್ಕೊಳ್ತಾರೆ. ಇದನ್ನ ಸಾಂಪ್ರದಾಯಿಕವಾಗಿ ಬಂದಂತ ವೇದಗಳು ಒಪ್ಕೊಳ್ಳಲ್ಲ.
ಇದು ವೇದಗಳಿಗೆ ಸೇರುವಂಥದ್ದೇ ಅಲ್ಲ, ಇದು ವೇದಗಳೇ ಅಲ್ಲ ಅಂತ ಗಲಾಟೆ ಮಾಡೋರು. ಎಷ್ಟರ ಮಟ್ಟಿಗೆ ದೊಡ್ಡ ಕದನ ಆಯಿತು ಅಂತಂದ್ರೆ ಆಗೆಲ್ಲ ದೊಡ್ಡ ಚರ್ಚೆ ಆಗಿದೆ. ಇವತ್ತು ನಾವು ಏನು ಸೆಮಿನಾರ್ಗಳಂತೆಲ್ಲ ಕರಿತೀವಲ್ಲ, ಈ ಸೆಮಿನಾರ್ಗಳು ನಾವೇ ಹುಟ್ಟಾಕಿದ್ದೇನಲ್ಲ. ಆಗೆಲ್ಲ ಸೆಮಿನಾರ್ಗಳಾಗ್ತಿದ್ವು, ಆ ಸೆಮಿನಾರ್ಗಳಲ್ಲಿ ನಿಷ್ಪಕ್ಷಪಾತವಾದ ಕದನ ಚರ್ಚೆಗಳಾಗ್ತಿದ್ವು, ಕೊನೆ ಕದನ ಆಗಿ ಗಲಾಟೆ ಮಾಡ್ಕೊಂಡು ಒಬ್ರಿಗೊಬ್ರು ಶಾಪ ಕೊಟ್ಕೊಂಡು ಹೊರಡ್ತಿದ್ರು. ಹೀಗೆ ಆಯ್ತು. ವಶಿಷ್ಠರ ಕಾಲದಲ್ಲಿ ದೊಡ್ಡದೊಂದು ಸಭೆ ಆಗಿ ಒಬ್ಬರನ್ನೊಬ್ಬರನ್ನು ಕಿತ್ತಾಟ ಮಾಡಿಕೊಂಡು ಕಾದಾಟ ಮಾಡಿಕೊಂಡು, ಇದು 4ನೇ ವೇದ ಅಂತ ಹೇಳಿದವರು ಒಂದು ಗುಂಪು, ಇದನ್ನು ವೇದ ಅಂತ ಒಪ್ಕೊಳ್ಳಲ್ಲ ಅಂತ ಹೇಳಿದವರು ಗುಂಪು, ಇವೆಲ್ಲ ಸೇರ್ಕೊಂಡು ಕಾದಾಟ ಮಾಡಿಕೊಂಡು ಕೊನೆಗೆ ಈ ಅಥರ್ವಣ ವೇದದಲ್ಲಿ ಅಥೆಂಟಿಕ್ ಆಗಿದ್ದಂತ ಆಂಗೀರಸ ಋಷಿಗಳು ಮತ್ತು ಅವರ ಪರಂಪರೆಯಲ್ಲಿ ಬಂದಂತ ಈ ಅಥರ್ವಣ ಜಾಬಾಲಿ ಇವರೆಲ್ಲ ಸೇರ್ಕೊಂಡು ಶಾಪ ಕೊಟ್ಟು ಹೊರಟೋದ್ರು ವಶಿಷ್ಠರಿಗೆ. ನಾಶ ಆಗೋಗ್ತೀರಾ ನೀವೆಲ್ಲ, ನಿಮ್ಮ ಪರಂಪರೆ ನಾಶವಾಗೋಗುತ್ತೆ, ನೀವು ಏನು ಅದ್ಭುತವಾದ ಸೌಧ ಕಟ್ಟಿದ್ದೀರಿ ಧರ್ಮಕ್ಷೇತ್ರದಲ್ಲಿ, ಆ ಧರ್ಮಕ್ಷೇತ್ರ ಸಂಪೂರ್ಣ ನಾಶವಾಗಿ ಹೋಗುತ್ತೆ ಅಂತ ಶಾಪ ಕೊಟ್ಟು ಹೊರಟರು. ಆ ಶಾಪ ಕೊಟ್ಟು ಹೊರಟ ನಂತರ ನಿಜವಾಗ್ಲೂ ಹಾಗೆ ಆಯಿತು. ವಸಿಷ್ಠರು ಕದನದಲ್ಲಿ ಸಾಯಬೇಕಾದ ಪರಿಸ್ಥಿತಿ ಬಂತು, ಅವ್ರ ಮೇಲೆ ಆಕ್ರಮಣಗಳಾದವು, ಅವ್ರು ಕಟ್ಟಿದ್ದಂಥ ಸಂಪೂರ್ಣ ಧರ್ಮಕ್ಷೇತ್ರ ನಾಶವಾಯಿತು. ಅದನ್ನು ಸ್ವಲ್ಪ ಮಟ್ಟಿಗೆ ಉಳಿಸ್ಕೊಂಡು ಬರುವಂತ ಪ್ರಯತ್ನ ಮಾಡ್ತಿದ್ದಂಥ ಶಕ್ತಿ ಮುನಿ ಅವರ ಮಗ ಸ್ವತಃ ಪರಾಶರ ತಾನೇ ಅಥರ್ವಣ ವೇದವನ್ನು ಗುಟ್ಟಕ್ಕೆ ಕಲಿಸ್ಬಿಟ್ಟ. ಈ ಅಥರ್ವಣ ಜಾಬಾಲಿಯ ಮಗನೊಂದಿಗೆ ಸಖ್ಯವನ್ನ ಬೆಳೆಸ್ಕೊಂಡು ಅಥರ್ವಣ ವೇದದ ಮೇಲೆ ಆಸಕ್ತಿಯಿಂದ ಕೆಲವು ಮಂತ್ರಗಳನ್ನ ಕಲಿಸ್ಕೊಂಡು ಉಚ್ಚಾರ ಮಾಡಬೇಕಾದ್ರೆ ತಂದೆ ಕಿವಿಗೆ ಬಿದ್ದು ನೀನ್ ಎಂಥ ಕೆಟ್ಟ ಕೆಲಸ ಮಾಡಿದ್ಯಾ ಅಂತ ಮಗನಿಗೆ ಬೈದ್ರು. ಮಗ ವಾದ ಮಾಡಿದ, ಯಾಕೆ ಅಥರ್ವಣ ವೇದ ಕೂಡ ಒಂದು ಶಾಖೆ ಅಲ್ಲ ಅಂತ. ಹೀಗಾಗಿ ಮಗ ತಂದೆ ಜೊತೆ ಕಿತ್ತಾಟ ಮಾಡ್ಕೊಂಡು ತಾನು ಬೇರೆಯಾಗಿ ಯಮುನಾ ನದಿ ತೀರದಲ್ಲಿ ತಾನೇ ಒಂದು ಅದ್ಭುತವಾದ ಆಶ್ರಮ ಕಟ್ಕೊಂಡ. ಆದ್ರೆ ಶಾಪ ಹಿಂದೆ ಬರೋದು ಬಿಡ್ಬೇಕಲ್ಲ. ಈ ಶಾಪ ಎಲ್ಲಿವರೆಗೂ ಬಂತು ಅಂತಂದ್ರೆ ಅದು ಶಕ್ತಿ ಮುನಿಯನ್ನೂ ಬಿಡ್ಲಿಲ್ಲ, ಪರಾಶರರನ್ನೂ ಬಿಡ್ಲಿಲ್ಲ. ಪರಾಶರರ ಮೇಲೂ ಹೈಹಯ್ಯರ ದಾಳಿ ಆಯ್ತು. ಆ ದಾಳಿಯನ್ನ ತಡಿಲಿಕ್ಕಾಗದೆ ಪರಾಶರರು ಆ ದಾಳಿ ಮಾಡಿದಂತ ಧೂರ್ತರ ಮುಂದೆ ತಾವು ಕೇಳ್ಕೊಂಡು ದಾಳಿ ಮಾಡಬೇಡಿ, ಹೀಗೆಲ್ಲ ಮಾಡೋದು ಒಳ್ಳೇದಲ್ಲ ಅಂತ ಅವ್ರೇನ್ ಮಾಡಿದ್ರು, ಪರಾಶರರ ಕಾಲುಗಳನ್ನೆಲ್ಲ ಕತ್ತರಿಸಾಕ್ ಕಳಿಸ್ಬಿಟ್ರು. ಪರಾಶರರನ್ನ ಪಂಗು ಮುನಿ ಅಂತ ಕರೀತಾರೆ. ಪಂಗು ಅಂತಂದ್ರೆ ಕಾಲಿಲ್ಲದವನು ಅಂತ, ಕುಂಟ ಮುನಿ ಅಂತ. ಕುಂಟುಕೊಂಡೇ ತಿರುಗಾಡ್ತಿದ್ದವರು ಪರಾಶರರು. ಇಂಥ ಪರಾಶರರು ಇನ್ನೇನು ತಾವು ಬದುಕಿನ ನಡುವೆ ಹೋರಾಟ ನಡೆಸಬೇಕಾದ್ರೆ ಒಂದಷ್ಟು ಬೆಸ್ತರು ಅವರನ್ನ ನೋಡಿ, ಇವರನ್ನ ಮುನಿಗಳು ಹೀಗಾಗೋಯ್ತಲ್ಲ ಇವರಿಗೆ ಅಂತ ಪರಾಶರರನ್ನ ತಮ್ಮ ಮನೆಗೆ ಕರ್ಕೊಂಡು ಹೋದ್ರು. ಅಲ್ಲಿ ಪರಾಶರರಿಗೆ ಆರೈಕೆ ಮಾಡಿದ್ರು. ಆ ಸಂದರ್ಭದಲ್ಲಿ ಮತ್ಸ್ಯಗಂಧಿಯೊಂದಿಗೆ ಅವರಿಗೆ ಸಂಪರ್ಕ ಏರ್ಪಟ್ಟು ಅವರಿಗೆ ಹುಟ್ಟಿದಂತ ಮಗು ವ್ಯಾಸ. ಕೃಷ್ಣ ದ್ವೈಪಾಯನ ಅಂತ ಅವರ ಹೆಸರು. ಬಹಳ ಬಾರಿ ಬ್ರಾಹ್ಮಣರು ಶ್ರೇಷ್ಠರು, ಬ್ರಾಹ್ಮಣರೇ ಸನ್ಯಾಸಿಗಳು, ಬ್ರಾಹ್ಮಣರೇ ಇಂಥವ್ರು ಅಂಥವ್ರು ಅಂತ ಹೇಳ್ತೀವಿ. ವ್ಯಾಸರು ಬ್ರಾಹ್ಮಣರಲ್ಲ ಹಾಗೆ ನೋಡೋದಾದ್ರೆ. ವ್ಯಾಸರು ಹುಟ್ಟಾಗಿದ್ದು ಒಬ್ಬ ಬೆಸ್ತರ ಕನ್ಯೆಗೆ ವ್ಯಾಸರು ಹುಟ್ಟಿದ್ದು. ಹಾಗಿದ್ಮೇಲೆ ಅವರಿಗೆ ಬ್ರಾಹ್ಮಣ ಅಂತ ಕರ್ಕೊಳ್ಳೋ ಹಕ್ಕಿಲ್ವಾ? ಬ್ರಾಹ್ಮಣ ಅನ್ನೋದು ಜನಿವಾರದ ಆಧಾರದ ಮೇಲೆ ನಿರ್ಧಾರವಾಗಿದ್ದಲ್ಲ. ಬ್ರಾಹ್ಮಣ ಅನ್ನೋದು ಅಪ್ಪ ಬ್ರಾಹ್ಮಣ ಅನ್ನೋ ಕಾರಣಕ್ಕೆ ನಿರ್ಧಾರ ಆಗಿದ್ದಲ್ಲ. ಬ್ರಾಹ್ಮಣ ಅನ್ನೋದು ಒಂದು ಪದವಿ. ನಾನು ಬಹಳ ಹಿಂದೆ ಕೂಡ ಒಂದ್ಸಲ ಹೇಳಿದ್ ನೆನಪಿದೆ. ಮಾತಂಗ ಋಷಿ ಅಂತ ಒಬ್ಬ ಶ್ರೇಷ್ಠ ಋಷಿ. ಎಂತ ಅದ್ಭುತವಾದ ಋಷಿ ಅವರು ಅಂತಂದ್ರೆ, ಆ ಮಾತಂಗರಿಂದಾಗಿ ಮಾದಿಗ ಅಂತ ಜನಾಂಗ ಹುಟ್ಟಿತ್ತು. ಮಾದಿಗರು ಅಂತ ಕರೆದರೆ ಮಾತಂಗ ಋಷಿಗಳ ವಂಶಜರು ಅಂತ ಅರ್ಥ. ಅವರನ್ನು ಅತ್ಯಂತ ನೀಚ ಕುಲದವರು ಅಂತ ನಾವು ಕರಿತೀವಿ. ಆದ್ರೆ ಮಾತಂಗರ ಆ ಅಂತಃಕರಣ ಎಷ್ಟು ಶುದ್ಧವಾಗಿತ್ತು ಅಂತಂದ್ರೆ, ಅದೊಂದಿನ ಮಾತಂಗರು ತಮ್ಮ ಹೊಲದಲ್ಲಿ ಒಂದು ಕತ್ತೆಗೆ ಹೊಡೆದು ಬಿಟ್ರಂತೆ. ಆ ಕತ್ತೆಗೆ ಏಟ್ ಬಿದ್ದು ಕತ್ತೆಗೆ ಕಿರ್ಚಿಲಿಕ್ಕೆ ಶುರು ಮಾಡಿದಾಗ ಮಾತಂಗರಿಗೆ ನೋವಾಯ್ತು. ಛೇ, ಎಂಥ ಕೆಟ್ಟ ಕೆಲಸ ಮಾಡಿಬಿಟ್ನಲ್ಲ, ನಾನು ಈ ಪ್ರಾಣಿಗೆ ಹೊಡೆದ್ಬಿಟ್ನಲ್ಲ ಇಷ್ಟು ಕೆಟ್ಟದಾಗಿ, ಇಷ್ಟು ಕೆಟ್ಟ ಬುದ್ಧಿ ನನ್ನಲ್ಲಿ ಯಾಕೆ ಬಂತು ಅಂತ ಅಂತರ್ಮುಖಿಯಾದಂತ ಮಾತಂಗರು ಕುಳಿತುಕೊಂಡು ತಮ್ಮ ಒಳಗಿನ ಶಕ್ತಿಯ ಬಗ್ಗೆ ಆಲೋಚನೆ ಮಾಡ್ತಾ ಕುಳಿತವರು ತಪಸ್ ಮಾಡಿಲ್ಲ. ಅವ್ರಿಗೆ ಗೊತ್ತಿಲ್ಲದೆ ತಪಸ್ಸಾಯ್ತು. ತಮ್ಮನ್ನು ತಾವು ಯಾವತ್ತು ಆಲೋಚನೆ ಮಾಡ್ತಾರೋ, ತತ್ವಮಸಿ ಶ್ವೇತಕೇತು ಅಂತ ಶ್ವೇತಕೇತುಗೆ ಅವ್ರ ಅಪ್ಪ ಹೇಳ್ತಾನಲ್ಲ, ನೀನು ಏನ್ ಮಾಡಬೇಕು ಅಂದ್ರೆ ನಿನ್ನನ್ನು ನೀನು ಅರ್ಥಕೊಳ್ಬೇಕು, ಆವತ್ತು ನೀನು ಶ್ರೇಷ್ಠನಾಗಿ ಹೋಗ್ತೀಯಾ ಅಂತ. ಹೀಗೆ ತನ್ನಂತಾನು ಅರ್ಥಕೊಳ್ಳಿಕ್ ಕೂತಂತ ಮಾತಂಗರು ಗೊತ್ತಿಲ್ಲದೆ ತಪಸ್ಸಿನ ನಿರತರಾದ್ರು. ಅವರ ತಪಸ್ಸಿನ ಪ್ರತಿಫಲ ಏನಾಯ್ತು ಅಂದ್ರೆ, ಬ್ರಹ್ಮ ಎದುರಿಗೆ ಬಂದು ನಿಂತ್ಕೊಂಡು ಹೇಳ್ದ, ಮಾತಂಗ ಇವತ್ತಿಂದ ನೀನು ಋಷಿಯಪ್ಪ, ನೀನು ಬ್ರಾಹ್ಮಣ ಅಂತ. ಬ್ರಾಹ್ಮಣ ಅಂದ್ರೆ ನೀನು ಬ್ರಾಹ್ಮಣ ಜಾತಿಯವನು ಅಂತಲ್ಲ, ನೀನು ಬ್ರಹ್ಮತ್ವವನ್ನು ಪಡ್ಕೊಂಡಿರುವಂತವನು, ನೀನು ಬ್ರಾಹ್ಮಣನಾದೆ ಅಂತ ಅವರಿಗೆ ಆಶೀರ್ವಾದ ಕೊಟ್ಟು ಹೋದ್ರು. ಹೀಗೆ ವ್ಯಾಸರು ಕೂಡ ಶ್ರೇಷ್ಠ ಬ್ರಾಹ್ಮಣರು ಅಂತಾನೆ ಗುರುತಿಸಲ್ಪಡುವಂತವ್ರು. ಪುಟ್ಟ ಹುಡುಗ ಕೃಷ್ಣ. ಈ ಪರಾಶರರು ಏನ್ ಮಾಡಿದ್ರು, ಅವರಿಗೆ ಮಗು ಹುಟ್ಟಿದ್ದು ಗೊತ್ತಾಗ್ಲಿಲ್ಲ. ಮಗು ಹುಟ್ಟಿದವರು ತಂಪಾಡಿಗೆ ತಾವು ಯಾರ್ಯಾರು ತಮ್ಮ ಶಿಷ್ಯರು ಬೇರೆ ಬೇರೆ ಆಶ್ರಮಗಳನ್ನ ದೂರ ದೂರ ಕಟ್ಕೊಂಡಿದ್ರು ಅವ್ರನ್ನೆಲ್ಲ ಒಗ್ಗೂಡಿಸ್ಬೇಕು ಅಂತ ಅಲ್ದಾಟಕ್ಕೆ ಶುರು ಬಿಟ್ರು. ವರ್ಷಕ್ಕೊಂದ್ಸಲ ಮಾತ್ರ ಮಗುನ್ ನೋಡ್ಲಿಕ್ಕೆ ಅಂತ ಬರ್ತಿದ್ದು. ಆ ವರ್ಷಕ್ಕೊಂದ್ಸಲ ಬಂದು ಮಗುನ್ ನೋಡ್ಕೊಂಡು ಆಶೀರ್ವಾದ ಮಾಡಿ ರಾತ್ರಿ ಬಂದವ್ರು ಬೆಳಗ್ಗೆ ಹೋಗ್ತಿದ್ರು. ಈ ಪುಟ್ಟ ಹುಡುಗ ಕೃಷ್ಣ ಪ್ರತಿನಿತ್ಯದ ನಪ್ಪ ಯಾವಾಗ ಬರ್ತಾರೆ, 1 ವರ್ಷ ಯಾವಾಗ ಆಗತ್ತೆ ಅಂತ ಕಾಯ್ತಾ ಕೂತಿರ್ತಿದ್ದ. 8 ವರ್ಷ ಆಯ್ತು ಅವನಿಗೆ.
8 ವರ್ಷದ ಆ ತಂದೆ ಬರುವಂತ ದಿನ ಇರುತ್ತಲ್ಲ, ಆ ದಿನಕ್ಕೋಸ್ಕರ ಹಗಲು ರಾತ್ರಿ ಕಾಯ್ತಿದ್ದ. ತನ್ನ ತಾಯಿಗೆ ಬಂದು ಹೇಳ್ತಿದ್ದ, ತಾಯಿ ಹೇಳ್ತಿದ್ಲು, ಬರ್ತಾರೆ ಅಂತ ಗ್ಯಾರಂಟಿ ಇಲ್ಲ ಕಣಪ್ಪ, ಅವ್ರು ಬರೋದಿಲ್ಲ, ಯೂಶುವಲ್ ಆಗಿ ಬರೋದೇ ಇಲ್ಲ, ಬಂದ್ರೆ ನಿನ್ ಪುಣ್ಯ ಅಷ್ಟೇ ಅಂತ. ಯಾಕಂಗೆ ಹೇಳ್ತಿದ್ಲು ಅಂತಂದ್ರೆ, ಹಂಗು ಮನೆಗಳು ಬರದೇ ಹೋದ್ರೆ ಈ ಹುಡುಗನ ಕಥೆ ಏನಾಗ್ಬೇಕು? ಬಂದೇ ಬರ್ತಾರೆ ಅಂತ ಕಾದು 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 ಅವನಿಗೆ ಏನಾದ್ರೂ ಸಮಸ್ಯೆ ಆಗ್ಬಿಟ್ರೆ ಅಂತ ಅವ್ರು ಬರೋದು ಗ್ಯಾರಂಟಿ ಇಲ್ಲಪ್ಪ, ಬರ್ತಾರೆ ಅಂತ ನಾನೇನು ನಿಂಗೆ ಮಾತು ಕೊಡಲ್ಲ ಅಂತ ಹೇಳಿ ಆ ಮಗನ್ ಸಂತೋಷಿಸಿದಾಗ ಮಗನಿಗೊಂದು ದೃಢವಾದ ವಿಶ್ವಾಸ, ನನ್ನಪ್ಪ ಬಂದೇ ಬರ್ತಾರೆ ಅಂತ. ಅವತ್ತಿನ ದಿನ ರಾತ್ರಿ ಇಡೀ ಕಾದವನಿಗೆ ರಾತ್ರಿ ಕಳೆದು ಬೆಳಗಾಗೋ ಹೊತ್ತಿಗೆ ಸರಿಯಾಗಿ ತಂದೆ ಹಡಗು ಬರ್ತಾ ಇರೋದು ಕಾಣಿಸ್ತು. ಬಹಳ ಸಂತೋಷದಿಂದ ತಂದೆ ಮುದ್ದಾಡ್ದ. ಇಡೀ ದಿನ ತಂದೆ ಜೊತೆಗಿದ್ದ. ತಂದೆ ಹೋಗ್ಬೇಕಾದ್ರೆ ಕೇಳ್ತಾನಪ್ಪ, ಈ ಸಲ ಆದ್ರೂ ನಿನ್ ಜೊತೆ ನಾನು ಕರ್ಕೊಂಡು ಹೋಗ್ತೀಯಾ? ಎಲ್ಲರೂ ಹೇಳ್ತಾರೆ ನೀನ್ ದೊಡ್ಡ ಋಷಿ, ದೊಡ್ಡ ಮುನಿ ಅಂತ, ನಾನು ಇಲ್ಲೇ ಇರ್ಬೇಕಾ, ನಾನು ನಿನ್ ಜೊತೆ ಬರಬಾರ್ದಾ ಅಂತ. ತಂದೆ ಹೇಳಿದ್ರೆ ನೀನ್ ದೊಡ್ಡವನಾಗ್ಬೇಕು ಅಂತಾನೆ ಕಾಯ್ತಿದ್ದೆ, ಇಷ್ಟು ಪ್ರಶ್ನೆ ಕೇಳೋ ಮಟ್ಟಕ್ಕೆ ಬಂದಿದ್ಯಾ ಅಂದ್ರೆ ನಾನು ನಿನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. 8 ವರ್ಷದ ಆ ಪುಟ್ಟ ಕೃಷ್ಣ ದ್ವೈಪಾಯನನ್ನ ತಂದೆ ಕೈ ಹಿಡ್ಕೊಂಡು ಮನೆಯಿಂದ ತಮ್ಮ ಜೊತೆ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ತಿರುಗಾಡಿಸ್ಲಿಕ್ಕೆ ಶುರು ಮಾಡಿದ್ರು. ಪುಟ್ಟ ಹುಡುಗ ಎಷ್ಟು ಬುದ್ಧಿವಂತ, ಎಂತ ಧೀಶಕ್ತಿ ಅವನಿಗಿತ್ತು ಅಂದ್ರೆ ಹೇಳಿದ್ದನ್ನ ಒಂದು ಕ್ಷಣದಲ್ಲಿ ಕಲ್ತ್ಕೊಂಡ್ ಬಿಡ್ತಿದ್ದ. ನೀವೊಂದು ಶ್ಲೋಕ ಹೇಳಿದ್ರೆ ಆ ಶ್ಲೋಕವನ್ನ ಮರುಕ್ಷಣದಲ್ಲಿ ಅವನು ಉಚ್ಚಾರ ಮಾಡುವಷ್ಟು ಅವನ ತಾಕತ್ತಿತ್ತು, ಶಕ್ತಿ ಇತ್ತು. ಈ ಶಕ್ತಿ ಯಾರಿಗೂ ಸಿದ್ಧಿಸಲ್ಲ ಅಂತೇನಲ್ಲ, ಎಲ್ರಿಗೂ ಸಹಜವಾಗಿ ಸಿದ್ಧಿಸುತ್ತೆ. ನಮಗೆಲ್ಲ ಯಾಕೆ ಸಿದ್ಧಿಸಲ್ಲ ಅಂತಂದ್ರೆ, ನಮಗೆ ಶ್ಲೋಕ ಹೇಳ್ತಿರ್ಬೇಕಾದ್ರೆ ಶ್ಲೋಕದ ಮೇಲೆ ಗಮನ ಇರಲ್ಲ, ಬೇರೆ ಕಡೆ ಗಮನ ಜಾಸ್ತಿ ಹೋಗ್ತಿರುತ್ತೆ. ಇದನ್ನೇ ವಿವೇಕಾನಂದರು ತುಂಬಾ ಚೆನ್ನಾಗಿ ಹೇಳ್ತಾರೆ. ನನಗೇನಾದ್ರೂ ಮತ್ತೆ ಅಧ್ಯಯನ ಮಾಡುವಂತ ಚಿಕ್ಕವನನ್ನಾಗಿ ಮಾಡಿಬಿಟ್ರೆ, ಚಿಕ್ಕಂದಿಂದ ಮೊದಲಿಂದ ಓದೋದನ್ನು ಶುರು ಮಾಡು ಅಂತಂದ್ರೆ ನಾನು ಪುಸ್ತಕಗಳನ್ನು ಓದೋದೇ ಇಲ್ಲ, ನಾನು ನೋಟ್ಬುಕ್ಗಳನ್ನು ಇಟ್ಕೊಂಡು ನೋಟ್ಸ್ ಬರೆಯೋದೇ ಇಲ್ಲ. ಮತ್ತೇನ್ ಮಾಡ್ತೀರಾ? ಬರೀ ಕಾನ್ಸಂಟ್ರೇಷನ್ ಮಾಡೋದನ್ನ ಕಲಿತೀನಿ, ಏಕಾಗ್ರತೆ ಇಡೋದನ್ನ ಕಲಿತೀನಿ. ಒಂದ್ಸಲ ಏಕಾಗ್ರತೆ ಸಿದ್ಧಿಸ್ಬಿಡ್ತು ಅಂದ್ರೆ ಜಗತ್ನಲ್ಲಿರೋ ಎಲ್ಲ ಜ್ಞಾನ ನನ್ನ ಪಾದದಡಿಗೆ ಅಂತ. ಅಷ್ಟು ಏಕಾಗ್ರತೆ ಸಿದ್ಧಿಸ್ಬಿಟ್ರೆ ಎಂಥವನಿಗೂ ಧೀಶಕ್ತಿ ಸಿದ್ಧಿಸುತ್ತೆ. ಆ ಪುಟ್ಟ ಹುಡುಗನಿಗೆ ಆ ಏಕಾಗ್ರತೆ ಸಿದ್ಧಿಸಿತ್ತು. ತಂದೆ ಏನಾದ್ರೂ ಮಾತಾಡ್ತಿದ್ದಾರೆ ಅಂತಂದ್ರೆ ತಂದೆಯನ್ನು ಬಿಟ್ಟು ಬೇರೆ ಯೋಚನೆ ಮಾಡ್ಲಿಕ್ಕೆ ಬರೋದೇ ಇಲ್ಲ ಅವನಿಗೆ. ಅವ್ರ ಮಾತನ್ನು ತುಂಬಾ ಸೂಕ್ಷ್ಮವಾಗಿ ಕೇಳ್ತಾನೆ. ಕೇಳ್ಕೊಂಡು ತಂದೆ ಮುಂದೆ ಪ್ರಶ್ನೆ ಕೇಳ್ತಾನೆ, ಯಾಕಪ್ಪ ಇದು ಹಿಂಗಾಗತ್ತೆ? ತಂದೆ ಒಂದಿನ ಸುಮ್ಮನಿರ್ಲಾಗದೆ ಆ ಮಗುವಿಗೆ ಹೇಳ್ತಾರೆ, ಮಗು ದೂರದಲ್ಲಿ ಕಾಣುತ್ತಲ್ಲ ನಕ್ಷತ್ರ, ಅದು ವಸಿಷ್ಠ ಋಷಿಗಳು ಅಂದ್ರೆ ನಿಮ್ ಮುತ್ತಜ್ಜ ಅಲ್ಲಿರೋರು, ಅದ್ರ ಪಕ್ಕದಲ್ಲಿರೋದು ಶಕ್ತಿ ಮುನಿಗಳು ಅಂದ್ರೆ ನಿಮ್ ತಾತ, ನಮ್ ತಂದೆ ಅಲ್ಲಿರ್ತಾರೆ. ಮಗು ಕೇಳುತ್ತೆ, ನೀನು ಅಲ್ಲಿಗೆ ಹೋಗ್ತೀಯ? ಆಮೇಲೆ ಹೌದಪ್ಪ ನಾನು ಹೋಗ್ತೀನಿ, ನೀನು ಬರ್ಬೇಕು. ಅಲ್ಲಿಗೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಏನೂ ಇಲ್ಲ, ವೇದಗಳ ಮೇಲೆ ಅತೀವವಾದ ನಿಷ್ಠೆ ಇರಬೇಕು. ವೇದಗಳೇ ಶ್ರೇಷ್ಠ ಅನ್ನೋದು ನೀನು ಒಪ್ಕೋಬೇಕು. ಒಪ್ಕೊಳ್ಳೋದಲ್ಲದೆ ಆ ವೇದಗಳಲ್ಲಿ ಏನೇನು ಸಮಸ್ಯೆಗಳು ಉಂಟಾಗಿದೆಯೋ ಅದನ್ನ ಮತ್ತೆ ಎಲ್ಲವನ್ನು ಪರಿಹಾರ ಮಾಡಿ ಧರ್ಮದ ಪುನರುತ್ಥಾನ ಮಾಡಬೇಕು. ಹಂಗ್ ಮಾಡಿದ್ರೆ ನೀನು ಅಲ್ಲಿಗೆ ಹೋಗ್ತೀಯಾ, ನಾನು ಅಲ್ಲಿಗೆ ಹೋಗ್ತೀನಿ, ಮಾಡ್ತೀಯಾ ಅಂತ ಕೇಳಿದ್ರೆ ಪುಟ್ಟ ಹುಡುಗ ಹೇಳ್ತಾನೆ, ನಿನ್ ಜೊತೆ ಇದ್ದೀನಿ ಅಂದ್ರೆ ಅವೆಲ್ಲ ಮಾಡ್ತೀನಪ್ಪ ಅಂತ ಬುದ್ಧಿವಂತ ಹುಡುಗ ಅವನು. ಅಲ್ಲಿವರೆಗೂ ಅವನಿಗೆ ಗೊತ್ತಿದ್ದು ಬೆಸ್ತರ ಭಾಷೆ ಮಾತ್ರ. ಆದ್ರೆ ತಂದೆ ಮಾತಾಡ್ತಿರೋದು ಬೆಸ್ತರ ಭಾಷೆ ಅಲ್ಲ ಅಂತ ಗೊತ್ತು ಅವನಿಗೆ. ತಂದೆ ಬೆಸ್ತರ ಭಾಷೆಯನ್ನು ಮಾತಾಡ್ತಾರೆ, ಜೊತೆಗೆ ಇನ್ನೊಂದು ವಿಶೇಷವಾದ ಭಾಷೆ ಮಾತಾಡ್ತಾರೆ, ಅದು ಸಂಸ್ಕೃತ ಭಾಷೆ. ಅದನ್ನ ಅವ್ರು ದೇವ ಭಾಷೆ ಅಂತ ಕರೀತಾರೆ. ಹುಡುಗ ಕೇಳ್ತಾನಪ್ಪ, ದೇವ ಭಾಷೆ ಅಂತ ಯಾಕೆ ಕರೀತಾರೆ ಇದನ್ನ? ಹುಡುಗ ಹೇಳ್ತಾನೆ, ನನ್ನ ತಾತ ಶಕ್ತಿ ಮುನಿಗಳು ಅಂತ, ನಿಮ್ ತಾತ ಇದ್ರಲ್ಲ ನಮ್ಮಪ್ಪ, ಅವರು ದೇವ ಭಾಷೆ ಮಾತಾಡ್ತಿದ್ರು. ದೇವ ಭಾಷೆ ಅಂದ್ರೆ ದೇವರ ಜೊತೆ ಮಾತಾಡ್ಲಿಕ್ಕೆ ಬಳಸುವಂತ ಭಾಷೆ ಅಂತ. ದೇವ್ರ ಜೊತೆ ನಮ್ಮ ತಾತ ಮಾತಾಡ್ತಿದ್ರ? ಹೌದು, ನಾನು ಕೇಳಿದ್ದೀನಿ ನಮ್ಮ ತಾತದ್ದೆ, ನನ್ನ ತಂದೆ ದೇವ್ರ ಜೊತೆ ಮಾತಾಡ್ತಿದ್ದನ್ನ, ನೀನು ಮಾತಾಡ್ತೀಯಪ್ಪ ಅಂತ ಇವನು ಕೇಳ್ದ. ಹೌದು, ದೇವರ ಕೃಪೆಯಿಂದ ಅವನ ಜೊತೆ ಮಾತಾಡ್ಲಿಕ್ಕೆ ನಂಗೆ ಸಾಧ್ಯ ಆಗುತ್ತೆ. ಮುಂದಿನ ಪ್ರಶ್ನೆ ರೆಡಿಯಾಗಿತ್ತು, ನಾನು ಮಾತಾಡ್ಬೋದಾ ದೇವ್ರ ಜೊತೆ? ನೀನು ಈ ಭಾಷೆ ಕಲ್ತ್ಕೊಂಡು ನೀನು ದೇವ್ರ ಜೊತೆ ಮಾತಾಡ್ಬೋದು. ಪುಟ್ಟ ಹುಡುಗ, ಅವನ ಕ್ಯೂರಿಯಾಸಿಟಿ ಎಷ್ಟಿರುತ್ತೆ? ಪ್ರತಿಯೊಬ್ಬ ಪುಟ್ಟ ಮಕ್ಕಳಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಅಪ್ಪ ಅಮ್ಮ ಅಂದ್ರೆ ಸೇರಿ ಅದನ್ನ ನಾಶ ಮಾಡಿಬಿಡ್ತಾರೆ. ನಮ್ಮ ಮಗುವಿನ ಕ್ಯೂರಿಯಾಸಿಟಿ ನಾಶ ಮಾಡೋದು ಬಹಳ ಸುಲಭ. ಅದನ್ನ ತಗೊಂಡು ಹೋಗಿ ಒಂದು ನೋಟ್ಬುಕ್ ಕೊಟ್ಟು ಮೇಡಮ್ ಹೇಳಿರೋದು ಬರಿ ಅಂತಂದ್ರೆ ಕ್ಯೂರಿಯಾಸಿಟಿ ನಾಶ ಆಗೋಗುತ್ತೆ. ಒಂದು ಪುಸ್ತಕ ಕೊಟ್ಟು ಇದನ್ನು ಓದು ಕೂರಿಸ್ಬಿಟ್ರೆ ಕ್ಯೂರಿಯಾಸಿಟಿ ನಾಶ ಆಗ್ಬಿಡುತ್ತೆ. ಮಕ್ಕಳಿಗೆ ಚಿಕ್ಕಂದಲ್ಲಿ ಓದೋದು ಗೊತ್ತಿರಲ್ಲ, ಬರೆಯೋದು ಗೊತ್ತಿರಲ್ಲ, ಅವ್ರು ಬರೀ ಮಾತಾಡಿ ಮಾತ್ರ ಗೊತ್ತು, ಪ್ರಶ್ನೆಗಳನ್ನ ಕೇಳಿ ಮಾತ್ರ ಗೊತ್ತು. ಅವು ತನ್ನ ತಾಯಿಯ ಸುತ್ತಲೂ, ತನ್ನ ತಾಯಿಯ ತೋಳಿನ ಸುತ್ತಲೂ ಕೈ ಹಾಕೊಂಡು ಮಾತಾಡುತ್ತಲ್ಲ, ಆ ಪ್ರಶ್ನೆಗಳನ್ನು ಕೇಳುತ್ತಲ್ಲ, ತನ್ನ ಸಮಸ್ಯೆಗಳನ್ನು ಹೇಳುತ್ತಲ್ಲ, ಅದೇ ಮಗುವಿನ ಕ್ಯೂರಿಯಾಸಿಟಿ ತೀವ್ರವಾಗಿ ಬೆಳೆಸುವಂಥದ್ದು. ಯಾವ ಮಗು ತನ್ನ ಕ್ಯೂರಿಯಾಸಿಟಿ ತನ್ನ ತಾಯಿ ಸುತ್ತು ಹೇಳ್ತಾ ಬೆಳೆಸ್ಕೊಳುತ್ತೋ, ತನ್ನ ತಂದೆ ಸುತ್ತು ಪ್ರಶ್ನೆಗಳನ್ನು ಕೇಳ್ತಾ ಬೆಳೆಸ್ಕೊಳುತ್ತೋ, ಆ ಮಗು ಅತ್ಯಂತ ಶ್ರೇಷ್ಠವಾಗುತ್ತೆ. ಯಾಕೆಂದ್ರೆ ಚಿಕ್ಕಂದಿಂದ ಅಂಥದ್ದೊಂದು ಅದ್ಭುತವಾದ ಶಕ್ತಿ ಅದಕ್ಕೆ ಬಂದ್ಬಿಟ್ಟಿರುತ್ತೆ, ಇಮ್ಯಾಜಿನೇಷನ್ ಕೆಪಾಸಿಟಿ ಬಂದಿರುತ್ತೆ. ಆ ಇಮ್ಯಾಜಿನೇಷನ್ಗಳನ್ನ ಪರಿಹಾರ ಮಾಡ್ಕೊಳ್ಳೋಕೆ ಪ್ರಶ್ನೆ ಕೇಳುವಂತ ಕೆಪಾಸಿಟಿ ಬಂದಿರುತ್ತೆ. ಮಕ್ಕಳಲ್ಲಿ ಈ ಗುಣವನ್ನ ಪರಾಶರರು ಎಷ್ಟು ಅದ್ಭುತವಾಗಿ ಬೆಳೆಸಿದ್ರು ತನ್ನ ಮಗನಲ್ಲಿ ಅಂತಂದ್ರೆ, ಅವನು ಕೇಳಿದ ಪ್ರಶ್ನೆಗೆ ಯಾವತ್ತೂ ಸಿಟ್ಟಾಗ್ತಿರ್ಲಿಲ್ಲ.
ತಮ್ಮ ಜೊತೆ ಉದ್ದಕ್ಕೂ ಕರ್ಕೊಂಡು ಹೋಗ್ತಿದ್ರು. ಪರಾಶರರು ಏನ್ ಮಾಡ್ತಿದ್ರು ಅಂತಂದ್ರೆ, ಪರಾಶರರು ಕಟ್ಟಿದಂತ ಆಶ್ರಮ ನಾಶ ಆದಾಗ, ಪರಾಶರರ ಆಶ್ರಮ ತುಂಬಾ ದೊಡ್ಡದ್ದು, ಯಮುನಾ ತೀರದಲ್ಲಿ ಒಂದು 200-250 ಶಿಷ್ಯರು ಇದ್ದಂತ ಅತ್ಯಂತ ಶ್ರೇಷ್ಠ ಆಶ್ರಮ, ಒಂದು ದೊಡ್ಡ ಯೂನಿವರ್ಸಿಟಿ ಅದು. ಯಾವಾಗ ಈ ಯೂನಿವರ್ಸಿಟಿ ನಾಶವಾಗೋಯ್ತೋ, ಈ ಆಶ್ರಮ ನಾಶವಾಗೋಯ್ತೋ, ಅನೇಕರು ಹೆಣವಾಗಿ ಬಿದ್ರು. ಉಳಿದಂತ ಶಿಷ್ಯರು ದಿಕ್ಕಾಪಾಲಾಗಿ ಓಡೋದ್ರು. ಪರಾಶರರ ಶಿಕ್ಷಣ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಅವ್ರು ತಾವು ಯಮುನಾ ನದಿ ತೀರದಲ್ಲಿ ಎಲ್ಲೆಲ್ಲಿದ್ರೋ ಅಲ್ಲಿ ತಾವೇ ಒಂದೊಂದು ಆಶ್ರಮಗಳನ್ನು ಕಟ್ಕೊಂಡ್ರು. ಇದೆಲ್ಲ ಅವತ್ತಿನ ಕಥೆ ಅಂತಲ್ಲ, ಪ್ರತಿ ಬಾರಿಯೂ ಈ ಕಥೆ ಹೆಂಗ್ ರಿಪೀಟ್ ಆಗುತ್ತೆ ನೋಡಿ. ಯಾವುದೋ ಒಂದು ಕಾಳಿ ಮಂದಿರದ ನಿರ್ಮಾಣ ಆಗಬೇಕು, ಎಲ್ಲವೂ ಒಂದೇ ಕಡೆ ಕಾನ್ಸಂಟ್ರೇಟ್ ಆಗಿರೋದಿಲ್ಲ. ಅದನ್ನು ಬಿಟ್ಟಾಗ ಎಲ್ಲ ಕಡೆ ಹರಡ್ಕೊಂಡು ಹೋಗೋದು, ಹಂಚಿಕೊಂಡು ಹೋಗೋದಿದೆಯಲ್ಲ, ಇದು ಈ ನಾಡಿನ ಅತ್ಯಂತ ಶ್ರೇಷ್ಠತೆ. ಬಹಳ ಬಾರಿ ನನ್ನನ್ನು ಕೇಳ್ತಾರೆ, ಯಾಕೆ ಹಿಂದೂಗಳಿಗೆಲ್ಲ ಒಂದೇ ದೇವಸ್ಥಾನ ಅಂತಿಲ್ಲ? ಆ ಒಂದೇ ದೇವಸ್ಥಾನ ಯಾರಾದ್ರೂ ಹೊಡೆದಾಕಿದ್ರೆ, ನಾಶ ಆಗೋದ್ರೆ ಆ ದೇವಸ್ಥಾನ ಮತ್ತೆಲ್ಲಿರ್ಬೇಕು ನಾವು? ಆಮೇಲೆ ಯಾರನ್ನು ಒಪ್ಕೋಬೇಕು? ಮತ್ತೆ ಸ್ವಲ್ಪ ಯೋಚನೆ ಮಾಡಿ. ಎಷ್ಟು ಅದ್ಭುತವಾಗಿದೆ ನಮ್ಮ ಪೂರ್ವಜರು ಕಟ್ಟಿಕೊಟ್ಟ ಈ ನಿರ್ಮಾಣ ಮಾಡಿಕೊಟ್ಟಿದ್ದು, ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಈ ದೇಶದಲ್ಲಿ ಮುಸಲ್ಮಾನರು ಈ ದೇಶದ ಮೇಲೆ ಆಕ್ರಮಣ ಮಾಡಿದ ನಂತರ ಈ ದೇಶದಲ್ಲಿ ಅವರು ಒಡೆದಾಕಿರೋ ದೇವಾಲಯಗಳ ಸಂಖ್ಯೆ ಹೇಳಿದ್ರೆ ಗಾಬರಿ ಆಗ್ಬಿಡುತ್ತೆ, ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಲಕ್ಷಾಂತರ ದೇವಾಲಯಗಳ ನಾಶ ಮಾಡಿದ್ರು. ಆದ್ರೂ ಹಿಂದೂ ಧರ್ಮ ನಾಶ ಆಗಲಿಲ್ಲ. ಯಾಕೆ ಅಂದ್ರೆ 1,00,000 ದೇವಾಲಯಗಳ ನಾಶವಾದ್ರು 1,00,001ನೇ ದೇವಾಲಯ ನಮ್ಮ ಹತ್ರ ಇತ್ತು, 1,00,002ನೇ ದೇವಾಲಯ ನಮ್ಮ ಹತ್ರ ಇತ್ತು. ನಮ್ಗೇನು ಯೋಚನೆ ಆಗಲಿಲ್ಲ. ಅದು ಹೊರತಾ ಇಲ್ಲಿಗೆ ಹೋಗ್ತೀವಿ ನಾವು ಒಂದು ಮತ್ತೊಂದು ಕಡೆ ಬಂದ್ವಿ, ನಾವು ಮನೆಯೇ ದೇವಾಲಯ ಮಾಡ್ಕೊಳ್ಳುವಂತ ಅದ್ಭುತ ಟೆಕ್ನಿಕ್ ಅನ್ನು ಕಂಡ್ಕೊಂಡ್ವಿ. ಹಿಂಗಾಗಿದ್ರಿಂದ ಮನೆಯ ದೇವಾಲಯ ಉಳ್ಕೊಳ್ತು. ಮುಸಲ್ಮಾನರ ನಾಶವಾಗಿ ಹೊತ್ತಿಗೆ ಬಂದಾಗ ಈ ದೇವಾಲಯ ಮತ್ತೆ ವ್ಯಾಪಕವಾಗಿ ಬೆಳ್ಕೊಳ್ಳಿಕ್ಕೆ ಶುರುವಾಯ್ತು, ಮತ್ತೆ ನಮ್ಮತನ ಉಳ್ಕೊಳ್ತು. ಇದು ನಮ್ಮ ತಾಕತ್ತು. ಪರಾಶರರ ಶಿಷ್ಯರು ಚೆನ್ನಾಗಿ ತೋರಿಸಿದ್ರು. ಎಲ್ಲ ಕಡೆ ತಾವು ಆಶ್ರಮಗಳನ್ನು ಮಾಡ್ಕೊಂಡು ಇಟ್ಕೊಂಡ್ರು. ಆದರೆ ತಾವೇ ಆಶ್ರಮದ ಒಡೆಯರು ಯಾವಾಗ ಆದ್ವೋ ಸ್ವಲ್ಪ ಸಡಿಲತೆ ಬಂತು. ಪರಾಶರರಂತ ಗುರುಗಳಿದ್ದಾಗ ಸ್ವಲ್ಪ ನಿಷ್ಠತೆ ಇತ್ತು. ಬೆಳಗ್ಗೆ 4:15 ಏಳಬೇಕು ಅಂದ್ರೆ 4:15 ಏಳಬೇಕು, ಪ್ರತಿನಿತ್ಯ ಹೋಮ ಮಾಡಬೇಕು ಅಂದ್ರೆ ಮಾಡಬೇಕು, ಪ್ರತಿನಿತ್ಯ ಇಂತಿಂತ ಕೆಲಸ ಮಾಡಬೇಕು ಅಂದ್ರೆ ಮಾಡಬೇಕು. ಆದ್ರೆ ತಾವೇ ಒಡೆಯರಾದಾಗ 4:15 ಹೇಳೋದು 5 ಗಂಟೆಗೆ ಇದ್ರು ನಡೆಯುತ್ತೆ. ಸ್ವಲ್ಪ ಎಲ್ಲವನ್ನೂ ಲೂಸ್ ಮಾಡ್ಕೊಂಡ್ರೆ ನಡೆಯುತ್ತೆ. 6 ಗಂಟೆಗೆ ಪೂಜೆ ಆಗ್ಬೇಕಪ್ಪ, 6:15 ಮಾಡಿದ್ರೆ ಏನು ಸಮಸ್ಯೆ ಇಲ್ಲ ಬಿಡಿ, ನಾವೇ ಅಲ್ವಾ ಇರೋದು ಅಂತ ಅನ್ಸುತ್ತೆ. ಆದ್ರೆ ಪರಾಶರರು ಎಷ್ಟು ಬುದ್ಧಿವಂತರು ಅಂತಂದ್ರೆ, ಒಂದೇ ಕಡೆ ಆಶ್ರಮ ಇಲ್ಲ, ಎಲ್ಲ ಕಡೆ ಹರಡ್ಕೊಂಡ್ರು. ಈ ಆಶ್ರಮಕ್ಕೆ ನಾನು ಪ್ರತಿ ಸಲ ಭೇಟಿ ಕೊಡಬೇಕು, ಅವ್ರನ್ನೆಲ್ಲ ಎಷ್ಟು ಗಟ್ಟಿಯಾಗಿಡಬೇಕು ಅಂತಂದ್ರೆ, ಈ ಆಶ್ರಮಗಳನ್ನ ಗಟ್ಟಿ ಮಾಡ್ತಾನೆ. ಯಾವತ್ತೋ ಒಂದಿನ ಅವಕಾಶ ಬಂದಾಗ ಎಲ್ಲರನ್ನೂ ಒಂದ್ ಕಡೆ ಸೇರಿಸ್ಬೇಕು. ಈ ವಿಷನ್ ಇತ್ತಲ್ಲ ಪರಾಶರರು, ತುಂಬಾ ಅದ್ಭುತವಾದ ವಿಷನ್. ಈ ಮಗು ಪುಟ್ಟ ಹುಡುಗ ಅವ್ರ ಜೊತೆ ತಿರುಗಾಡ್ತಾ ಅಪ್ಪನ ವಿಷನ್ ಕಂಡು ಹಿಡ್ಕೊಂಡ. ಮತ್ತೆ ಅಪ್ಪನಿಗೆ ಹೇಳ್ದ, ಅಪ್ಪ ಹೇಳ್ಬೇಕಾದ ಮಂತ್ರಗಳನ್ನೆಲ್ಲ ತಾನು ಉಚ್ಚಾರ ಮಾಡ್ತಿದ್ರೆ ಅಪ್ಪ ಅವನಿಗೆ ಹೇಳ್ತಿದ್ರಂತೆ, ಮಗು ನೀನು ಉಚ್ಚಾರ ಮಾಡಬಾರ್ದು ಕಣಪ್ಪ ಮಂತ್ರ ಅಂತ. ಅವನ ಧೀಶಕ್ತಿ ತುಂಬಾ ಅದ್ಭುತವಾಗಿತ್ತಲ್ಲ. ಅಪ್ಪ ನಿಂತು ಗಾಯತ್ರಿ ಮಂತ್ರ ಹೇಳಿದ್ರೆ ಅಪ್ಪ ಭಗವಂತನಿಗೆ ಅರ್ಘ್ಯ ಕೊಡ್ತಿರ್ಬೇಕಾದ್ರೆ ಅವ್ರು ಹೇಳೋ ಮಂತ್ರಗಳನ್ನ ಅಪ್ಪ ಹೇಳಿ ಮುಗಿಸಿದ ಕೂಡಲೇ ತಾನು ಉಚ್ಚಾರ ಮಾಡ್ತಿದ್ದ. ಅಪ್ಪ ಹೇಳ್ತಾರೆ, ನೀವು ಉಚ್ಚಾರ ಮಾಡುವಾಗಿಲ್ಲಪ್ಪ, ಯಾಕಂದ್ರೆ ನಿಂಗೆ ಇನ್ನೂ ಉಪನಯನ ಆಗಲಿಲ್ಲ, ಉಪನಯನ ಆದ್ಮೇಲೆ ಉಚ್ಚಾರ ಮಾಡ್ಬೇಕು ಅಂದ್ರೆ, ಹಾಗಿದ್ರೆ ಬೇಗ ಮಾಡ್ಸಪ್ಪ ನಂಗೆ ಉಪನಯನ. 8 ವರ್ಷದ ಹುಡುಗ. ಅಂದ್ರೆ ಚಿಕ್ಕ ಹುಡುಗ ಕಣೋ ನೀನು, ಇಷ್ಟು ಬೇಗನೆ ಮಾಡಿದ್ರೆ ಆ ನಿಯಮ ಪಾಲಿಸೋದು ನಿಂಗೆ ಕಷ್ಟ ಆಗುತ್ತೆ ಅಂದ್ರೆ ಅವ್ರು ಹೇಳ್ತಾರೆ. ಮತ್ತೆ ಇವರೆಲ್ಲ ನನ್ನ ಜೊತೆಲೆಲ್ಲ ಓಡಾಡ್ತಾರಲ್ಲ ಈ ಪೈಲ ಇವ್ರಿಗೆಲ್ಲ ಎಷ್ಟು ವಯಸ್ಸು? ಹೆಚ್ಚಂದ್ರೆ ನನಗಿಂತ ಒಂದು 8-10 ವರ್ಷ ಜಾಸ್ತಿ ಇರ್ಬೋದು ತಾನೆ, ನಂಗೇನು ಬೇಜಾರಿಲ್ಲ, ನಾನು ಪಾಲಿಸ್ತೀನಿ ನಿಯಮ ಅಂತ. ಅವನಿಗೆ ಉತ್ಸಾಹ. ತನ್ನ ಅಪ್ಪನಿಗೆ ಗೊತ್ತಿರೋದೆಲ್ಲ ನನ್ಗೆ ಗೊತ್ತಾಗ್ಬಿಡ್ಬೇಕಪ್ಪ, ಅದು ಎಷ್ಟು ಬೇಗನೆ ಆಗುತ್ತೋ ಅಷ್ಟು ಬೇಗನೆ ಅಂತ. ಕೊನೆಗೆ ಪರಾಶರರು ನಿರ್ಧಾರ ಮಾಡಿ ಅವನನ್ನು ಗೌತಮ ಮುನಿಗಳ ಆಶ್ರಮಕ್ಕೆ ಕರ್ಕೊಂಡೋಗಿ, ಗೌತಮ ಮುನಿಗಳು ಪರಾಶರರ ಶಿಷ್ಯರು, ಅವರ ಆಶ್ರಮಕ್ಕೆ ಕರ್ಕೊಂಡೋಗಿ, ಆಶ್ರಮ ತುಂಬಾ ಚೆನ್ನಾಗಿ ಬೆಳೆದಿತ್ತು, ಆ ಆಶ್ರಮಕ್ಕೆ ಕರ್ಕೊಂಡೋಗಿ ಪುಟ್ಟ ಹುಡುಗನ ಉಪನಯನ ಮಾಡೋ ನಿರ್ಧಾರ ಮಾಡಿದ್ರು. ಎಷ್ಟು ಚೆನ್ನಾಗಿರ್ಬೋದು ನೋಡಿ, ಚಿಕ್ಕ ಹುಡುಗನಿಗೆ ಉಪನಯನ. ಆ ಉಪನಯನದ ದಿನ ಗೌತಮರು ಅವನಿಗೆ ಗುರುಗಳಾಗಿ ಆಚಾರ್ಯರಾಗಿರ್ಬೇಕು. ಆದ್ರೆ ವ್ಯಾಸನಿಗೆ ಕೃಷ್ಣ ದ್ವೈಪಾಯನಿಗೆ ಬಹಳ ಇಷ್ಟ ಆಯ್ತು, ನಮ್ಮ ಅಪ್ಪನೇ ನನ್ನ ಗುರುಗಳಾದ್ರೆ ತುಂಬಾ ಚೆನ್ನಾಗಿರ್ತಿತ್ತು, ಅವರೇ ಮಂತ್ರ ದೀಕ್ಷೆ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತ. ಆದ್ರೆ ಪರಾಶರರು ತುಂಬಾ ನಿಯಮಿತವಾಗಿ ಅವನಿಗೆ ಗೌತಮನ ಕೈಲೇ ಮಂತ್ರ ದೀಕ್ಷೆ ಆಗಬೇಕು ಅಂತ ಗೌತಮರಿಗೆ ಹೇಳಿ ಅವನಿಗೆ ಮಂತ್ರ ದೀಕ್ಷೆ ಕೊಡಿಸುವಂತ ಎಲ್ಲ ವ್ಯವಸ್ಥೆ ಮಾಡಿದ್ರು. ಮಂತ್ರ ದೀಕ್ಷೆ ಕೊಡೋದ್ ದಿನ, ಅವನಿಗೆ ಗಾಯತ್ರಿ ಮಂತ್ರ ಬೋಧನೆ ಆಗೋ ದಿನ ಅವನಿಗೆ ಪ್ರಶ್ನೆ ಕೇಳಿದ್ರು, ನೀನು ಇನ್ನು ಮುಂದೆ ಭಿಕ್ಷೆ ತೆಗೆದುಕೊಂಡ ಆಹಾರದಲ್ಲಿಯೇ ಜೀವಿಸ್ತೀಯಾ? ಹೇಳಿದ, ಹೌದು, ನಾನು ಭಿಕ್ಷಾನ್ನದಲ್ಲೇ ಜೀವಿಸ್ತೀನಿ. ಯಾರಾದ್ರೂ ಬಂದ್ರೆ ಅವ್ರಿಗೆ ಕೊಟ್ಟು ತಿನ್ಬೇಕು, ಕೊಟ್ಟು ತಿನ್ತೀಯಾ? ಹೌದು, ನಾನು ಕೊಟ್ಟು ತಿಂತೀನಿ. ಬ್ರಹ್ಮಚರ್ಯ ವ್ರತವನ್ನ ಕಟ್ಟುನಿಟ್ಟಿನಿಂದ ಪಾಲಿಸ್ತೀಯಾ? ಹೌದು, ನಾನು ಪಾಲಿಸ್ತೀನಿ ಅಂತ. ಎಲ್ಲದಕ್ಕೂ ಅವನು ಅದ್ಭುತವಾದ ಉತ್ತರ ಕೊಟ್ಟ. ತಂದೆ ಹೇಳಿಕೊಟ್ಟಿದ್ದ ಮಂತ್ರಗಳು ಚೆನ್ನಾಗಿ ನೆನಪಲ್ಲಿದ್ದರಿಂದ ಯಾವುದೇ ತಡವರದೆ ಅತ್ಯಂತ ಶ್ರೇಷ್ಠವಾಗಿ ಜೊತೆಯಲ್ಲಿದ್ದವರೆಲ್ಲ ಗಾಬರಿ ಪಟ್ಟು ನೋಡ್ತಾರೆ, ಇಷ್ಟು ಮುದ್ದು ಮಾತುಗಳಿಂದ ಎಷ್ಟು ಸ್ಪಷ್ಟವಾಗಿ ಮಂತ್ರಗಳನ್ನು ಹೇಳ್ತಾನೆ ಅಂತ. ಅವತ್ತಿನ ದಿನ ಎಲ್ಲ ಆಯ್ತು, ದರ್ಬೆ ಕಟ್ಟಿ ಅವನಿಗೊಂದು ಭಿಕ್ಷೆಗೆ ಒಂದು ಚೀಲವನ್ನು ಕೊಟ್ಟು ಕಳಿಸಿದ್ರು, ಭಿಕ್ಷೆ ಬೇಡ್ಕೊಂಡ್ ಬಾ ಅಂತ. ಪುಟ್ಟ ಹುಡುಗ ಮನೆ ಮುಂದೆ ಬಂದು ಭಿಕ್ಷೆ ಕೇಳ್ತಾನೆ ಅಂದ್ರೆ ಎಲ್ರಿಗೂ ಕಾತರ ಅಲ್ವಾ, ನಾನೇ ಕೊಡ್ಬೇಕು ಅಂತ. ಎಲ್ರೂ ಒಂದು ಪಾತ್ರೆ ತಂದು ತುಂಬಿಸ್ ಕಳಿಸ್ತಿದ್ದಾರೆ.
ನಿಂತಿದ್ದಾರೆ, ಇವನ್ ಪಾತ್ರೆಯಲ್ಲಿ 3 ಜನ ಕೊಟ್ಟಿದ ತಕ್ಷಣ ಪಾತ್ರೆ ತುಂಬೋಯ್ತು, ಏನ್ ಮಾಡೋದು ಅಂತ ವಾಪಸ್ ಬರ್ಲಿಕ್ಕೆ ಹೋದ್ರೆ ತುಂಬಾ ಜನ ಕಾಯ್ಕೊಂಡು ನಿಂತಿದ್ದಾರೆ, ಈ ಹುಡುಗನಿಗೆ ನಾವು ಭಿಕ್ಷೆ ಹಾಕ್ಬೇಕು ಅಂತ. ಅವನ ಹಿಂದೆ ಚಿಕ್ಕ ಚಿಕ್ಕ ಹುಡುಗರು, ಹಳ್ಳಿ ಹುಡುಗರು ಓಡ್ ಬರ್ತಿದ್ರಂತೆ. ಕೃಷ್ಣ ದ್ವೈಪಾಯನ ಪುಟ್ಟ ಮಗು ಅವರೆಲ್ಲರನ್ನೂ ಕರೆದು ತನ್ನ ಪಾತ್ರೆಯಲ್ಲಿ ಅಷ್ಟನ್ನು ಹಂಚಿಬಿಟ್ಟ ಅವರಿಗೆ. ಮತ್ ಮುಂದಕ್ಕೆ ಹೋದ, ಉಳಿದವರೆಲ್ಲ ಪಾತ್ರೆ ತುಂಬಿಸಿದ್ರು, ಇನ್ನೊಂದಷ್ಟು ಜನ ಹಿಂದೆ ಓಡ್ ಬಂದ್ರು, ಅವರಿಗೆಲ್ಲ ಹಂಚಿದ. ಹೀಗೆ ಎಲ್ಲವನ್ನು ಹಂಚಿ ಬರಿದಾದ ಪಾತ್ರೆ ತಗೊಂಡು ಮನೆಗೆ ಬಂದ್ರೆ ಪರಾಶರ ಕೇಳಿದ್ರು, ಮಗು ಏನು ಭಿಕ್ಷೆ ಯಾರು ಕೊಡ್ಲಿಲ್ವಾ? ಹೇಳಿದ, ಕೊಟ್ರಪ್ಪ, ಎಷ್ಟು ಕೊಟ್ರು ಅಂದ್ರೆ ಪಾತ್ರೆ ತುಂಬಿ ತುಳುಕೋಷ್ಟು ಭಿಕ್ಷೆ ಕೊಟ್ರು, ಮತ್ತೆ ಏನೂ ಇಲ್ವಲ್ಲ ನನ್ನ ಹತ್ರ? ಇಲ್ಲ, ಹಿಂದೆ ತುಂಬಾ ಮಕ್ಕಳು ಬರ್ತಿದ್ರು, ಅವರಿಗೆಲ್ಲ ಹಂಚ್ಬಿಟ್ಟೆ. ಮತ್ ನೀ ಏನ್ ಮಾಡ್ತೀಯಾ? ಪುಟ್ಟ ಹುಡುಗ ಉತ್ತರ ಕೊಡ್ತಾನೆ, ಅಪ್ಪ ನಾನು ಮಂತ್ರ ದೀಕ್ಷೆ ತಗೊಂಡಿದ್ದೀನಲ್ವಾ, ಬೇರೆಯವ್ರಿಗೆ ಕೊಟ್ಟು ತಿಂತೀನಿ ಅಂತ, ಬೇರೆಯವ್ರಿಗೆ ಕೊಟ್ಟೆ, ಖಾಲಿ ಆಯ್ತು, ಉಪವಾಸ ಇರ್ತೀನಿ ನಾನು. ನನಗೇನು ಅಗತ್ಯ ಇಲ್ಲ, ಉಪವಾಸ ಇದ್ರೆ ನನಗೇನೂ ಆಗಲ್ಲ, ಉಪವಾಸ ಇರೋದು ಗೊತ್ತು ನನಗೆ, ಉಪವಾಸ ಇರ್ತೀನಿ. ನಮ್ಮ ಅಮ್ಮನೂ ಬಹಳ ಕಾಲ ವಾರಕ್ಕೊಂದಿನ 15 ದಿನಕ್ಕೊಂದಿನ ಉಪವಾಸ ಇದ್ದು ನಾನು ಅದನ್ನು ನೋಡಿದ್ದೀನಿ, ನಾನು ಉಪವಾಸ ಇರ್ತೀನಿ ಅಂತ. ಆದ್ರೆ ತಂದೆ ಒಂದು ಮಾತು ಹೇಳಿದ್ರು, ನೋಡು, ನೀನೊಂದು ಕೆಲಸ ಮಾಡು, ಉಪವಾಸ ಇರೋ ಅಗತ್ಯ ಇಲ್ಲ, ಬಂದವರಿಗೆ ಕೊಡ್ಬೇಕಲ್ಲ ನೀನು. ಯಾರಾದ್ರೂ ನಿನ್ನನ್ನು ಕೇಳ್ಕೊಂಡು ಬರ್ತಾರೆ, ಮಕ್ಕಳು ನಿನ್ನ ಹಿಂದೆ ಬರ್ತಾರೆ, ಏನ್ ಮಾಡ್ತೀಯಾ? ನೀನು ಸೂರ್ಯ ದೇವನನ್ನ ಪ್ರಾರ್ಥಿಸ್ಕೋ, ಸೂರ್ಯ ದೇವ ಒಪ್ಕೊಂಡ್ರೆ ನಿನಗೆ ಅಕ್ಷಯ ಪಾತ್ರೆ ಆಗುತ್ತೆ, ಇದು ನೀನು ಕೇಳಿದಾಗೆಲ್ಲ ಸಿಗುತ್ತೆ, ನೀನು ಸೂರ್ಯ ದೇವನನ್ನು ಪ್ರಾರ್ಥಿಸ್ಕೋ ಅಂತ. ಈ ಹುಡುಗನಿಗೆ ಶ್ರದ್ಧೆ ಇತ್ತಲ್ಲ, ಗಾಯತ್ರಿ ಮಂತ್ರದ ಮೇಲೆ ವಿಶ್ವಾಸ ಇತ್ತಲ್ಲ, ಎಷ್ಟು ಅದಮ್ಯವಾದ ಶ್ರದ್ಧೆ ಅಂತಂದ್ರೆ, ಸೂರ್ಯ ದೇವನನ್ನ ಭಕ್ತಿಯಿಂದ ಪ್ರಾರ್ಥಿಸ್ಕೊಂಡ, ಆ ಪ್ರಾರ್ಥನೆ ಎಷ್ಟು ಅದ್ಭುತವಾದ ಫಲ ಕೊಡ್ತು ಅಂದ್ರೆ ಅವನಿಗೆ ನಂಬಿಕೆ ಇರಲಿಲ್ಲ ತುಂಬಬಹುದು ಅಂತ. ಅಪ್ಪ ಹೇಳಿದ್ರಲ್ಲ ಅನ್ನೋ ಕಾರಣಕ್ಕೆ ಸೂರ್ಯನನ್ನ ಪ್ರಾರ್ಥಿಸ್ಕೊಂಡ, ನಾನು ಸ್ವಂತಕ್ಕೋಸ್ಕರ ನೀನು ಕೊಟ್ಟಿದ್ದನ್ನ ಬಳಸ್ಕೊಳ್ಳಲ್ಲ, ಹಂಚಲಿಕ್ಕೋಸ್ಕರ ಬೇಕಾದಾಗ ನನ್ನ ಪಾತ್ರೆ ತುಂಬಿಸ್ಬಿಡು ಅಂತ ಕೇಳ್ಕೊಂಡ್ರೆ ಪಾತ್ರೆ ಭಾರ ಆಯ್ತು. ಭಾರ ಆಗಿದ್ದು ನೋಡಿದ್ರೆ ಪಾತ್ರೆ ತುಂಬಾ ಅನ್ನ. ಬಂದವರಿಗೆಲ್ಲ ಮತ್ತೆ ಹಂಚಿದ. ಅಪ್ಪ ಹೇಳಿದ್ರು, ಮಗು ಇದೇ ಕೊನೆ, ಇನ್ ಯಾವತ್ತಿದ್ರೂ ಸೂರ್ಯದೇವ ಕೊಟ್ಟಿದ್ದನ್ನು ಸ್ವಂತಕ್ಕೋಸ್ಕರ ಬಳಸಬೇಡ, ಭಗವಂತ ಕೊಟ್ಟಿದ್ದನ್ನ ಬೇರೆಯವರಿಗೆ ಕೊಡು, ನಿನಗೆ ಯಾರಾದ್ರೂ ತಂದು ಕೊಟ್ರೆ ಮಾತ್ರ ನೀನ್ ತಿನ್ನು ಅಂತ ರೂಢಿ ಇಟ್ಕೋ, ಇಲ್ಲದ್ರೆ ಉಪವಾಸ ಇರ್ಲಿ, ಕೇಳಿ ಬಂದವರು ಯಾರಾದ್ರೂ ಇದ್ರೆ ಸೂರ್ಯನನ್ನು ಕೇಳು, ಕೊಡ್ತಾನೆ, ನೀನು ಹಂಚಿಬಿಡು ಅಂತ. ಎಷ್ಟು ಚೆನ್ನಾಗಿದೆ ಪಾಠ, ತಂದೆ ಮಾಡ್ಬೋದಾದ ಪಾಠ, ಇದಕ್ಕಿಂತ ಶ್ರೇಷ್ಠ ಯಾವುದೂ ಅಲ್ಲ. ನೀನ್ ದುಡಿದಿದ್ದನ್ನು ಸ್ವಂತಕ್ಕೋಸ್ಕರ ಬಳಸ್ಕೋ, ಯಾರಾದ್ರೂ ಕೊಟ್ಟಿದ್ದನ್ನಿದ್ರೆ ಅದನ್ನು ಬೇರೆಯವರಿಗೋಸ್ಕರ ಹಂಚು ಅಂತ ಚಿಕ್ಕಂದಿಂದ ಕಲ್ತ್ಕೊಡ್ಬೇಕಾದ ಪಾಠ ಇದು. ಈ ಪಾಠ ಕಲ್ತ್ಕೊಟ್ರೆ ಆ ಮಗು ಉದ್ದಕ್ಕೂ ಬೆಳ್ಕೊಳ್ತಾ ಹೋಗುತ್ತೆ. ನಾವು ಕೃಷ್ಣ ದ್ವೈಪಾಯನ ಬದುಕಿನಲ್ಲಿ ಕಾಣ್ತೀವಿ, ತಂದೆ ಹೇಳಿಕೊಟ್ಟ ಪ್ರತಿಯೊಂದು ಪಾಠ ಅವನ ಜೀವನಕ್ಕೆ ಎಂಥ ಅದ್ಭುತವಾದ ಮಾರ್ಗದರ್ಶನ ಮಾಡ್ತು ಅಂತಂದ್ರೆ ಅವನ ಜೀವನದುದ್ದಕ್ಕೂ ಅದನ್ನು ಅಳವಡಿಸ್ಕೊಳ್ತಾ ಹೋದವನೇ. ಕೃಷ್ಣ ದ್ವೈಪಾಯನ ಈಗ ದೀಕ್ಷೆ ಪಡ್ಕೊಂಡ, ತಂದೆ ಜೊತೆ ಮತ್ತೊಂದು ದೀರ್ಘವಾದ ತಿರುಗಾಟ. ಈಗ 12 ವರ್ಷಗಳ ಕಾಲ ಅವನು ಬರೀ ತಿರುಗಾಟ ಮಾಡೋದಷ್ಟೇ ಅಲ್ಲ, ತಂದೆ ಹೇಳಿಕೊಟ್ಟ ಪಾಠವನ್ನ ತಂದೆಯನ್ನು ಗುರುವಾಗಿ ಸ್ವೀಕರಿಸಿ ಕಲಿಬೇಕು. ತಂದೆ ಹತ್ರ ನಿಂತ್ಕೊಂಡು ತಂದೆ ಹೇಳಿಕೊಟ್ಟ ಮಾತುಗಳನ್ನ ಕೇಳ್ತಾ ಅವ್ರು ಹೇಳಿಕೊಟ್ಟ ಪಾಠವನ್ನ ಕಲಿಬೇಕು. ಅದ್ರ ನಡುವೆನೆ ತಂದೆನ ನೋಡಿ ಕಲಿಬೇಕು. ತುಂಬಾ ಬಹಳ ಮುಖ್ಯವಾದ ಪಾಯಿಂಟ್ ಇದನ್ನ. ಬಹಳ ಬಾರಿ ಏನಾಗುತ್ತೆ ಅಂತಂದ್ರೆ, ನಾವು ಹೇಳೋದೊಂದು ಮಾಡೋದು ಮತ್ತೊಂದಾಗಿರುತ್ತೆ. ಇದನ್ನ ನೋಡೋರು ತುಂಬಾ ಜನ ಇರ್ತಾರೆ. ಯಾಕೆ ನಮ್ಮ ಮಕ್ಕಳು ತುಂಬಾ ತಲಹರಟೆಗಳಾಗಿರ್ತವೆ ಅಂತಂದ್ರೆ, ಅವ್ರಿಗೆ ನಾವು ಹೇಳಿರ್ತೀವಿ ತುಂಬಾ ಸ್ಟ್ರಿಕ್ಟ್ ಆಗಿ ನೀವು ಕೂತ್ಕೋಬೇಕು ಅಂತ, ನಾವು ತಲಹರಟೆ ಮಾಡ್ತಿರ್ತೀವಿ. ನಾವು ಒಂದು ಶಿಕ್ಷಕರ ಶಿಬಿರ ಮಾಡಿದ್ವಿ ಇತ್ತೀಚೆಗೆ ಜಿಗಣಿಯಲ್ಲಿ. ಶಿಬಿರ ಮಾಡಿದಾಗ ನಾನು ಸಹಜವಾಗಿ ಹೇಳಿದೆ, ನಮ್ಗೆ ಆಶ್ರಮದಲ್ಲಿ ಕಲಿಸ್ಕೊಟ್ಟ ಪಾಠ ನಾನು ಹೇಳಿದೆ, ನೋಡಿ ಎಲ್ಲ ವ್ಯವಸ್ಥೆ ಮಾಡಿರ್ತೀವಿ, ಬಹಳ ಬಾರಿ ಚಪ್ಪಲಿ ಬಿಡ್ಲಿಕ್ಕೆ ವ್ಯವಸ್ಥೆ ಇರಲ್ಲ, ಮೊದಲು ಅಲ್ಲಿಂದ ನೋಡಿ ಚಪ್ಪಲಿ ಬಿಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಅಂತ. ಕೂಡಲೇ ಇದ್ದ ಕಾರ್ಯಕರ್ತರು ಏನ್ ಮಾಡಿದ್ರು, ಒಂದಷ್ಟು ದಾರವನ್ನು ಕಟ್ಟಿ ಚಪ್ಪಲಿ ಅಂತ ಬೋರ್ಡ್ ಹಾಕಿದ್ರು. ನಾನು ಕೇಳಿದೆ ಅವರಿಗೆ, ಚಪ್ಪಲಿ ಅಂತ ಬೋರ್ಡ್ ಹಾಕಿದ್ದೀರಾ ಸರಿ, ಬಂದು ಯದ್ವಾ ಪದ್ವಾ ಬಿಟ್ಟು ಹೋಗ್ಬಿಡ್ತಾರೆ, ನೀಟಾಗಿ ಬಿಡ್ಲಿಕ್ಕೆ ವ್ಯವಸ್ಥೆ ಆಗ್ಬೇಕಲ್ಲ, ಏನ್ ಮಾಡಬೇಕು ಅಂತ. ಏನು ಉತ್ತರ ಕೊಟ್ಟರು ಗೊತ್ತಾ? ತುಂಬಾ ಸಿಂಪಲ್ ಸರ್, ಒಂದು ಕೆಲಸ ಮಾಡ್ತೀವಿ, ನಾವೆಲ್ಲ ಒಂದು 8 ಚಪ್ಪಲಿ ನೀಟಾಗಿ ಬಿಟ್ಬಿಟ್ಟು ಒಳಗೋಗ್ಬಿಡ್ತೀವಿ, ಬಂದವರಿಗೆ ಗೊತ್ತಾಗುತ್ತೆ ನೀಟಾಗಿ ಬಿಡಬೇಕು. ಅದ್ಭುತವಾದ ವಿಚಾರ ಇದು. ಬಹಳ ಬಾರಿ ನಾವು ಗಮನಿಸಿರಲ್ಲ ಇದನ್ನ. ನಾವು ಅನೇಕ ಬಾರಿ ಚಪ್ಪಲಿ ನೀಟಾಗಿ ಬಿಡೋದು ಯಾಕೆ ಅಂದ್ರೆ, ನಮಗಿಂತ ಮುಂಚೆ ಯಾರೋ ನೀಟಾಗಿ ಬಿಟ್ಟಿರೋದ್ರಿಂದ ನೀಟಾಗಿ ಬಿಟ್ಟಿರ್ತೀವಿ. ನಮಗಿಂತ ಮುಂಚೆ ಯಾರೋ ಎದ್ದ ಬಿಸಾಕಿದ್ರೆ ನಾವು ಕೂಡ ಬಿಸಾಕ್ಬಿಟ್ಟೆ ಹೋಗ್ತೀವಿ ಚಪ್ಪಲಿನ. ಅಂದ್ರೆ ನಮ್ಮನ್ನು ಯಾರು ಮಾರ್ಗದರ್ಶನ ಮಾಡ್ತಾರೋ ಅವ್ರು ನೀಟಾಗಿದ್ರೆ ನಾವು ಸಹಜವಾಗಿ ನೀಟಾಗಿ ಬೆಳೆದಿರ್ತೀವಿ. ಇದೊಂದು ಪಾಠ ಕಲ್ತ್ಕೊಂಡ್ಬಿಟ್ರೆ ಬಹಳ ಪ್ರಾಬ್ಲಮ್ಗಳು ಮನೆಯಲ್ಲಿ ಸಾಲ್ವ್ ಆಗ್ಬಿಡ್ತವೆ. ಆದರೆ ಈ ಸಾಲ್ವ್ ಆಗ್ಲಿಕ್ಕೆ ಬಿಡಲ್ಲ ನಾವು. ಆದರೆ ವ್ಯಾಸನಿಗೆ ಆ ಸಮಸ್ಯೆ ಇರಲಿಲ್ಲ. ಆ ದ್ವೈಪನಿಗೆ ಎಂತ ಅದ್ಭುತವಾದ ಲೋಕಜ್ಞಾನ ಸಿಕ್ತು ತಂದೆಯ ಕಾರಣದಿಂದಾಗಿ ಅಂದ್ರೆ, ತಂದೆ ಜೊತೆ ತಿರುಗಾಡ್ದ, ತಂದೆಗೆ ಗೊತ್ತಿರೋ ಮಂತ್ರವನ್ನೆಲ್ಲ ಪಾಠದ ಮೂಲಕ ಕಲ್ತ್ಕೊಂಡ. ತಂದೆ ಋಗ್ವೇದದ ಮಂತ್ರಗಳನ್ನ ಒಂದು ಚೂರು ಉಚ್ಚಾರ ತಪ್ಪಿಲ್ಲದೆ ಹೇಳ್ತಿದ್ರು. ಪರಾಶರರು ವಾಸ್ತವವಾಗಿ ಹಾಗೆ ನೋಡಿದ್ರೆ ವೇದವನ್ನ ತುಂಬಾ ಸುಸ್ಥಿತಗೊಳಿಸಿದವರಲ್ಲಿ ಒಬ್ರು.
ಅವರು ವೇದ ಮಂತ್ರವನ್ನು ಉಚ್ಚಾರ ಮಾಡಬೇಕಾದ್ರೆ ಕೇಳಿದವ್ರಿಗೆ ಸಂಗೀತ ಕೇಳಿದಂತಾಗ್ತಿತ್ತು. ಅಷ್ಟು ಸುಂದರವಾಗಿ ವೇದ ಮಂತ್ರದ ಉಚ್ಚಾರ ಮಾಡ್ತಿದ್ರು. ಜೊತೆಯಲ್ಲಿದ್ದವ್ರು ಏನಾದ್ರು ತಪ್ಪು ಉಚ್ಚಾರ ಮಾಡಿದ್ರೆ ಅವರನ್ನು ತಿದ್ದಿ ಸರಿ ಮಾಡಿ ಮತ್ತೆ ಮುಂದಕ್ಕೆ ಹೋಗುವಂತ ಪ್ರಯತ್ನ ಮಾಡ್ತಿದ್ರು. ಹೀಗಾಗಿ ದ್ವೈಪಾಯನಿಗೆ, ಕೃಷ್ಣ ದ್ವೈಪಾಯನಿಗೆ, ವ್ಯಾಸನಿಗೆ ಚಿಕ್ಕಂದಿನಿಂದ ಅತ್ಯಂತ ಸ್ಪಷ್ಟವಾಗಿ ಉಚ್ಚಾರ ಮಾಡೋದು ಬಂದು ಹೋಗಿತ್ತು. ಅವನಿಗೆ ತಂದೆ ಹೇಳದಂತೆ ಕೇಳ್ಕೊಂಡು ಅದನ್ನು ಉಚ್ಚಾರ ಮಾಡಿ ಅದನ್ನು ರಿಪೀಟ್ ಮಾಡೋದ್ರಲ್ಲಿ ಅವನು ನಿಸ್ಸೀಮನಾಗ್ಬಿಟ್ಟಿದ್ದ. ಒಂದರಿಂದ ಒಂದು ಆಶ್ರಮಕ್ಕೆ ಹೋಗ್ತಾ ತಂದೆ ಅವ್ರನ್ನ ಇಂಟ್ಯಾಕ್ಟ್ ಮಾಡಿಡೋದಿತ್ತಲ್ಲ, ಅವ್ರನ್ನ ಸರಿಯಾಗಿರ್ಲಿಕ್ಕೆ ತಂದೆ ಮಾಡ್ತಿದ್ದ ಪ್ರಯತ್ನ ಇತ್ತಲ್ಲ, ಅದನ್ನು ಅವ್ನು ನೋಡ್ತಿದ್ದ. ಅವ್ರ ತಂದೆಯ ಗುಣ ಹೇಗಿತ್ತು? ಅಥರ್ವಣ ವೇದ ಕಲ್ತಿದ್ರಿಂದ ಅವ್ರಿಗೊಂದಷ್ಟು ಗಿಡಮೂಲಿಕೆಗಳ ಪರಿಚಯ ಇತ್ತು. ಅದನ್ನು ಉಪಯೋಗಿಸಿ ಮಂತ್ರ ಹೇಳಿ ಗುಣಪಡಿಸೋದು ಗೊತ್ತಿತ್ತು. ಹೀಗಾಗಿ ಪರಾಶರ ಯಾವುದೇ ಊರಿಗೆ ಹೋದ್ರು ಸಾವಿರಾರು ಜನ, ಹಳ್ಳಿ ಜನ ಎಲ್ಲ ಧಾವಿಸಿ ಬರ್ತಿದ್ರು. ಪರಾಶರ ಮುನಿಗಳ ಕಾಲಿಗೆ ಬೀಳ್ತಿದ್ರು, ಇಂತಿಂತ ರೋಗ ಇದೆ ಅಂತ ಹೇಳ್ತಿದ್ರು. ಅವ್ರ ಕೈ ಮುಟ್ಟಿ ಆಶೀರ್ವಾದ ಮಾಡಿ ಒಂದಷ್ಟು ಮಂತ್ರ ಹೇಳಿ ಗುಣ ಮಾಡಿಸಿ ಕಳಿಸ್ತಿದ್ರು. ಇವಾಗ ಅವ್ರು ಬರೋದನ್ನ ಜನ ಕಾಯ್ತಿದ್ರು. ಆದ್ರೆ ಅವ್ರು ಬರೋದನ್ನ ಆಶ್ರಮವಾಸಿಗಳು ಮಾತ್ರ ಹೆದರಿಕೆಯಿಂದ ಕಾಯ್ತಿದ್ರು. ಯಾಕೆಂದ್ರೆ ಅವ್ರು ಬಂದ್ರೆ ಎಲ್ಲ ನೆಟ್ಟಗಾಗ್ಬೇಕಲ್ಲ, ಯಾವ್ಯಾವ ವ್ಯವಸ್ಥೆಗಳು ತಪ್ಪು ಹೋಗಿದೆಯೋ ಅದೆಲ್ಲ ನೀಟಾಗಿ ಆಗ್ಬೇಕಲ್ಲ. ಹೀಗಾಗಿ ಪರಾಶರರು ಬಂದು ವ್ಯವಸ್ಥೆಯನ್ನ ನೀಟ್ ಮಾಡುವಂತ ಕೆಲಸವನ್ನು ಕೂಡ ತುಂಬಾ ಬಾರಿ ಮಾಡ್ತಿದ್ರು. ಪರಾಶರದು ಯಾವಾಗಲೂ ಸ್ಟ್ರಿಕ್ಟ್ ಅದೊಂದು ರೂಲು, ನಾವು ಸರಿಯಾಗಿದ್ರೆ ಬೇರೆಯವರು ಸರಿಯಾಗಿರ್ತಾರೆ, ನಾವು ಸ್ವಲ್ಪ ತಪ್ಪು ಮಾಡಿದ್ರೆ ಬೇರೆಯವರು ತಪ್ಪು ಮಾಡ್ತಾರೆ ಅಂತ. ಅನೇಕ ಆಶ್ರಮವಾಸಿಗಳು ಬದುಕ್ತಾ ಇದ್ದಿದ್ದೇ ಈ ಗೃಹಸ್ಥರ ಆಶ್ರಯದಲ್ಲಿ. ಸನ್ಯಾಸಿಗಳು ಬದುಕೋದು ಯಾವಾಗಲೂ ಗೃಹಸ್ಥರ ಆಶ್ರಯದಲ್ಲೇ. ಗೃಹಸ್ಥ ಧರ್ಮ ಏನು ಅಂತಂದ್ರೆ, ಯಾರು ಸನ್ಯಾಸಿಗಳಾಗಿ ಧರ್ಮಕ್ಕೋಸ್ಕರ, ರಾಷ್ಟ್ರಕ್ಕೋಸ್ಕರ ಬದುಕು ಕೊಡ್ತಾರೋ ಅವ್ರ ಬದುಕು ಚೆನ್ನಾಗಿ ನಡೆಯುವಂತೆ ನೋಡ್ಕೊಳ್ಳೋದು. ಅವ್ರ ಬದುಕಿಗೋಸ್ಕರ ಬೇರೆನೋ ಮಾಡಬೇಕಾದ ವ್ಯವಸ್ಥೆ ಇರಬಾರ್ದು. ಹೀಗಾಗಿ ಯಾರಾದ್ರೂ ಭಿಕ್ಷುಕರು ಮನೆ ಮುಂದೆ ಬಂದ್ರೆ ಗೃಹಸ್ಥ ಧರ್ಮ ಭಿಕ್ಷುಕರಿಗೆ ಅನ್ನ ಹಾಕೋದು ಅತ್ಯಂತ ಶ್ರೇಷ್ಠ ಧರ್ಮ. ಯಾರಾದ್ರೂ ಊಟ ಮಾಡೋ ಸಂದರ್ಭದಲ್ಲಿ ಅನ್ನ ಬೇಕು ಅಂತ ಕೇಳಿದ್ರೆ ಅನ್ನ ಹಾಕೋದು ಗೃಹಸ್ಥ ಧರ್ಮ. ಯಾಕೆಂದ್ರೆ ಗೃಹಸ್ಥರಿಗೆ ಬೇರೆ ಕರ್ತವ್ಯ ಹೇಳಿಲ್ಲ. ಈ ತರದ ಕೆಲಸ ಮಾಡ್ತಿರೋರಿಗೆ, ಈ ತರ ಏನೂ ಇಲ್ಲದೆ ನರಳ್ತಾ ಇರೋರಿಗೆ ಕೊಡಬೇಕಾದ್ದು ಗೃಹಸ್ಥ ಧರ್ಮ ಅಂತ ಹೇಳುತ್ತೆ. ಹೀಗಾಗಿ ಪರಾಶರು ತುಂಬಾ ಸ್ಟ್ರಿಕ್ಟ್ ಆಗಿ ರೂಲ್ ಮಾಡಿದ್ರು, ನೀವು 3 ದಿನಕ್ಕಿಂತ ಹೆಚ್ಚಿಗೆ ಅನ್ನವನ್ನ ಉಳಿಸ್ಕೊಳ್ಬಾರ್ದು, ಅಕ್ಕಿಯನ್ನ ಕಾಪಾಡ್ಕೊಳ್ಬಾರ್ದು ಅಂತ ಪ್ರತಿಯೊಂದು ಆಶ್ರಮದಲ್ಲಿ ರೂಲ್ ಇತ್ತು. ಮತ್ತೆ ನಿಮ್ಗೆ ಎಲ್ಲಿಂದ ಬರಬೇಕು? ಹಳ್ಳಿಯವರು ತಂದ್ಕೊಡ್ಬೇಕು, ತಂದ್ಕೊಟ್ಟಿದ್ರೆ ನೀವು ಜೀವನ ಮಾಡಬೇಕು. ನಿಮ್ಮ ಕೆಲಸ ಏನು ಅಂದ್ರೆ ವೇದವನ್ನ ಕಾಪಾಡ್ಕೊಂಡು ಬರೋದು, ಧರ್ಮವನ್ನ ಕಾಪಾಡ್ಕೊಂಡು ಬರೋದು ನಿಮ್ ಕೆಲಸ. ನೀವು ನೀಟಾಗಿ ಧರ್ಮವನ್ನ ಕಾಪಾಡ್ಕೊಂಡು ಬಂದ್ರೆ ಆ ಭಗವಂತನ ಕೃಪೆ ನಿಮ್ಗಿರುತ್ತೆ. ನಿಮ್ಗೆ ಬೇಕಾಗಿರೋದು ಭಗವಂತ ವ್ಯವಸ್ಥೆ ಮಾಡ್ತಾನೆ ಅಂತ. ಒಂದಷ್ಟು ಆಶ್ರಮಗಳಲ್ಲಿ ಜನ ಗಲಾಟೆ ಮಾಡೋದಂತ, ಇಲ್ಲ ನಾವು ಹೊರಟು ಬಿಡ್ತೀವಿ, ಇಲ್ಲಿನ ಹಳ್ಳಿಯವರು ಸರಿ ಇಲ್ಲ ಅಂತ. ಪರಾಶರ ಹೇಳ್ತಾರೆ, ಹಳ್ಳಿಯವರು ಸರಿ ಇಲ್ಲ ಅಂತಂದ್ರೆ ನೀವು ವೇದ ಮಂತ್ರಗಳನ್ನ ಸರಿಯಾಗಿ ಕಾಪಾಡ್ಕೊಂಡು ಬಂದಿಲ್ಲ ಅಂತ ಅರ್ಥ, ನೀವು ನಿಷ್ಠರಾಗಿಲ್ಲ ಅಂತ ಅರ್ಥ, ನೀವು ಶ್ರೋತ್ರಿಯರಾಗಿಲ್ಲ ಅಂತ ಅರ್ಥ. ನೀವು ಶ್ರೋತ್ರಿಯರಾದ್ರೆ ಹಳ್ಳಿಗಳವರು ನಿಮ್ಗೆ ಚೆನ್ನಾಗಿ ವ್ಯವಸ್ಥೆ ಮಾಡ್ತಾರೆ ಅಂತ. ಇದನ್ನು ಬಹಳ ಜನ ನಂಬಲಿಲ್ಲ. ಅವತ್ತು ಪರಾಶರ ರಾತ್ರಿ ಅಲ್ಲೇ ಇದ್ರು. ಅಲ್ಲೇ ಇದ್ದವ್ರು ನೋಡ್ತಾರೆ, ಅವತ್ತು ಇಡೀ ದಿನ ಒಂದು ಚೂರು ಹಳ್ಳಿಗಳ ಜನ ತಂದ್ಕೊಡ್ಲಿಲ್ಲ. ಭಿಕ್ಷೆಗೆ ಅಂತ ಹೋದ್ರೆ ಬಾಗಿಲು ಹಾಕಿದ್ರು. ಅವರಿಗೆ ಈ ಆಶ್ರಮದವ್ರು ಕಂಡ್ರೆ ಏನೋ ಕೋಪ. ಆದ್ರೆ ಆಶ್ರಮದಲ್ಲಿ ಹಸುಗಳಿದ್ವು. ಆ ಹಸುಗಳಿಂದ ಹಾಲನ್ನು ತಗೊಂಡ್ರು ಪರಾಶರರು. ಹಾಲನ್ನು ಕರೆಸಿ ಏನ್ ಮಾಡಿದ್ರು, ಈ ಹಾಲು ಮೊದಲು ಸೇರ್ಬೇಕಾಗಿದ್ದು ಈ ಆಶ್ರಮದಲ್ಲಿರುವಂತ ಮಕ್ಕಳಿಗೆ ಅಂತ ಹೇಳಿ ಮಕ್ಕಳಿಗೆ ಹಾಲು ಕುಡಿಸಿದ್ರು. ತಾವು ಕೂಡ ಒಂದು ತೊಟ್ಟು ಹಾಲು ಕುಡಿಲಿಲ್ಲ. ಪರಾಶರರೇ ಕುಡಿಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆಶ್ರಮದಲ್ಲಿ ಹಿರಿಯರು ಯಾರು ಹಾಲು ಕುಡಿಲೇ ಇಲ್ಲ. ಮಕ್ಕಳಿಗೆಲ್ಲ ಹಾಲು ತಲುಪ್ತು, ಆದ್ರೆ ಹಿರಿಯರಿಗೆ ಯಾರಿಗೂ ಹಾಲು ಸಿಗ್ಲಿಲ್ಲ. ಮಾರನೇ ದಿನಾನು ಹೀಗಾಗತ್ತೆ ಅಂತ ಗೊತ್ತಾದಾಗ ಹಳ್ಳಿಗರಿಗೆ ನಾಚಿಕೆ ಆಗಿಬಿಡ್ತು. ನಾವುಗಳಿರ್ಬೇಕಾದ್ರೆ ಪರಾಶರಂತ ಋಷಿಗಳಿಗೆ ಇಂಥ ಪರಿಸ್ಥಿತಿ ಅಲ್ವಾ ಅಂತ ಹೇಳಿ ಮಾರನೇ ದಿನದಿಂದ ಎಲ್ಲರೂ ಭಿಕ್ಷೆ ಕೊಡ್ಲಿಕ್ಕೆ ಶುರು ಮಾಡಿದ್ರು. ನಿಧಾನವಾಗಿ ಹಳ್ಳಿಗರ ಮತ್ತು ಆಶ್ರಮದ ನಡುವಿನ ಸಂಬಂಧ ಸುಧಾರಿಸಿತು. ಇದು ಯಾಕೆ ನಾನು ಹೇಳಿದೆ ಅಂದ್ರೆ, ಪುಟ್ಟ ಕೃಷ್ಣ ದ್ವೈಪಾಯನದನ್ನು ನೋಡ್ತಿದ್ದವ ನಮ್ಮಪ್ಪ ಸಮಸ್ಯೆ ಸಾಲ್ವ್ ಮಾಡೋ ರೀತಿ ಎಷ್ಟು ಚೆನ್ನಾಗಿದೆಯಲ್ಲ. ಅವರು ಸಮಸ್ಯೆ ಸಾಲ್ವ್ ಮಾಡಬೇಕಾದ್ರೆ ಯಾರ ಮೇಲೂ ಏರ್ ಹೋಗಲ್ಲ, ಯಾರಿಗೂ ಗಲಾಟೆ ಮಾಡಲ್ಲ, ಶಿಕ್ಷೆ ತಮ್ಮೇಲೆ ತಗೋತಾರೆ. ಯಾವಾಗ ಶಿಕ್ಷೆ ತಮಗಾಗುತ್ತೋ ಸಮಸ್ಯೆ ಅರ್ಧ ಸಾಲ್ವ್ ಆಗುತ್ತೆ, ಸಮಸ್ಯೆ ಮುಗಿದೋಗುತ್ತೆ. ಈ ಶಿಕ್ಷೆ ಇನ್ನೊಂದು ಬಾರಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಮಸ್ಯೆ ಕೊಡಲು ಸುಮ್ಮನಾಗ್ಬಿಡ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನ ಕೃಷ್ಣ ದ್ವೈಪಾಯನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ. ಮತ್ತೆ ಅಪ್ಪ ಹೇಳೋ ಮಾತಿತ್ತಲ್ಲ, ನೀವು ಧರ್ಮನಿಷ್ಠರಾಗಿದ್ರೆ, ನೀವು ನೀಟಾಗಿ ನಿಮ್ಮ ಧರ್ಮವನ್ನ ಪಾಲಿಸ್ತಾ ಇದ್ರೆ ಭಗವಂತ ನಿಮ್ಗೆ ಕೃಪೆ ಮಾಡಿಯೇ ಮಾಡ್ತಾನೆ. ನಿಮ್ಗೆ ಏನ್ ವ್ಯವಸ್ಥೆ ಬೇಕೋ ಅದನ್ನ ಮಾಡ್ತಾನೆ. ಅಕಸ್ಮಾತ್ ಸಾಧ್ಯ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ನೀವು ಊರನ್ನ ಬಿಟ್ಟು ಹೋಗ್ಬೇಡಿ, ಇಲ್ಲೇ ಪ್ರಾಣ ಬಿಡಿ. ಧರ್ಮಕ್ಕೋಸ್ಕರ ಪ್ರಾಣ ಬಿಟ್ಟವ್ರು ನೀವು ಆಗ್ತೀರಾ ಅಂತ ಅಂದ್ಬಿಟ್ಟ. ಆಶ್ರಮವಾಸಿಗಳಿಗೆ ಗೊತ್ತಾಯ್ತು, ಇನ್ನೇನ್ ಮಾಡಿದ್ರು ಪರಾಶರ ನಮ್ಮನ್ನು ಬಿಡೋಲ್ಲ ಅಂತ ಹೇಳಿ ಅವ್ರು ನೀಟಾಗಿ ಹಳ್ಳಿಗರ ಜೊತೆ ವ್ಯವಸ್ಥೆ ಮಾಡಿಕೊಂಡು ಅವ್ರ ಜೊತೆ ಪ್ರೀತಿಯಿಂದ ಬದುಕಲಿಕ್ಕೆ ಶುರು ಮಾಡ್ತಿದ್ರು. ಉದ್ದಕ್ಕೂ ಈ ಕೆಲಸ ಮಾಡ್ತಿರ್ಬೇಕಾದ್ರೆ ಕೃಷ್ಣ ಅವ್ರಿಗೆ ಪ್ರಶ್ನೆ ಕೇಳ್ತಿದ್ದಂತೆ, ಅಪ್ಪ ನೀನು ಯಾವಾಗಲೂ ಹೇಳ್ತಿದ್ಯಲ್ಲ ನಿಂದೊಂದು ಆಶ್ರಮ ಇತ್ತು ಅಂತ, ಆ ಆಶ್ರಮ ಎಲ್ಲಿದ್ದೀಪ?
ಹೇಳ್ತಾರೆ ಆಶ್ರಮದ ಕಥೆ ಕೇಳ್ಬೇಡಪ್ಪ, ನನಗೆ ಆಶ್ರಮ ನೆನೆಸ್ಕೊಂಡ್ರೆ ಹೊಟ್ಟೆ ಉರಿಯುತ್ತೆ. ಒಂದು ಕಾಲದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಬೆಳಗ್ತಾ ಇದ್ದಂಥ ಆಶ್ರಮ ಸಂಪೂರ್ಣ ನಾಶವಾಗೋಯ್ತು. ಆಶ್ರಮದ ಮೇಲೆ ದಾಳಿ ಮಾಡಿದಂಥ ವ್ಯಕ್ತಿಗಳು ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ರು. ಎಷ್ಟು ನಾಶ ಅಂತಂದ್ರೆ ಆ ಜಾಗಕ್ಕೆ ಕಾಲಿಟ್ರೆ ಅವತ್ತು ಕಣ್ಣೀರಿಡ್ತಾ ಇದ್ದಂಥ, ಕಿರ್ಚಾಡ್ತಾ ಇದ್ದಂಥ ಜನರ ಆಕ್ರಂದನ ನನ್ಗೆ ಈಗಲೂ ಕೇಳುತ್ತೆ. ಈಗೊಂದು ಬಂಜರು ಭೂಮಿ ಆಗಿದೆ, ಅದು ಕಾಡಾಗಿ ಹೋಗಿದೆ, ಅಂತ ಭಾಗಕ್ಕೆ ಮತ್ತೆ ಹೋಗೋದು ಬೇಡ, ನೆನಪಿಸಿಯೂ ಬೇಡ ಅಂತ. ಆದ್ರೆ ಮಗ ಯಾವಾಗ್ಲೂ ಕೇಳ್ತಿದ್ದ, ಅಪ್ಪ ನೀನ್ ಹೀಗಂದ್ರೆ ಹೇಗೆ, ಮತ್ತೆ ಅಲ್ಲಿ ಹೋಗಿ ಮತ್ತೊಂದು ಆಶ್ರಮ ನಾವು ಕಟ್ಟಬೇಕಲ್ವಾ, ಆ ಆಶ್ರಮ ಮತ್ತೆ ಬೆಳಗುವಂತಾಗ್ಬೇಕಲ್ಲ ಅಂತಂದ್ರೆ ಅಪ್ಪ ಹೇಳ್ತಾರೆ, ಕಟ್ಟೋದಿದ್ರೆ ಆ ಆಶ್ರಮ ಕಟ್ಟೋದು ಬೇಡ, ನಾವು ಕಟ್ಟೋದಿದ್ರೆ ಧರ್ಮಕ್ಷೇತ್ರವನ್ನೇ ಮತ್ತೆ ಸ್ಥಾಪನೆ ಮಾಡಬೇಕು ಅಂತ. ಯಾವುದು ಧರ್ಮಕ್ಷೇತ್ರ? ವಸಿಷ್ಠ ಋಷಿಗಳಿದ್ದಾಗ ಇಡೀ ದೇಶಕ್ಕೆ ಧರ್ಮವನ್ನ ಬೋಧಿಸ್ತಾ ಇದ್ದಂತ ಆ ಕ್ಷೇತ್ರ ಇತ್ತಲ್ಲ, ದೊಡ್ಡ ಆಶ್ರಮ ಇತ್ತಲ್ಲ, ವೈಭವೋಪೇತವಾದ ಆಶ್ರಮ ಇತ್ತಲ್ಲ, ಸಾವಿರಾರು ಜನರಿಗೆ ಆಶ್ರಯ ಕೊಟ್ಟಿದ್ದಂತ ಆಶ್ರಮ ಇತ್ತಲ್ಲ, ಆ ಧರ್ಮಕ್ಷೇತ್ರವನ್ನ ಮತ್ತೆ ಸ್ಥಾಪಿಸಬೇಕು, ಅದು ನನ್ನ ಜೀವನದ ಕನಸು ಅಂತ ತಂದೆ ಮಗನಿಗೆ ಹೇಳ್ತಿದ್ರು. ದಿನಗಟ್ಟಲೆ ಆ ಧರ್ಮಕ್ಷೇತ್ರವನ್ನ ಸ್ಥಾಪಿಸೋದು ಹೇಗೆ, ಮತ್ತೆ ಅದನ್ನು ಕಟ್ಟೋದು ಹೇಗೆ ಅಂತ ಅಪ್ಪ ಮಕ್ಕಳು ಮಾತಾಡ್ಕೊಂಡು ಕೂತಿರ್ತಿದ್ರು. ಯೋಚನೆ ಮಾಡಿ, ಆ ಮಗನಿಗೆ ಇನ್ನೂ 18 ವರ್ಷ ಆಗಲಿಲ್ಲ, ಇನ್ನು 18 ವರ್ಷದಲ್ಲ 16-17 ವರ್ಷದ ಯುವಕ. ಅವನ ಜೊತೆ ತಂದೆ ತನ್ನ ಮುಂದಿನ ಭವಿಷ್ಯದ ಕನಸನ್ನ ಹೇಳ್ಕೊಳ್ಳೋದು, ಇವನದಕ್ಕೆ ಐಡಿಯಾಸ್ ಕೊಡೋದು, ಹಿಂಗ್ ಮಾಡ್ಬೇಕಪ್ಪ ಹಂಗ್ ಮಾಡ್ಬೇಕಪ್ಪ ಅಂತ. ಹೆಂಗಿರ್ಬೋದು ತಂದೆ ಮಕ್ಕಳ ಸಂವಾದ? ದಾರಿಯುದ್ದಕ್ಕೂ ದೋಣಿಯಲ್ಲಿ ಹೋಗ್ಬೇಕಾದ್ರೆ ಇಬ್ರು ಆಲೋಚನೆ ಮಾಡ್ಕೊಂಡು ಹೋಗ್ತಿದ್ರು. ಮಗ ಅವನಿಗೆ ಸ್ಫೂರ್ತಿ ಕೊಡ್ತಿದ್ದ, ನಾನು ಕೊನೆ ಉಸಿರಿರುವವರೆಗೂ ಆ ಧರ್ಮಕ್ಷೇತ್ರಕ್ಕೋಸ್ಕರ ಕೆಲಸ ಮಾಡ್ತೀನಪ್ಪ, ನಮ್ಮ ಜೀವನದ ಗುರಿ ಧರ್ಮಕ್ಷೇತ್ರದ ಉದ್ಧಾರ ಮಾಡಬೇಕು, ಜೊತೆಗೆ ಅದರ ಮೂಲಕ ಧರ್ಮದ ಸ್ಥಾಪನೆ ಮಾಡ್ತಾ ದೇಶಕ್ಕೆ ಬೆಳಕು ತೋರೋ ಕೆಲಸ ಆಗಬೇಕು ಅಂತ. ತಂದೆ ಬಹಳ ಸಂತೋಷರು. ಮಗನ 12 ವರ್ಷದ ಅಧ್ಯಯನ ಮುಗಿತಾ ಬಂತು. ಅಧ್ಯಯನ ಮುಗಿದಿದ್ದ ದಿನ ಮತ್ತೆ ಗೌತಮ ಋಷಿಗಳ ಆಶ್ರಮಕ್ಕೆ ಬಂದರು. ಆಶ್ರಮಕ್ಕೆ ಬಂದವರು ಹೇಳಿದ್ರು, ಗೌತಮ ಋಷಿಗಳೇ, ನಾನು ಮತ್ತೆ ವಾಪಸ್ ಇಲ್ಲಿಗೆ ಬರ್ತೀನೋ ಇಲ್ವೋ ಗೊತ್ತಿಲ್ಲ, ಹೀಗಾಗಿ ಒಂದೇ ಒಂದ್ಸಲ ಕೊನೆಯ ಬಾರಿಗೆ ನನ್ನ ಕ್ಷೇತ್ರ ಎಲ್ಲಿ ನಾನು ಆಶ್ರಮ ಕಟ್ಟಿದ್ನೋ ಆ ಕ್ಷೇತ್ರವನ್ನು ನೋಡಿಕೊಂಡು ನಾನು ಧರ್ಮಕ್ಷೇತ್ರಕ್ಕೆ ಹೊರಟ್ಬಿಡ್ತೀನಿ, ಈ ಕ್ಷೇತ್ರವನ್ನು ಪುನರ್ಸ್ಥಾಪಿಸೋ ಕೆಲಸ ಮಾಡ್ತೀನಿ ಅಂತ. ಗೌತಮರು, ಅವರ ಶಿಷ್ಯರು ಇವರೆಲ್ಲ ಸೇರ್ಕೊಂಡು ಇವರ ಬಯಲ ಬೂದಿ ಎಲ್ಲಿ ಆ ಬೂದಿ ಹರಡಿತ್ತೋ, ಎಲ್ಲಿ ಇವರ ಆಶ್ರಮ ಇದ್ದ ಜಾಗದಲ್ಲಿ ಸಂಪೂರ್ಣ ಅವಶೇಷಗಳೇ ತುಂಬಿಕೊಂಡಿದ್ದು ಆ ಜಾಗಕ್ಕೆ ಕಾಲಿಟ್ರು. ಆ ಜಾಗ ಎಂಥ ಶಾಪಗ್ರಸ್ತ ಜಾಗ ಆಗೋಗಿತ್ತು ಅಂತಂದ್ರೆ, ಯಾರು ಮನುಷ್ಯರು ತಿರುಗಾಡ್ತಿರಲಿಲ್ಲ ಆ ಜಾಗದಲ್ಲಿ, ಬರೀ ಕಾಡು ಪ್ರಾಣಿಗಳೇ ತುಂಬಿಕೊಂಡ್ಬಿಟ್ಟಿದ್ದು. ತುಂಬಾ ವರ್ಷಗಳ ಕಾಲ ಯಾರು ಆ ಕಡೆನೇ ಹೋಗಿರ್ಲಿಲ್ಲ. ಯಾವಾಗ ಪರಾಶರ ಮುನಿಗಳು ತಮ್ಮ ಶಿಷ್ಯರೊಂದಿಗೆ ಕಾಲಿಟ್ರೋ ಆ ಜಾಗವನ್ನು ನೋಡಿ ಅವ್ರ ಕಣ್ಣಿಂದ ನೀರಿನ ಹನಿ ಉದುರ್ಲಿಕ್ಕೆ ಶುರುವಾಯ್ತು. ಯಾಕಂದ್ರೆ ಅದೇ ಜಾಗದಲ್ಲಿ ಒಂದು ಕಾಲದಲ್ಲಿ ವೈಭವಿತವಾದ ಸಮಾಜ ಇತ್ತಲ್ಲ, ಅದೇ ಜಾಗದಲ್ಲಿ ಒಂದು ಕಾಲದಲ್ಲಿ ಶ್ರೇಷ್ಠವಾದ 200 ಜನ ಇದ್ದಂತ ಒಂದು ಶ್ರೇಷ್ಠ ಆಶ್ರಮ ಇತ್ತಲ್ಲ ಅಂತ ಅವರು ನೆನಪಿಸ್ಕೊಂಡು ಕಣ್ಣೀರಿಡ್ಲಿಕ್ಕೆ ಶುರು ಮಾಡಿದ್ರು. ಅಷ್ಟೊತ್ತಿಗೆ ಸರಿಯಾಗಿ ಒಂದು 7-8 ತೋಳಗಳು ಇವರ ಮೇಲೆ ದಾಳಿ ಮಾಡಲಿಕ್ಕೆ ಅಂತ ಬಂದು ಎಲ್ಲರೂ ಓಡೋದ್ರು, ತಪ್ಪಿಸ್ಕೊಂಡ್ರು. ಆದ್ರೆ ಕಾಲಿಲ್ಲದ ಪರಾಶರರಿಗೆ ಓಡ್ಲಿಕ್ಕಾಗಲಿಲ್ಲ. 4-5 ತೋಳಗಳು ಬಂದು ಪರಾಶರನ್ನ ಮುಗಿಬಿದ್ವು. ಆ ತೋಳಗಳು, ಹಸಿದ ತೋಳಗಳು ಯಾವ ಪರಿ ಅವರನ್ನು ಎಳೆದು ಕೊಚ್ಚಾಕಿದ್ವು ಅಂತಂದ್ರೆ, ಪರಾಶರ ಮುನಿಗಳು ಕೆಲವೇ ಕ್ಷಣದಲ್ಲಿ ಪ್ರಾಣತ್ಯಾಗ ಮಾಡಿದ್ರು. ಎಲ್ಲ ಓಡಿ ಬಂದು ತೋಳವನ್ನು ಓಡಿಸೋ ವೇಳೆಗೆ ಪರಾಶರ ಮುನಿಗಳ ಚಿಂದಿ ಆದ ಸ್ವಲ್ಪ ದೇಹ ಮಾತ್ರ ಉಳಿದಿತ್ತು. ಕೃಷ್ಣನ ಕತೆ ಹೇಗಾಗಿರ್ಬೇಡ, ಇಷ್ಟು ದಿನಗಳ ಕಾಲ ಅಪ್ಪನ ಜೊತೆ ಇದ್ದ, ಅಪ್ಪನೇ ಸರ್ವಸ್ವ, ಅಪ್ಪನೇ ದೇವರು, ಅಪ್ಪನೇ ಎಲ್ಲ ಅಂತ ತಿಳ್ಕೊಂಡಿದ್ದಂಥ ಆ ಕೃಷ್ಣನಿಗೆ ಈಗ ಏಕಾಏಕಿ ಅನಾಥ ಪ್ರಜ್ಞೆ ಕಾಡ್ಲಿಕ್ಕೆ ಶುರುವಾಯಿತು. ಅಪ್ಪನನ್ನು ತಾನೇ ಕೈ ಮೇಲೆ ಹಿಡ್ಕೊಂಡ, ತಾನೇ ತನ್ನ ಅಪ್ಪನ ತಗೊಂಡು ಹೋಗ್ತೀನಿ, ತಾನೇ ಇವ್ರದೆಲ್ಲ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಹಠ ಹಿಡಿದು ಅಂತ್ಯ ಸಂಸ್ಕಾರ ಎಲ್ಲ ಮುಗಿಸ್ದ. ಗೌತಮ ಋಷಿಗಳ ಆಶ್ರಮ ಎಲ್ಲಿತ್ತೋ ಆ ಭಾಗದಲ್ಲೇ ಅಂತ್ಯ ಸಂಸ್ಕಾರದ ವಿಧಿ ನಡೀತು. 12 ದಿನಗಳ ಕಾಲ ಸೂತಕದ ಆಚರಣೆಯೂ ಆಯಿತು. ವೇದೋಕ್ತವಾಗಿ ಎಲ್ಲ ಆಚರಣೆ ಮುಗಿದ ನಂತರ ಈ ಪುಟ್ಟ 18-19 ವರ್ಷದ ಯುವಕ ಅವನು ಹೊರಡ್ಲಿಕ್ಕೆ ಸಿದ್ಧನಾದ. ಗೌತಮರಿಗೆ ಕೇಳಿದ್ರು, ಎಲ್ಲಿಗೆ ಹೋಗ್ತೀಯಪ್ಪ? ಹೇಳ್ತಾನೆ, ನಮ್ಮಪ್ಪನ ಕನಸಿತ್ತಲ್ಲ ಧರ್ಮಕ್ಷೇತ್ರದ ನಿರ್ಮಾಣ ಮಾಡಬೇಕು ಅಂತ. ಯೋಚನೆ ಮಾಡಿ, ಧರ್ಮಕ್ಷೇತ್ರ ಅಂದ್ರೆ ಹೇಗಿದೆ ಅಂತಂದ್ರೆ, ಇವರು ಪರಾಶರರು ಕಟ್ಟಿದ್ದು ಯಮುನಿಯ ತೀರದಲ್ಲಿ, ಈಗ ಧರ್ಮಕ್ಷೇತ್ರ ಇರುವಂಥದ್ದು ಬತ್ತಿ ಹೋಗಿರುವಂತ ಸರಸ್ವತಿ ತೀರದಲ್ಲಿ. ಯಾರಿಗೂ ಗೊತ್ತಿಲ್ಲ ಧರ್ಮಕ್ಷೇತ್ರ ಎಲ್ಲಿದೆ ಅಂತ, ಹುಡ್ಕೊಂಡು ಹೋಗ್ಬೇಕು. ಅಲ್ಲಿ ಹೋಗಿ ಅದು ಏನಾಗಿದೆಯೋ ಕತೆ, ಅಂಥ ಜಾಗದಲ್ಲಿ ಮತ್ತೆ ಒಂದು ದೊಡ್ಡ ಆಶ್ರಮ ಕಟ್ಟಬೇಕು. ಆ ಆಶ್ರಮಕ್ಕೆ ಇಡೀ ದೇಶದಿಂದ ಒಂದು ವ್ಯಾಲ್ಯೂ ಬರುವಂತೆ ಮಾಡಬೇಕು, ಅಲ್ಲಿ ಧರ್ಮದ ಸ್ಥಾಪನೆ ಮಾಡುವಂತೆ ಮಾಡಬೇಕು. ಇಷ್ಟೆಲ್ಲ ಕೆಲಸ ಮಾಡುವಂತ ಯೋಚನೆ ಮಾಡ್ತಿರೋನು ಒಬ್ಬ 18 ವರ್ಷದ ಹುಡುಗ. ಗೌತಮರು ಹೇಳಿದ್ರು, ಬೇಡ ಕಣೋ, ಇಂಥ ದುಸ್ಸಾಹಸಕ್ಕೆ ಕೈ ಹಾಕ್ಬೇಡ. ನೋಡು, ನನಗೂ ಕೂಡ ವಯಸ್ಸಾಗೋಯ್ತು, ನಿಮ್ಮ ಅಪ್ಪನೇ ನನಗೂ ಗುರುಗಳು, ಹೀಗಾಗಿ ಇನ್ನು ಮುಂದೆ ಈ ಆಶ್ರಮದ ಜವಾಬ್ದಾರಿ ನೀನು ವಹಿಸ್ಕೊಂಡ್ಬಿಡು. ನೀನ್ ಚಿಕ್ಕವನಿರ್ಬೋದು, ಆದ್ರೆ ನಿನ್ ಧೀಶಕ್ತಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನೀನು ಆಶ್ರಮವನ್ನ ವಹಿಸ್ಕೊಳ್ತೀಯ ಅಂತಂದ್ರೆ ಯಾರೂ ಇದ್ರ ಬಗ್ಗೆ ಯೋಚನೆ ಮಾಡಲ್ಲ. ನೀನು ಈ ಆಶ್ರಮದ ಸಂಪೂರ್ಣ ವ್ಯವಸ್ಥೆ ನೋಡ್ಕೋ, ಅಲ್ಲಿಗೆಲ್ಲ ಹೋಗುವಂತ ದುಸ್ಸಾಹಸ ಕೈ ಹಾಕ್ಬೇಡ ಅಂತ. ಕೃಷ್ಣ ಹೇಳ್ತಾನೆ,
ನಾನು ನಮ್ಮಪ್ಪ ವರ್ಷಗಟ್ಟಲೆ ಕಾಲ ಧರ್ಮಕ್ಷೇತ್ರದ ಬಗ್ಗೆ ಆಲೋಚನೆ ಮಾಡಿದ್ದೀವಿ. ನಮ್ಮಪ್ಪ ಒಂದು ನೀಲ ನಕ್ಷೆ ಹಾಕ್ಕೊಂಡಿದ್ದಾರೆ, ಬ್ಲೂ ಪ್ರಿಂಟ್ ಅಂತೀವಲ್ಲ ನಾವು, ಒಂದು ಬ್ಲೂ ಪ್ರಿಂಟ್ ಇತ್ತು ಅವರಿಗೆ, ಹೆಂಗಿರಬೇಕು, ಹೇಗೆ ನಾವೆಲ್ಲ ಈಗ ಆಲೋಚನೆ ಮಾಡ್ತೀವಲ್ಲ ಎಲ್ಲೆಲ್ಲಿ ಬಿಲ್ಡಿಂಗ್ ಬರಬೇಕು, ಏನು ಮಾಡಬೇಕು ಅಂತ, ಹಾಗೆ ಆಶ್ರಮದ ಕಲ್ಪನೆ ಅವ್ರ ಕನಸಿನಲ್ಲಿ ಕಟ್ಕೊಂಡಿದ್ರು. ಹೆಂಗಿತ್ತು ಕನಸು ಅಂತ. ಕನಸು ಅಂದರೆ ಯಾವಾಗಲೂ ಹಾಗೆ ಇರಬೇಕು. ತುಂಬ ಚೆನ್ನಾಗಿ ಹೇಳ್ತಾರೆ, ಕನಸು ಹೆಂಗೆ ಬೀಳಬೇಕು ಅಂದರೆ ಮಲ್ಕೊಂಡಾಗ ಬೀಳೋ ಕನಸುಗಳು ಬೀಳಬಾರದು, ಕಣ್ಣು ಬಿಟ್ಟಾಗ ಕನಸು ನೋಡ್ಬೇಕಂತೆ. ಆ ಕನಸನ್ನ ಸಾಕಾರಗೊಳಿಸ್ಕೊಳ್ಳಿಕ್ಕೋಸ್ಕರ ರಾತ್ರಿ ನಿದ್ದೆ ಕಳೆದೋಗ್ಬಿಡ್ಬೇಕು, ಹಂಗಿದ್ರೆ ಅದು ಕನಸು. ನಮಗೆಲ್ಲ ರಾತ್ರಿ ನಿದ್ದೆ ಮಾಡಿದಾಗ ಮಾತ್ರ ಕನಸು ಬೀಳೋದು. ಆದರೆ ಕೃಷ್ಣ ಕಂಡಂತ ಕನಸು, ವ್ಯಾಸ ಕಂಡಂತ ಕನಸು ನಿದ್ದೆಯಲ್ಲಿ ಕಂಡಂತ ಕನಸಲ್ಲ, ಕಣ್ಣು ಬಿಟ್ಕೊಂಡೇ ಕಂಡಂತ ಕನಸು. ಆ ಕನಸಿನ ಅದ್ಭುತ ಎಷ್ಟು ಅಂತಂದ್ರೆ, ಆ ಕನಸಿನ ಸಾಮರ್ಥ್ಯ ಎಷ್ಟು ಅಂತಂದ್ರೆ, ಆ ಕನಸಿಗೋಸ್ಕರ ಪ್ರಾಣ ಕೊಡ್ಲಿಕ್ಕೆ ಸಿದ್ಧನಾಗಿ ಹೊರಡೋದು. ಅವ್ನು ಹೇಳ್ದ, ನಾನು ಹೋಗ್ಲೇಬೇಕು, ವೇದಗಳ ಪುನರುತ್ಥಾನ ಆಗ್ಲೇಬೇಕು, ವೇದಗಳಿಗೆ ಗೌರವ ಮೂಡಬೇಕು, ಇಡೀ ಜಗತ್ತು ವೇದವನ್ನು ಗೌರವಿಸುವಂತಾಗಬೇಕು, ನಾವೆಲ್ಲರೂ ಒಂದಾಗಿ ಮತ್ತೆ ಧರ್ಮ ಪುನರುತ್ಥಾನ ಆಗಬೇಕು. ಹಾಗಾದಾಗ ಮಾತ್ರ ನಾವು ಬದುಕಿದ್ದು ಸಾರ್ಥಕ ಆಗುತ್ತೆ ಅಂತ ಅವನು ಗೌತಮರಿಗೆ ಹೇಳ್ದ. ಇನ್ನು ಇವನ್ ಮಾತು ಕೇಳಲ್ಲ ಅಂತ ಗೊತ್ತಾದಾಗ ಗೌತಮರ ಆಯ್ತಪ್ಪ ಹೋಗು ಅಂತ ಹೇಳಬೇಕಾದ್ರೆ ಕೃಷ್ಣ ಹೇಳ್ತಾನೆ, ನಾನು ಧರ್ಮಕ್ಷೇತ್ರಕ್ಕೆ ಹೋಗೋಕ್ಕಿಂತ ಮುಂಚೆ ಕೊನೆಯ ಬಾರಿ ನಮ್ಮ ಅಮ್ಮನ ನೋಡಬೇಕು ಅಂತ ನಂಗೆ ಆಸೆ ಆಗ್ತಿದೆ. ಅವಳನ್ನ ನೋಡಿ 12-13 ವರ್ಷ ಆಗೋಗಿದೆ. ಒಂದ್ಸಲ ಅವಳನ್ನ ನೋಡಿಕೊಂಡು ನಾನು ಅಲ್ಲಿಗೆ ಹೋಗ್ತೀನಿ, ನಾಳೆ ಯಾವ್ದಾದ್ರು ಒಂದು ದೋಣಿ ಸಿಕ್ಕಿದ್ರೆ ಅಲ್ಲಿಗೆ ಹೋಗ್ತೀನಿ ಅಂತ ಗೌತಮರು ದೋಣಿಯ ವ್ಯವಸ್ಥೆ ಮಾಡಿದ್ರು. ಬೆಳಗಿನ ಜಾವ ಸರಿಯಾಗಿ ಅವನೊಬ್ಬನೇ ಹೊರಡ್ಲಿಕ್ಕೆ ಸಿದ್ಧನಾಗಿದ್ದ. ಗೌತಮರು ಯಾರಾದ್ರೂ ಕರ್ಕೊಂಡು ಹೋಗು ಅಂತಂದ್ರೆ ಕೃಷ್ಣ ಹೇಳ್ತಾನೆ, ನಾನು ಹೋಗ್ತಿರೋ ಜಾಗ ಎಲ್ಲಿ ಅಂತ ನನಗೆ ಗೊತ್ತಿಲ್ಲ, ಅದು ಹೇಗಿದೆ ಅಂತ ಗೊತ್ತಿಲ್ಲ, ಶಾಪಗ್ರಸ್ತವಾದ ಜಾಗ ಅಂತ ಹೇಳ್ತಾರೆ, ಅಲ್ಲಿ ಪ್ರೇತಗಳು ಓಡಾಡ್ತಾ ಇರ್ಲಿಕ್ಕೆ ಸಾಧ್ಯ ಇದೆ, ಅಲ್ಲಿ ಕಾಡು ಪ್ರಾಣಿಗಳಿರ್ಬೋದು, ನಾನಂತೂ ಇದಕ್ಕೆ ಜೀವನ ಕೊಡ್ಲಿಕ್ಕೆ ಸಿದ್ಧನಾಗಿದ್ದೀನಿ, ಇನ್ಯಾರು ಇದಕ್ಕೆ ಜೀವನ ಕೊಡ್ಲಿಕ್ಕೆ ಬರ್ತಾರೆ, ಒಂದ್ಸಲ ಎಲ್ಲವೂ ವ್ಯವಸ್ಥಿತವಾದ್ಮೇಲೆ ನಾನು ಇಲ್ಲಿನ ಜನರನ್ನು ಕರ್ಕೊಂಡು ಹೋಗ್ತೀನಿ, ಅಲ್ಲಿವರೆಗೂ ಅನುಮತಿ ಕೊಡಿ ಅಂತ ಬೆಳಗ್ಗಿನ ಜಾವ ಎದ್ದು ತಾನೊಬ್ಬನೇ ದೋಣಿ ಮೇಲೆ ಕೂತ್ಕೊಂಡ. ತನ್ನ ತಾಯಿಯ ಊರಿನ ಕಡೆ ಕಲ್ಪಿಯ ಕಡೆ ಹೊರಡ್ಲಿಕ್ಕೆ ದೋಣಿ ಸಿದ್ಧವಾಯ್ತು. ಸ್ವಲ್ಪ ದೋಣಿ ಮುಂದೆ ಹೋಗ್ತಿದ್ದಂತೆ ಯಾರೋ ಒಬ್ರು ನೀರಿಗೆ ಧುಮುಕದಂತಾಯ್ತು. ಯಾರೋ ಒಬ್ಬ ಈಜ್ಕೊಂಡು ಬಂದು ದೋಣಿ ಹತ್ರ ನೋಡಿದ್ರೆ ಕೃಷ್ಣನ ಬಾಲ್ಯದ ಗೆಳೆಯ, ಅವನು ಯಾವಾಗಲೂ ಇವನ ಜೊತೆ ಪರಾಶರ ಜೊತೆ ಓಡಾಡ್ಕೊಂಡು ಇವನ ಜೊತೆ ಇದ್ದಂತ ಹುಡುಗ ದ್ವೈಪ ಅಂತ ಅವನ ಹೆಸರು. ಅವನು ನಾನು ನಿನ್ ಜೊತೆಗೆ ಬರ್ತೀನಿ, ನನ್ನನ್ನು ಬಿಟ್ಟು ಅದೇಂಗೆ ಹೋಗ್ತೀಯಾ, ಸಾಯ್ಬೇಕಿದ್ರು ಜೊತೆಯಲ್ಲೇ ಸಾಯ್ಬೇಕು ನಾವು ಅಂತಂದ. ಅವ್ನು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದ, ಅವನು ಇವನ್ ಜೊತೆ ಹೋಗೋದು ಅಂದ್ರೆ ಸಾಯೋದು ಅಂತ ಅರ್ಥ ಅಂತ. ಅವನಿಗೆ ನಾವು ದೊಡ್ಡ ಧರ್ಮಕ್ಷೇತ್ರ ಕಟ್ಬಿಡ್ತೀವಿ ಅಂತಲ್ಲ, ನನ್ನ ಗೆಳೆಯ ಇವನು, ಅವನ ಜೊತೆ ನಾನು ಯಾವಾಗಲೂ ಇರಬೇಕು ಅಂತ ದುಮ್ಕದ ಅವನ ಜೊತೆ ಬಂದು ಸೇರಿದವ್ರು ನೇರವಾಗಿ ಕಲ್ಪಿಗೆ ಹೋದ್ರು. ಅಲ್ಲಿ ನೋಡಿದ್ರೆ ತಾನು ತನ್ನ ಊರನ್ನು ಬಿಡ್ಬೇಕಾದ್ರೆ ಏನಿತ್ತೋ ಏನೂ ಇಲ್ಲ, ಎಲ್ಲವೂ ಬದಲಾಗೋಗಿದೆ. ತನ್ನ ಮನೆ ಇರ್ಬೇಕಿದ್ದ ಜಾಗದಲ್ಲಿ ಮನೆ ಇಲ್ಲ, ಯಾರೂ ಇಲ್ಲ, ಆ ಮನೆಯಲ್ಲಿ ಪಾಳು ಬಿದ್ದು ಹೋಗಿದೆ. ಆ ಇಡೀ ಭಾಗದಲ್ಲಿ ಅವ್ರ ಮನೆ ಎಲ್ಲಿತ್ತೋ ಆ ಮನೆಯ ಸುತ್ತಲೂ ಯಾರೂ ಇಲ್ವೇ ಇಲ್ಲ. ಗಾಬರಿ ಆಗೋಯ್ತು ಇವನಿಗೆ. ಆದ್ರೆ ಇವನೀಗ ಮುನಿಯ ವೇಷದಲ್ಲಿದ್ದಾನೆ, ಎಲ್ಲತ್ರ ಹಾಗೆ ಮಾತಾಡ್ಲಿಕ್ಕಾಗಲ್ಲ. ಕೊನೆಗೆ ಎಲ್ಲಿಗೋ ಒಂದ್ ಕಡೆ ಹೋಗಿ ಮಾತಾಡ್ತಾ ಆ ಮನೇಲಿದ್ದಂಥ ಒಬ್ಬ ತಾಯಿನ ಕೇಳ್ದ, ಏನಮ್ಮ 12 ವರ್ಷಗಳಿಂದ ಏನೆಲ್ಲ ಇತ್ತಲ್ಲ, ಏನಾಯ್ತು ಇಲ್ಲಿ ಅಂತ. ಕೂಡಲೇ ಅವ್ರು ಹೇಳಿದ್ರು, ಇಲ್ಲೊಬ್ಳು ಕೆಟ್ಟ ಹೆಂಗಸಿದ್ದು, ಅವಳಿಂದಾಗಿ ಊರಿಗೆ ಶಾಪ ಬಂದೋಗಿದೆ, ಹೀಗಾಗಿ ನಾವೆಲ್ಲ ಆ ಊರಿನ ಬಿಟ್ಟು ಪಕ್ಕಕ್ಕೆ ಬಂದ್ಬಿಟ್ಟಿದ್ದೀವಿ ಅಂತ. ಗಾಬರಿ ಆಯಿತು. ಕೆಟ್ಟ ಹೆಂಗಸು ಅಂದ್ರೆ ಯಾರು ಅಂತ ಕೇಳಬೇಕಾದ್ರೆ ನಿಧಾನವಾಗಿ ಒಂದೊಂದೇ ಮಾತನ್ನು ಹೇಳಲಿಕ್ಕೆ ಶುರು ಮಾಡಿದ್ಲು. ಮತ್ಸ್ಯಗಂಧಿ ಅಂತ ಒಂದು ಹೆಣ್ಮಗಳಿದ್ಲು, ಜರುಥ ಅಂತ ಅವರಪ್ಪ, ಅವರಿಬ್ರು ಪರಾಶರ ಮುನಿಯನ್ನು ಕರ್ಕೊಂಡ್ ಬಂದಿದ್ರು. ಆ ಪರಾಶರ ಮುನಿ ಮತ್ತು ಅವರ ಮಗನನ್ನ ಅವರಿಲ್ಲಿಂದ ಓಡಿಸ್ಬಿಟ್ರು. ಅವತ್ತೇ ಶಾಪ ಬಿತ್ತು ಅವರಿಗೆ. ಹೇಳಿದ ಆಮೇಲೆ ಏನಾಯ್ತು? ಆಮೇಲೆ ಏನೂ ಇಲ್ಲ, ಒಬ್ಬ ರಾಜ ಬಂದ, ರಾಜನ್ ಥರ ಬಂದ. ಈ ಊರಿನಲ್ಲಿ ಯಾರು ಶಾಪಗ್ರಸ್ತ ಹೆಣ್ಮಗಳನ್ನ ಮದುವೆ ಆಗಲ್ಲ ಅಂತಂದ್ರು. ಯಾರೋ ದೂರದಿಂದ ಒಬ್ಬ ರಾಜನ್ ಥರ ಬಂದ. ಅವನು ಮೊದಲನೇ ದಿನ ಬಂದು ಇವಳನ್ನ ನೋಡ್ದ, 2ನೇ ದಿನ ಮತ್ತೆ ಬಂದು ಇವಳನ್ನ ಕರ್ಕೊಂಡು ಹೋದ. ಸ್ವಲ್ಪ ದಿನ ಆದ್ಮೇಲೆ ಅವ್ರ ಅಪ್ಪ ಅಮ್ಮನ್ನು ಯಾವುದೋ ಒಂದು ಕುದುರೆ ಗಾಡಿ ಬಂದು ಕರ್ಕೊಂಡು ಹೋಯ್ತು. ಆಮೇಲೆ ಆ ಕಡೆ ನಾವು ಮುಖನೂ ಹಾಕಿ ಮಲಗಿಲ್ಲ, ಇದೊಂದು ಶಾಪಗ್ರಸ್ತ ಮನೆ, ಅಂತ ಮನೆಗೆ ನಾವೆಲ್ಲ ಹೋಗಲ್ಲ ಅಂತ ನಿರ್ಧಾರ ಮಾಡಿದ್ವಿ. ಬಹಳ ಬೇಜಾರಾಯ್ತು, ತುಂಬಾ ನೋವಾಯ್ತು. ಕೊನೆಗೆ ಈತ ಹೇಳ್ದ, ನಾನು ಆ ಊರಿನ ಶಾಪವನ್ನು ತೆಗೆದ್ರೆ ನೀವೆಲ್ಲರೂ ಮತ್ತೆ ಹೋಗ್ತೀರಾ ಅಂತ. ಆಯ್ತಪ್ಪ ನಾವು ಹೋಗ್ತೀವಿ, ಶಾಪ ತೆಕ್ಕೊಡು. ಪರಾಶರ ಮುನಿದಿದ್ರೆ ಶಾಪ ತೆಗಿತಿದ್ದ, ಅವನೇನಾಗಿದ್ದಾನೋ ಗೊತ್ತಿಲ್ಲ. ಕೂಡಲೇ ಇವನು ಹೋದ, ಏನೇನು ಮಾಡ್ಬೋದಿತ್ತೋ ಎಲ್ಲ ಹೋಮ ವಿಧಿ ವಿಧಾನಗಳನ್ನ ಮಾಡಿದ. ಶಾಪ ಮುಕ್ತವಾಗಿದೆ ಈ ಊರು ಅಂತ ಆ ಊರಿನ ಜನರಿಗೆಲ್ಲ ಭರವಸೆ ಕೊಟ್ಟು ಎಲ್ಲರೂ ಆ ಊರಿಗೆ ಬರುವಂತೆ ಮಾಡ್ದ. ಕೊನೆಗೆ ಆ ಅಜ್ಜಿ ಕೇಳ್ತಾಳೆ, ನೀನು ಇಷ್ಟೆಲ್ಲ ಮಾಡಿದೆಯಲ್ಲಪ್ಪ, ನಿಂಗೇನು ಕೊಡಬೇಕು ಅಂದರೆ ಅವ್ನು ಹೇಳ್ತಾನೆ, ಒಂದೇ ಒಂದು ನೀವು ನಂಗೆ ಕೆಲಸ ಮಾಡಬೇಕು, ಅಪ್ಪಿತಪ್ಪಿನೂ ಆ ಹೆಂಗಸನ್ನ ದುಷ್ಟೆ ಅಂತ ಯಾವತ್ತಿಗೂ ಜರಿಬೇಡಿ, ಅವಳು ತುಂಬಾ ಒಳ್ಳೆಯವಳು. ಆ ಹುಡುಗನ ಅವಳು ಕಳಿಸಿದ್ಲಲ್ಲ, ಅವನಿಗೆ ಒಳ್ಳೇದಾಗ್ಲಿ ಅಂತಾನೆ ಕಳಿಸಿದವಳು, ಕೆಟ್ಟವಳಲ್ಲ ಅಂತ. ಗಾಬರಿ ಇಲ್ಲ ಕಣಪ್ಪ, ಅವಳು ತುಂಬಾ ಕೆಟ್ಟವಳು, ನಿಂಗೆ ಗೊತ್ತಿಲ್ಲ ಅಂತಂದ್ರೆ ನೀನು ಕೂಡಲೇ ಹೇಳ್ದ, ಕೆಟ್ಟವಳು ಅನ್ಬೇಡಿ, ನಮ್ಮ ಅಮ್ಮ ಅವಳು, ನಾನೇ ಅವಳ ಮಗ ಅಂತ. ಆ ಮುದುಕಿ ಗಾಬರಿ ಆಗೋಯ್ತು. ಇನ್ನಿವ್ನು ಶಾಪ ನನಗೇ ಕೊಟ್ಬಿಡ್ತಾನೆ ಅಂತ. ದಯವಿಟ್ಟು ಶಾಪ ಕೊಡ್ಬಿಡಪ್ಪ, ನಾನಂತ ಕೆಲಸ ಅಂತ ನಾನು ಶಾಪ ಗಿಪ್ಪ ಕೊಡ್ಲಿಕ್ಕೆ ಅಂತಿರೋಣಲ್ಲ, ಅದೇ ನನ್ನ ತಾಯಿನ ದಯವಿಟ್ಟು ಬೈಬೇಡಿ ಅಂತ ಏನ್ ಮಾಡ್ದ, ಒಂದು ಪುಟ್ಟ ಮಡಿಕೆ ತಗೊಂಡು ಆ ಮಡಿಕೆ ಮೇಲೆ ಒಂದು ಅರಳಿ ಎಲೆ ಇಟ್ಟು ನದಿಯಲ್ಲಿ ತೇಲಿಬಿಟ್ಟ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಸಂಕೇತ, ಎಷ್ಟು ಅದ್ಭುತ. ದ್ವೈಪ ಕೂಡಲೇ ಜೊತೆಲಿದ್ದಂತ ಕೇಳ್ದ, ಅವನ ಜೊತೆ ಇದ್ದಂತ ಹುಡುಗ ಕೇಳ್ತಾನೆ, ಅಲ್ಲ ಕಣೋ, ನೀನು ಈ ಮಡಿಕೆಯನ್ನ ಈ ಅರಳಿ ಎಲೆನ ಯಾಕೆ ತೇಲಿ ಬಿಡ್ತಿದ್ಯಾ ಅಂತಂದ್ರೆ,
ಈ ಕೃಷ್ಣ ಉತ್ತರ ಕೊಡ್ತಾನೆ. ಯಾಕೆ ಅಂತಂದ್ರೆ, ನನಗೂ ನಮ್ಮ ಅಮ್ಮನ ನಡುವೆನೂ ಒಂದು ಒಪ್ಪಂದ ಆಗಿತ್ತು. ನಮ್ಮ ಅಮ್ಮನಿಗೆ ನನ್ನ ಮೇಲೆ ಕೋಪ ಬಂದ್ರೆ ನಾನು ಮಾತಾಡ್ಲಿಕ್ಕೆ ಆಗಲ್ವಲ್ಲ, ಅವಾಗ ಏನ್ ಮಾಡೋದು ಅಂತಂದ್ರೆ ಒಂದು ಅರಳಿ ಎಲೆ ತಗೊಂಡಾಗ ಅವಳು ಕೈಲಿ ಕೊಡೋದು. ಅದ್ರ ಅರ್ಥ ನನ್ ತಪ್ಪಾಯ್ತಮ್ಮ, ನೀನು ಕ್ಷಮಿಸ್ಬಿಡು ಅಂತ ಅರ್ಥ. ಅವಳು ಕ್ಷಮೆ ಕೊಡಬೇಕು. ಅಕಸ್ಮಾತ್ ಅವಳ ಮೇಲೆ ನನಗೆ ಕೋಪ ಬಂದ್ರೆ ಅವಳೇನ್ ಮಾಡ್ಬೇಕು, ಅವಳೊಂದು ಅರಳಿ ಎಲೆ ತಗೊಂಬಂದು ನನ್ನ ಮುಂದೆ ಇಡಬೇಕು, ನಾನು ಕ್ಷಮಿಸಿದ್ದೀನಿ ಅಂತ ಅರ್ಥ. ಹಿಂಗಿತ್ತು. ಈಗ ನನ್ನ ಮೇಲೆ ಅವಳಿಗೆ ಕೋಪ ಬಂದಿರಬೇಕು, ನಾನು ಅವಳನ್ನ 8 ವರ್ಷದವನಿದ್ದಾಗ ಬಿಟ್ಟು ಹೋಗ್ಬಿಟ್ಟಿದ್ನಲ್ಲ, ಅದಕ್ಕೆ ನಾನು ಕ್ಷಮೆ ಕೋರ್ತಾ ಇದ್ದೀನಿ. ಅವಳು ಎಲ್ಲಿದ್ದಾಳೋ ಗೊತ್ತಿಲ್ಲ, ನಾನು ಈ ಯಮುನೆಯಲ್ಲಿ ಈ ಬಟ್ಲನ್ನು ತೇಲಿ ಬಿಡೋ ಮೂಲಕ ಅವಳು ಎಲ್ಲಿದ್ದಾಳೋ ಅಲ್ಲಿಗೆ ಇದು ತಲುಪಲಿ ಅಂತ ದೇವರನ್ನು ಕೇಳ್ಕೊಂಡಿದ್ದೀನಿ. ಅವಳಿಗೆ ತಲುಪೋದೇನೋ, ಅವಳನ್ನು ಕ್ಷಮಿಸಿದ್ರೆ ಸಾಕು ಅಂತ. ಏನು ಉದಾತ್ತ ಭಾವನೆ ರೀ. ತಾಯಿ ಮೇಲೆ ಒಂಚೂರು ಕೆಟ್ಟ ಭಾವನೆ ಬರ್ಲಿಲ್ವಲ್ಲ ಅವನಿಗೆ. ನಮ್ಮಮ್ಮನ ಯಾರ ಜೊತೆ ಹೋಗ್ಬಿಟ್ಲು, ನಮ್ಮ ಅಜ್ಜ ಯಾರ ಜೊತೆನೋ ಹೋಗ್ಬಿಟ್ರು, ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ರು. ಪರಾಶರ ಮುನಿಗಳ ಮೇಲೆ ಅವ್ರಿಗೆ ಗೌರವ ಇಲ್ಲ, ಅವನಿಗೆ ಏನೂ ಅನ್ನಿಸ್ಲಿಲ್ಲ. ತನ್ನ ತಾಯಿ ಮೇಲೆ ಒಂದೇ ಒಂಚೂರು ಕೆಟ್ಟ ಭಾವನೆ ಬರಲಿಲ್ಲ. ನನ್ನಮ್ಮ ನನ್ನನ್ನು ಕ್ಷಮಿಸ್ಬಿಟ್ರೆ ಸಾಕು ಅಂತ ಹೇಳಿ ಒಂದು ಕ್ಷಣ ತನ್ನ ತಾಯಿ ನೆನಪಿಸ್ಕೊಂಡ. ತನ್ನ ತಾಯಿಗಿಂತ ಹೆಚ್ಚಿನ ಕರ್ತವ್ಯದ ಕಡೆ ಹೆಜ್ಜೆ ಆಗ್ಲಿಕ್ಕೆ ಸಿದ್ಧನಾದ. ಆ ಹೆಚ್ಚಿನ ಕರ್ತವ್ಯ ಅವನಿಗೆ ಅವರ ಅಪ್ಪ ತೋರಿಸ್ಕೊಟ್ಟಿದ್ರು, ಧರ್ಮಕ್ಷೇತ್ರದ ಪುನರುತ್ಥಾನ ಮಾಡಬೇಕು. ಯಾವುದು ಧರ್ಮಕ್ಷೇತ್ರ? ಈ ನಾವು ವಿಚಾರವನ್ನು ಓದ್ತಿರ್ಬೇಕಾದ್ರೆ ಧರ್ಮಕ್ಷೇತ್ರ ಅನ್ನೋದು ಯಾವುದೋ ಒಂದು ಜಾಗ. ಆದರೆ ಸ್ವಲ್ಪ ಆಧ್ಯಾತ್ಮದ ಹಿನ್ನೆಲೆಯಲ್ಲಿ ಆಳಕ್ಕೆ ಇಳಿದ್ರೆ ಗೊತ್ತಾಗುತ್ತೆ, ಧರ್ಮಕ್ಷೇತ್ರ ಅನ್ನೋದು ಯಾವುದೋ ಒಂದು ಜಾಗನೇ ಆಗಬೇಕು ಅಂತಿಲ್ಲ. ಧರ್ಮ ಮಾಡಬಲ್ಲಂತ ಕ್ಷೇತ್ರ ಯಾವುದಿದೆಯೋ ಅದೆಲ್ಲ ಧರ್ಮಕ್ಷೇತ್ರ. ಧರ್ಮಕ್ಷೇತ್ರ ಅಂದ್ರೆ ಈ ದೇಹ. ಈ ದೇಹದಿಂದಾನೇ ಧರ್ಮ ಮಾಡ್ಲಿಕ್ಕೆ ಸಾಧ್ಯ ಆಗೋದು. ಈ ದೇಹ ಶತ್ರುಗಳ ನಾಶದಿಂದ, ಶತ್ರುಗಳ ಕಾರಣದಿಂದಾಗಿ ನಾಶವಾಗುತ್ತೆ. ಯಾರು ಶತ್ರುಗಳು? ಅರಿಷಡ್ವರ್ಗಗಳು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ಈ ದೇಹ ಜರ್ಜರಿತವಾಗಿ ಹೋಗುತ್ತೆ, ನಾಶವಾಗಿ ಹೋಗುತ್ತೆ. ಈ ದೇಹ ಈ ಧರ್ಮ ಕಾರ್ಯ ಮಾಡ್ಲಿಕ್ಕೆ ಸಿದ್ಧವಾಗಲ್ಲ. ಆಗ ಮತ್ತೊಬ್ಬ ವ್ಯಾಸ ಬರಬೇಕು. ಆ ವ್ಯಾಸ ಅಂತಂದ್ರೆ ಗುರುವಿನ ಮಂತ್ರದ ರೂಪದಲ್ಲಿ ವ್ಯಾಸನ ಆಗಮನವಾಗುತ್ತೆ. ಆ ವ್ಯಾಸ ಬಂದು ಈ ಧರ್ಮ ಕ್ಷೇತ್ರದಲ್ಲಿ ಅದ್ಭುತವಾದ ಧರ್ಮದ ಬೆಳೆ ತೆಗಿತಾನೆ. ಮತ್ತೆ ಈ ಕ್ಷೇತ್ರ ಪುನರುತ್ಥಾನ ಆಗುತ್ತೆ, ಧರ್ಮದ ಸ್ಥಾಪನೆ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಆದರೆ ಇವನು ಹೊರಟಿದ್ದು ಈ ಕ್ಷೇತ್ರ ಅನ್ನೋದರ ವಿಸ್ತಾರ ರೂಪವಾಗಿರುವಂತ ಸಾಕ್ಷಾತ್ ಧರ್ಮಕ್ಷೇತ್ರಕ್ಕೆ. ವಚನವೇದ್ದಲ್ಲಿ ಒಂದು ಸುಂದರವಾದ ಹಾಡು ಬರುತ್ತೆ, ಎಲ್ಲರೂ ಕೇಳಿರ್ಬೇಕು ಅದನ್ನ. ನಿನ್ನ ಬಾಳಿನ ಹೊಲವು ಪಾಳು ಬಿದ್ದಿಹದಲ್ಲೋ, ಕೃಷಿಗೈಯಲು ಕೂಡ ತಿಳಿಯದಿರುವೆ, ಎಂಥ ಹೊನ್ನಿನ ಬೆಳೆಯ ತೆಗೆಯಬಹುದಾಗಿತ್ತು, ಕೆಲವು ದಿನ ಮೈ ಮುರಿದು ದುಡಿದಿದ್ದರೆ. ನಮ್ಮ ಬಾಳಿನ ಹೊಲ ಪಾಳು ಬಿದ್ದು ಹೋಗಿದೆ, ನಮ್ ಕೃಷಿ ಮಾಡ್ಲಿಕ್ಕೆ ಗೊತ್ತಿಲ್ಲ. ಸ್ವಲ್ಪ ದಿನ ಮೈ ಮುರಿದು ದುಡಿದು ಬಿಟ್ಟಿದ್ದಿದ್ರೆ ಎಂತ ಹೊನ್ನಿನ ಬೆಳೆ ಬರ್ತಿತ್ತು ಅಂದ್ರೆ ಈಗ ಆಮೇಲೆ ದುಡಿಯೋ ಕೆಲಸನೇ ಇರಲಿಲ್ಲ. ಆದ್ರೆ ಆ ಸ್ವಲ್ಪ ದಿನ ದುಡಿಯೋ ಪುರುಸೊತ್ತು ಇಲ್ವಲ್ಲ. ಆ ಹಾಡಿನಲ್ಲಿ ಮುಂದೆ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ನಿಮಗೆ ತಾಯಿ ಶಕ್ತಿ ಕೊಟ್ಬಿಟ್ರೆ ಎಲ್ಲವೂ ಸಾಧ್ಯ ಆಗುತ್ತೆ, ಗುರುವಿನ ಆ ಮಂತ್ರದ ಬೀಜವನ್ನ ತಗೊಂಡು ಬಿಚ್ಕೊಂಡು ಜಪ ಮಾಡ್ತಾ ಇರು, ಎಲ್ಲವೂ ಸಾಧ್ಯ ಆಗುತ್ತೆ. ಅಷ್ಟು ಸಾಧ್ಯ ಆಗದಿದ್ರೆ ಹೇಳು, ಭಗವಂತನ ಹತ್ರ ಹೋಗಿ ಕೇಳ್ಕೊ, ಅವನೇ ಎಲ್ಲ ಮಾಡಿಸ್ತಾನೆ. ಭಗವಂತನ ಶಕ್ತಿ ಅಪಾರವಾದ್ದು. ನಂಬ್ಕೊಳ್ಳದೆ ಹಾಳಾಗೋದ್ವಿ. ಈ ದೇಹವನ್ನು ಪಾಳು ಬಿಟ್ಬಿಟ್ವಿ, ನಮ್ಮ ಇಡೀ ಬಾಳು ಹಾಳಾಗುವಂತ ಮಟ್ಟಕ್ಕೆ ತಂದು ನಿಲ್ಲಿಸ್ಬಿಟ್ವಿ. ಸ್ವಲ್ಪ ಕೃಷಿ ಮಾಡಿದರೆ, ಸ್ವಲ್ಪ ಹೊತ್ತು ಸಮಯ ಕೊಟ್ಟರೆ ಎಲ್ಲವೂ ಸಾಧ್ಯ ಆಗುತ್ತೆ. ನಮಗೆಲ್ಲ ದೊಡ್ಡ ಸಮಸ್ಯೆ ಇರೋದೇ ಸಮಯದ್ದು. ಮೊನ್ನೆ ಒಂದು ತಾಯಿ ಫೋನ್ ಮಾಡಿದ್ರು. ಫೋನ್ ಮಾಡಿ ಆ ತಾಯಿ ನನಗೇನು ಹೇಳಿದ್ರು ಅಂದ್ರೆ, ನನ್ನ ಮಗ ತುಂಬಾ ಕಷ್ಟ ಕೊಡ್ತಾನೆ, ತುಂಬಾ ಸಮಸ್ಯೆ ಇದೆ ಅವನಿಗೆ ಅಂತ. ನಾನು ಕೇಳಿದ್ರೆ ಏನು ಸಮಸ್ಯೆ ಅಂದ್ರೆ, ನನ್ನ ಮಗ ಹೊರಗಿನ ಹುಡುಗರ ಜೊತೆ ಆಟ ಆಡ್ಲಿಕ್ಕೆ ಹೋಗೋದೇ ಇಲ್ಲ, ಹೋದ್ರೂ ಆ ಹುಡುಗರು ಸೇರಿಸ್ಕೊಳ್ಳಲ್ಲ ಅಂತ. ತಾಯಿ ಪ್ರಾಬ್ಲಮ್ ಹೆಂಗಿರುತ್ತೆ ನೋಡಿ. ನಾನು ಕೇಳಿದೆ ಏನು ಪ್ರಾಬ್ಲಮ್ ಅಂತಂದ್ರೆ, ಆ ಹುಡುಗರಲ್ಲಿ ಒಬ್ಬ ದುಷ್ಟ ಹುಡುಗ ಇದ್ದಾನೆ, ಕಂಪ್ಲೇಂಟ್ ಶುರು ಹಾಕಿದ್ದು. ಆ ದುಷ್ಟ ಹುಡುಗ ಇವನು ಬಂದ ತಕ್ಷಣ ಈ ಹುಡುಗ ಸರಿ ಇಲ್ಲ, ಇವ್ನ ಜೊತೆ ಆಡೋದು ಬೇಡ ಅಂತ ಹೇಳ್ತಾನೆ. ಅವನ್ ಮಾತು ಕೇಳಿ ಬೇರೆ ಹುಡುಗರೆಲ್ಲ ಆಡ್ಲಿಕ್ಕೆ ಬರಲ್ಲ. ಆಮೇಲೆ ನೀವೇನ್ ಮಾಡ್ತೀರಿ? ನಾನು ಹೋಗಿ ಅವ್ರ ಅಮ್ಮನ ಜೊತೆ ಚೆನ್ನಾಗಿ ಜಗಳ ಆಡ್ಕೊಂಡು ಬಂದ್ಬಿಡ್ತೀನಿ. ನಂಗೆ ಗೊತ್ತಾಯ್ತು ಪ್ರಾಬ್ಲಮ್ ಏನು ಅಂತ. ಈ ತಾಯಿ ಜಗಳ ಗಂಟೆ ಎಲ್ಲರ ಜೊತೆ ಜಗಳ ಆಡ್ತಿರ್ತಾಳೆ, ಇಡೀ ಕಾಂಪೌಂಡಲ್ಲಿ ಎಲ್ಲರ ಜೊತೆ ಜಗಳ ಆಡೋದು. ಈ ಜಗಳ ಆಡಿದ್ರು ಪರಿಣಾಮ ಏನು ಅಂತಂದ್ರೆ, ಆ ಮಕ್ಕಳ ಮೇಲೆ ಪರಿಣಾಮ ಹೆಂಗಾಗಿದೆ ಅಂತಂದ್ರೆ, ಇವ್ರು ತಾಯಿ ಜಗಳ ಗಂಟೆಯಪ್ಪ, ಈ ಜೊತೆ ನಾವು ಆಡ್ಬೇಕಾದ್ರೆ ಸ್ವಲ್ಪ ತಪ್ಪಾಗ್ಬಿಟ್ರೆ ನಮ್ಮ ಅಮ್ಮನ ಬಂದು ಬೈತಾಳೆ, ಜೊತೆ ಆಡದೇ ಇದ್ರೇನೆ ವಾಸಿಯಲ್ಲ, ಪ್ರಾಬ್ಲಮ್ ಸಾಲ್ವ್ ಅಲ್ಲ, ನಮಗೆಲ್ಲ ಪ್ರಾಬ್ಲಮ್ಮೇ ಇಲ್ಲ ಅಂತ. ಈಗ ಆ ಹುಡುಗನ ಜೊತೆ ಆಡೋದೇ ಇಲ್ಲ. ಆ ಹುಡುಗ ಎಷ್ಟು ಮಾನಸಿಕವಾಗಿ ಖಿನ್ನ ಆಗ್ಬಿಟ್ಟಿದ್ದಾನೆ ಅಂತಂದ್ರೆ, ಅವನು ಅವರಮ್ಮ ಆಟ ಆಡ್ಲಿಕ್ಕೆ ಹೋಗಂದ್ರೆ, ಬೇಡಮ್ಮ ಆಮೇಲೆ ನೀನು ನಂಗೆ ಹೊಡಿತೀಯ, ಸುಮ್ಮನೆ ಯಾಕೆ ನಾನು ಆಟ ಆಡೋದು ಅಂತಾನೆ. ಅದ್ರ ಪರಿಣಾಮ ಏನು ಅಂದ್ರೆ, ಅವನು ಕ್ಲಾಸಿಗೆ ಹೋಗೋದೇ ಆಟ ಆಡ್ಲಿಕ್ಕೆ ಅಂತ ತಿಳ್ಕೊಳ್ತಾನೆ. ಸ್ಕೂಲಿಗೆ ಹೋಗೋದು, ಅಲ್ಲೆಲ್ಲರೂ ನನ್ನ ಜೊತೆ ಆಟ ಆಡ್ತಾರೆ, ಅಲ್ಲಿ ಯಾರಾದ್ರೂ ಗಲಾಟೆ ಮಾಡಿದ್ರೆ ನಮ್ಮ ಅಮ್ಮ ಬಂದು ಯಾರ ಜೊತೆ ಜಗಳ ಮಾಡಲ್ಲ, ಈಗ ಕ್ಲಾಸಿಗೆ ಹೋಗೋದು ಆಟ ಆಡ್ಲಿಕ್ಕೆ ಅಂತ. ಇದ್ರ ಪರಿಣಾಮ ಏನು ಅಂದ್ರೆ, ಈಗ ಆಟ ಆಡ್ಲಿಕ್ಕೆ ಅಂತ ಹೋದ ಹುಡುಗ ಕ್ಲಾಸ್ನಲ್ಲಿ ಹೋಮ್ವರ್ಕ್ ಕೊಟ್ಟಿದ್ದನ್ನು ಮಾಡೋದಿಲ್ಲ, ಕ್ಲಾಸ್ನಲ್ಲಿ ಮೇಡಮ್ ಏನಾದ್ರು ಪ್ರಾಬ್ಲಮ್ ಹೇಳಿದ್ರೆ ಸಾಲ್ವ್ ಮಾಡಲ್ಲ, ಮೇಡಮ್ ಮಾತೇ ಕೇಳಲ್ಲ, ಬರೀ ಆಟ ಆಡ್ತಾ ಕೂತಿರ್ತಾನಲ್ಲ ಏನಾದ್ರು. ನಾನು ಕೆಲಸ ಮಾಡಿಮ್ಮ, ನೀವು ಪ್ರತಿನಿತ್ಯ 1 ಗಂಟೆ ನಿಮ್ಮ ಮಗನಿಗೋಸ್ಕರ ಕೊಟ್ಟು ಯಾವ್ದಾದ್ರು ಸ್ಕೂಲ್ ಫೀಲ್ಡಲ್ಲಿ ಕರ್ಕೊಂಡು ಹೋಗಿ, ಆ ಮಗು ಆಟ ಆಡೋದು ನೀವು ನೋಡಿ, ನಿಮ್ಮ ಮಗ ಏನ್ ತಪ್ಪು ಮಾಡ್ತಾನೆ ನಿಮ್ಗೆ ಗೊತ್ತಾಗುತ್ತೆ, ಪಕ್ಕದ ಹುಡುಗರು ಏನ್ ತಪ್ಪು ಮಾಡ್ತಾರೆ ನಿಮ್ಗೆ ಗೊತ್ತಾಗುತ್ತೆ.
ಸರ್ ಎಲ್ಲಿ ಸರ್ ಟೈಮೇ ಸಿಗಲ್ಲ ಸರ್, ನೀವು ಕೆಲಸಕ್ಕೆ ಹೋಗ್ತೀರಾ? ಇಲ್ಲ ಮನೆಯಲ್ಲೇ ಇರ್ತೀನಿ, ನಮ್ಗೆ ತುಂಬ ಕೆಲಸ ಇರುತ್ತೆ ಮನೆಯಲ್ಲಿ ಅಂತ ಹೇಳಿದ್ರೆ, ನಿಮ್ಮ ಮಗನ ಭವಿಷ್ಯಕ್ಕೋಸ್ಕರ 1 ಗಂಟೆ ಕೊಡ್ಲಿಕ್ಕಾಗಲ್ಲ ಅಂತ ನೀವು ಸಮಸ್ಯೆ ಹೇಳಿದರೆ ನಾನು ನಿಮ್ಮ ಮಗನ ಆಟ ಆಡ್ಲಿಕ್ಕೆ ಕರ್ಕೊಂಡು ಹೋಗ್ಬೇಕಾ ಅಂತ ಕೇಳಿದೆ. ಅವ್ರು ಸರಿ ಸರ್ 1 ವಾರ ಕರ್ಕೊಂಡು ಹೋಗ್ಬಿಟ್ಟು ಹೇಳ, ನೀವು 5 ವರ್ಷ ಕರ್ಕೊಂಡು ಹೋಗ್ಬೇಕು ಆಮೇಲೆ ಮಾತಾಡಿ ಅಂತಂದೆ ನಾನು. ಮಗನಿಗೋಸ್ಕರ 1 ಗಂಟೆ ಸಮಯ ತೆಗೆದಿಡ್ಲಿಕ್ಕಾಗಲ್ಲ, ಒಂದು ಒಳ್ಳೆ ಕೆಲಸಕ್ಕೆ 1 ಗಂಟೆ ಬನ್ನಿ ಅಂತಂದ್ರೆ ಬರ್ಲಿಕ್ಕಾಗಲ್ಲ. ನೀವು ಈ ಥರದ ಚಟುವಟಿಕೆಗೆ ನಿಮ್ಗೆ ಸಮಯ ಕೊಡ್ಲಿಕ್ಕಾಗಲ್ಲ. ಸಮಯದ ಎಷ್ಟು ಅಭಾವ ನಮಗಿದೆ ಅಂತಂದ್ರೆ ಈ ಚಿಂತನೆ ಮಾಡ್ಲಿಕ್ಕೆ ಪುರುಸೊತ್ತೇ ಇಲ್ಲ. ಸ್ವಲ್ಪ ಸಮಯ ಕೊಟ್ಬಿಟ್ಟಿದ್ದಿದ್ರೆ, ಈ ದೇಹದಲ್ಲಿ ಉತ್ತು ಬಿತ್ತಲಿಕ್ಕೆ ಸ್ವಲ್ಪ ಸಮಯ ಕೊಟ್ಟಿದ್ದಿದ್ರೆ ಅದ್ಭುತವಾದ ಸಾಧನೆ ಆಗ್ತಿತ್ತು. ಆ ಸಮಯ ಕೊಟ್ಟಂತವ್ರು ತುಂಬಾ ದೊಡ್ಡ ದೊಡ್ಡವರು ತಿಳ್ಕೊಳ್ಬೇಡಿ. ಬಳ್ಳಾರಿಯಲ್ಲಿ ಒಬ್ಬ ಹುಡುಗ ಆಟೋ ಡ್ರೈವಿಂಗ್ ಮಾಡ್ತಾನೆ. ಅವನ ಪುಣ್ಯ ರಾಮಕೃಷ್ಣ ಆಶ್ರಮದ ಅಲ್ಲಿನ ಲೋಕಲ್ ಘಟಕದ ಸಂಪರ್ಕ ತುಂಬಾ ಚೆನ್ನಾಗಿದೆ. ಅವನಿಗೆ ಯಾವುದೇ ಕೆಲಸ ಆದ್ರೂ ಬರ್ತಾನೆ. ಅವನ ಮುಂದೆ ನಾಚಿಕೆ ಆಗತ್ತೆ ಬಹಳ ಬಾರಿ ನನಗೆ. ಎಷ್ಟು ಕೃಷಿ ಮಾಡ್ತಾನೆ ಅಂದ್ರೆ ಆಧ್ಯಾತ್ಮಿಕ ಕೃಷಿ ಮಾಡ್ತಾನೆ ಅಂದ್ರೆ, ಅವನಿಗೆ ಮಂತ್ರ ದೀಕ್ಷೆ ತಗೊಂಡೇ ಇರಲಿಲ್ಲ. ಅವನಿಗೆ ಇಷ್ಟು ನೋಡಿ ಒಂದ್ಸಲ ಹೇಳಿದ್ವಿ ಮಂತ್ರ ದೀಕ್ಷೆ ತಗೊಂಡ್ಬಿಡು ಈ ಸಲ ಅಂತ. ಅವನ ಪುಣ್ಯಕ್ಕೆ ಮೈಸೂರಿಗೆ ಬಂದು ಮಂತ್ರ ದೀಕ್ಷೆ ತಗೊಂಡು ಹೋದ. ಒಂದಿನ ಫೋನ್ ಮಾಡಿ ನಂಗೆ ಕೇಳ್ದ, ರಾತ್ರಿ 11:30 ಎಬ್ಬಿಸ್ಬಿಟ್ಟು, ಸರ್ ನೀವು ಪ್ರತಿನಿತ್ಯ ಎಷ್ಟು ಜಪ ಮಾಡ್ತೀರಾ ಸರ್ ಅಂತ. ನಾನು ನಿಜವಾಗ್ಲೂ ನಾಚಿಕೆ ಆಗ್ಬಿಡುತ್ತೆ, ಹೆಂಗೆ ಉತ್ತರ ಕೊಡೋದು ಇದಕ್ಕೆ ಅಂತ. ನಾನು ಸ್ವಲ್ಪ ತಿರುಗಿಸಿ ಹೇಳಿದೆ, ಏನೋ ಹೇಳಿದೆ. ಯಾಕಂದ್ರೆ ನಂಗೆ ಗೊತ್ತಿತ್ತು ನಾನು ಜಪ ಮಾಡೋದು ತೀರಾ ಕಡಿಮೆ ಅಂತ. ಆ ಕಡಿಮೆ ಅನ್ನೋದು ನನ್ನ ಸಮಾಧಾನಕ್ಕೋಸ್ಕರ ಆದ್ರೂ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡೋದು ಅಂತ. ಅವ್ನಿಗೆ ಉತ್ತರ ಕೊಡ್ಲಿಕ್ಕೆ ಹೋಗಿರೋಣ, ಭಯ ಆಯ್ತು ನನಗೆ. ಹೇಳ್ತಾ, ಸರ್ ನಾನೊಂದು ಬೆಳಗ್ಗೆ ಒಂದು 5,000 ಸಂಜೆ ಒಂದು 5,000 ಜಪ ಮಾಡ್ತೀನಿ ಸರ್. ನನ್ನ ಜಪಕ್ಕೆ ಇಷ್ಟು ಸಿಕ್ಕಿದೆ, ಇಷ್ಟು ದೇವ್ರು ಭಗವಂತ ಇಷ್ಟು ಕೊಟ್ಬಿಟ್ಟಿದ್ದಾನೆ, ನಿಮ್ಗೆ ದೇವ್ರು ಇಷ್ಟೆಲ್ಲ ಕೊಟ್ಟಿದ್ದಾನಲ್ಲ, ನೀವು ಎಷ್ಟು ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದೀನಿ ಸರ್ ಅಂತ. ನಂಗೆ ಎಷ್ಟು ನಾಚಿಕೆ ಆಗ್ಬಿಡ್ತು ಅಂದ್ರೆ, ಭಗವಂತ ಕೊಟ್ಟಿದ್ದಕ್ಕೆ ನಾವು ಏನೂ ಕೊಡಲೇ ಇಲ್ವಲ್ಲ, ಅವನಿಗೆ ಎಷ್ಟೆಲ್ಲ ಕೊಟ್ಬಿಟ್ಟ ಅವನು ನಮಗೆ. ಅವನು 10,000 ಜಪ ಮಾಡಿಕೊಂಡು, 10,000 ಅನ್ನೋದು ತೀರಾ ದೊಡ್ಡ ಸಂಖ್ಯೆ ಏನು ಅಲ್ಲ ಶಾರದಾ ಮಾತೆಯವರಿಗೆ ಕಂಪೇರ್ ಮಾಡಿದ್ರೆ. ಪ್ರತಿನಿತ್ಯ 3 ಲಕ್ಷ ಜಪ ಮಾಡೋ ತಾಯಿ ಆದ್ರೂ ನಾವು 10,000 ಜಪ ಮಾಡೋದು ದೊಡ್ಡದಲ್ಲ. ಆದರೆ 10,000 ಎದುರಿಗೆ ನಮ್ಮ ಜಪ ಎಲ್ಲ ತುಂಬಾ ಕಡಿಮೆನೆ. ತುಂಬಾ ಒಂದು ಪುಟ್ಟ ಇದನ್ನ ಹಾಕಿದಾಗೆ ಬಹಳ ಗಾಬರಿ ನಡೆದು. ತುಂಬಾ ಅದ್ಭುತವಾದ ಕೆಲಸ ಕಣೋ, ಭಗವಂತ ನನಗೆ ಕೇಳದೆ ಕೊಟ್ಬಿಟ್ಟಿದ್ದಾನೆ, ನೀನು ಕೇಳಿ ತಗೊಳ್ತೀಯಾ, ಚಿಂತೆ ಇಲ್ಲ, ನೀನು ಕಂಟಿನ್ಯೂ ಮಾಡು ಅಂತ ಅವ್ನಿಗೆ ತೇಪೆ ಹೆಚ್ಚಿ ಮುಗಿಸ್ಬಿಟ್ಟೆ. ಆದರೆ ಕೃಷಿ ಮಾಡೋರು ಎಷ್ಟು ಕೃಷಿ ಮಾಡ್ತಾರೆ ನೋಡಿ, ಅವನ ಜೀವನ ಸಾರ್ಥಕ ಆಗ್ಬಿಡುತ್ತೆ. ಅವನ ಬೀಜವನ್ನು ತಗೊಂಡು ಬಿತ್ತೋಕ್ಕಿಂತ ಮುಂಚೆ ಭೂಮಿಯನ್ನು ಹಸನಗೊಳಿಸ್ಕೊಂಡು ಬೀಜ ಬಿತ್ತಿದ್ರೆ ಅದ್ಭುತವಾದ ಆಧ್ಯಾತ್ಮಿಕ ಬೆಳೆ ಬರಲೇಬೇಕು. ಹೆಂಗ್ ಬರಲ್ಲ ಹೇಳಿ? ಬರಲೇಬೇಕು. ಕೊಡ್ಲಿಲ್ಲ ಅಂದ್ರೆ ಅವನು ಅಲ್ಲಿ ಇಲ್ಲ ಅಂತ ಅರ್ಥ. ಅವನು ಇದ್ದೇ ಇರೋದು ಗ್ಯಾರಂಟಿ ಆಗಿರೋದ್ರಿಂದ ಕೊಟ್ಟೆ ಕೊಡ್ತಾನೆ ಅನ್ನೋ ಗ್ಯಾರಂಟಿ ಅವನಿಗೂ ಇದೆ. ಅವನು ಪಡ್ಕೊಳ್ತಾನೆ. ಅಷ್ಟು ದೃಢವಾಗಿ ಅವನದಕ್ಕೋಸ್ಕರ ಸಮಯ ಕೊಟ್ಟು ಕೆಲಸ ಮಾಡಿದ್ರೆ ಭಗವಂತ ಒಪ್ಕೊಳ್ಳೇಬೇಕು ಅನ್ನೋದು ನಾವು ಒಪ್ಕೊಳ್ಬೇಕು. ಇದು ನಿಜವಾಗ್ಲೂ ಶ್ರೇಷ್ಠವಾದ ವಿಚಾರ. ಕೃಷ್ಣ ತನ್ನ ಜೀವನವನ್ನೇ ಕೊಡ್ಲಿಕ್ಕೆ ಸಿದ್ಧನಾದ. ಹೊರಟವನು ಹೆಂಗೆ ಯಾತ್ರೆ, ಆ ದೋಣಿ ಒಂದ್ ಕಡೆ ನಿಂತ್ಕೊಂಡ ನಂತರ ದೋಣಿಯಿಂದ ಕೆಳಗಿಳಿದ, ದೋಣಿಯಿಂದ ನಡ್ಕೊಂಡು ಹೋಗ್ಬೇಕು. ಅದು ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ. ಯಾರಾದ್ರೂ ಕೇಳಿದ್ರೆ ಧರ್ಮಕ್ಷೇತ್ರ ಎಲ್ಲಿದೆಯಾ ಗೊತ್ತಿದೆ ಅಂತಂದ್ರೆ ಎಲ್ಲೋ ದಾರಿ ತೋರಿಸ್ತಾರೆ. ಯಾಕಂದ್ರೆ ಇವನು ಹೋಗಿ ಸತ್ತೋಗ್ಬಿಡ್ತಾನೆ, ಅಲ್ಲಿಗೆ ಬೇರೆ ಕಡೆ ಹೋದ್ರೆ ಒಳ್ಳೇದು ಅಂತ. ಆದ್ರೂ ಅವನು ಹುಡ್ಕೊಂಡು ಅಂತೂ ಇಂತೂ ಧರ್ಮಕ್ಷೇತ್ರ ಅಂತ ಕರೆಸ್ಕೊಳ್ಳಲ್ಪಡುವಂತ ಜಾಗಕ್ಕೆ ಬಂದು ನೋಡಿದ್ರೆ ಅಲ್ಲೇನು ಭೂಮಿನೇ ಇಲ್ಲ. ಬರೀ ದೊಡ್ಡ ಕಾಡು ಮರಗಳ ತರ ದೊಡ್ಡ ಮರಗಳು ಬೆಳೆದಿವೆ, ಕಾಡಿನ ತರ ಬೆಳೆದು ನಿಂತುಬಿಟ್ಟಿದೆ. ಅಲ್ಲಿ ಮನುಷ್ಯರು ಯಾರೂ ಇಲ್ಲ, ಬರೀ ಕಾಡು ಪ್ರಾಣಿಗಳು ಮಾತ್ರ ವಾಸ ಮಾಡ್ತವೆ. ಹೋದವರೆಲ್ಲ ಹೇಳಿದ್ದಾರೆ ಇವನಿಗೆ, ಬೆಳಗ್ಗೆ ಹೊತ್ತು ಕಾಡು ಪ್ರಾಣಿಗಳು ಬರ್ತವೆ, ರಾತ್ರಿ ಅವುಗಳ ಸದ್ದು ಭೀಕರವಾಗಿ ಕೇಳುತ್ತೆ, ನೀನು ಅಲ್ಲಿ ಕಾಲಿಡಬೇಡ ಅಂತ. ಇವನಂತೂ ಪಕ್ಕಾ ನಿರ್ಧಾರ ಮಾಡಿದ್ದ, ಹೋಗ್ಲೇಬೇಕು ನನಗೆ ಅಲ್ಲಿ ಅಂತ. ಹೋಗಿದ ತಕ್ಷಣ ಏನ್ ಮಾಡ್ದ, ಅಲ್ಲಿರುವಂತಹ ಹಣ್ಣುಗಳನ್ನೆಲ್ಲ ಕಿತ್ಕೊಂಡು ಮೊದಲು ತನ್ನ ಗೆಳೆಯನಿಗೆ ಸ್ವಲ್ಪ ಕೊಟ್ಟು ಅವನು ತಿಂದ ನಂತರ ತಾನು ಕೂಡ ಹಣ್ಣುಗಳನ್ನು ತಿಂದು ಮುಂದಿನ ಕೆಲಸ ಮಾಡ್ಬೇಕಲ್ಲ. ಇಲ್ಲಿ ಮೊದಲ ಬಾರಿಗೆ ತುಂಬಾ ವರ್ಷಗಳ ನಂತರ ವೇದದ ಸದ್ದು ಕೇಳಬೇಕು ಅಂತ ತಾನದು ಹೋಮಕುಂಡವನ್ನು ರಚನೆ ಮಾಡಿ ಅಲ್ಲಿ ವೇದದ ಸದ್ದು ಕೇಳಲಿಕ್ಕೆ ತಾನು ಕೂತ್ಕೊಂಡು ಹೋಮ ಮಾಡ್ಲಿಕ್ಕೆ ಶುರು ಮಾಡ್ದ. ಶಾಸ್ತ್ರೋಕ್ತವಾಗಿ ಹೋಮಕ್ಕೆ ಏನೇನ್ ಬೇಕೋ ಎಲ್ಲ ಅರ್ಪಣೆ ಮಾಡ್ದ. ರಾತ್ರಿ ಮಲ್ಕೊಳ್ಳೋ ಹೊತ್ತು ಬಂತು. ಮಲ್ಕೊಂಡಾಗ ತಮ್ಮ ಜೊತೆ ಇದ್ದ ಕೃಷ್ಣಾಜಿನವನ್ನ ನೆಲದ ಮೇಲೆ ಹಾಕಿದ್ರು, ಅಲ್ಲಿದ್ದ ಭೂಮಿ ಮೇಲೆ ಹಾಕಿದ್ರು. ಇಬ್ರು ಮಲ್ಕೊಂಡ್ರು. ಎಂತ ತೀವ್ರವಾದ ಚಳಿ ಇತ್ತು ಅಂತಂದ್ರೆ ಸ್ವಲ್ಪ ಹೊತ್ತಿನಲ್ಲೇ ಕೃಷ್ಣಾಜಿನ ಮೈ ಮೇಲೆ ಬಂತು, ನೆಲದ ಮೇಲೆ ಮಲ್ಕೊಂಡಿದ್ರು. ತುಂಬಾ ಚಳಿ ಇತ್ತು ಪಾಪ. ಆದ್ರೆ ಕೃಷ್ಣನಿಗೆ ನಿದ್ದೆ ಬರಲಿಲ್ಲ. ಯಾಕೆಂದ್ರೆ ಅವನಿಗೆ ಮುಂದೆ ಬ್ಲೂ ಪ್ರಿಂಟ್ ತಯಾರು ಮಾಡ್ಕೊಂಡಿದ್ನಲ್ಲ, ಎಲ್ಲೇ ಏನೇನು ಬರಬೇಕು ಅಂತ. ಅವನು ಎದ್ದು ಕೂತ್ಕೊಂಡ ನೋಡ್ತಾನೆ ಇದ್ದಾನೆ ಹೇಗಿರ್ಬೋದು ಅಂತ. ಸ್ವಲ್ಪ ಹೊತ್ತಿನಲ್ಲೇ 2 ಕರಡಿಗಳು ಬಂದು ನಿಂತಿದ್ದು ಅವನ ಹಿಂದೆ. ಇವನಿಗೆ ಗೊತ್ತಾಯ್ತು ಈ ಕರಡಿಗಳು ತಿಂದೇ ಬಿಡ್ತವೆ ಅಂತ. ಕೂಡಲೇ ಏನ್ ಮಾಡ್ದ, ಬೆಂಕಿನ ಸ್ವಲ್ಪ ಜಾಸ್ತಿ ಮಾಡಿ ಕೂತ್ಕೊಂಡ. ಆ ಬೆಂಕಿ ಹತ್ರ ಕೂತ ಕಾಡು ಪ್ರಾಣಿಗಳು ಬರಲ್ಲ. ಇನ್ನೂ ಸ್ವಲ್ಪ ಹೊತ್ತು ಕಳೀತು. ಅಷ್ಟೊತ್ತಿಗೆ ಅವನು ಎದ್ದು ಕೂತ್ಕೊಂಡ, ಜೊತೆಯಲ್ಲಿದ್ದವನು ಪೈಲ ಎದ್ದು ಕೂತ್ಕೊಂಡು ಕೇಳ್ತಾನೆ, ಕೃಷ್ಣ ಸಾಕು ಕಣೋ ಈ ಸಹವಾಸ, ವಾಪಸ್ ಹೋಗ್ಬೇಡೋಣ ಕಣೋ,
ಜೀವ ಉಳಿಬೇಕು ಕಣೋ, ನಾವು ಸಾಯ್ಲಿಕ್ಕೆ ಅಂತ ಬರೋದು ಬೇಡ ಕಣೋ, ಹೋಗೋಣ ಅಂತ ನಾನು ಹೇಳಿದ್ನಲ್ಲ ನಿಮಗೆ, ನೀನು ವಾಪಸ್ ಗೌತಮರ ಆಶ್ರಮಕ್ಕೆ ಹೋಗ್ಬಿಡು, ಆರಾಮಾಗಿರು ಅಲ್ಲಿ, ಇಲ್ಲೆಲ್ಲ ವ್ಯವಸ್ಥೆ ಆದ್ಮೇಲೆ ನಿನ್ಗೆ ಕರಿತೀನಿ, ಆಗ ನಾನಿನ್ನೂ ಸೇರಿ ನೀನು ಇನ್ನೂ ಪ್ರವರ್ಧಮಾನಕ್ಕೆ ತಗೊಂಡು ಹೋಗೋಣ ಅಂತ ಎಷ್ಟು ಹೇಳಿದ್ರು ಅವ್ನು ಕೇಳ್ತಾನೆ, ಇಲ್ಲ ಕಣೋ ನೀನು ಬರ್ಬೇಕು ನನ್ನ ಜೊತೆಯಲ್ಲಿ, ನೀನು ಒಬ್ಬನೇ ಇಲ್ಲಿದ್ರೆ ನಾನು ಹೋಗ್ಲಿಕ್ಕೆ ಸಿದ್ಧ ಇಲ್ಲ ಅಂತ. ನಾನು ಸಾಯ್ಲಿಕ್ಕೆ ಸಿದ್ಧನಿದ್ದೀನಿ, ನನ್ನ ಜೊತೆ ಇರಬೇಕು ಅಂದ್ರೆ ಸಾಯ್ಲಿಕ್ಕೆ ಸಿದ್ಧನಾಗಿರೋ ಅಂದ್ರೆ ಹೋಗಿ ಹಾಳಾಗಿ ಹೋಗಪ್ಪ, ನಮ್ಮ ಗುರುಗಳಿದ್ದಿದ್ರೆ ಒಂದು 4 ಕೆನ್ನೆಗೆ ಬಾರಸು ಅಂತ ನಿಂಗೆ ಹೇಳ್ತಿದ್ದೆ, ಏನ್ ಮಾಡ್ಲಿ ನಿನ್ನನ್ನು ಗುರು ಅಂತ ಒಪ್ಕೊಂಡ್ಬಿಟ್ಟಿದ್ದೀನಿ, ನಾನು ನಿನ್ನ ಜೊತೆ ಇರ್ತೀನಿ ಅಂತ ಇದ್ದು ಸ್ವಲ್ಪ ಹೊತ್ತಿಗೆ ಅಲ್ಲಿ ಓಡಾಡ್ತಿದ್ದ 2 ರಾಕ್ಷಸಾಕೃತಿಗಳು ಬಂದು ಈ ಪೈಲನಿಗೆ ಚೆನ್ನಾಗಿ ಒಂದು ಬೆನ್ನಲ್ಲಿ ಏಟು ಕೊಟ್ಟು, ಪೈಲ ಮೊದಲನೇ ಏಟಿಗೆ ಮೂರ್ಛೆ ಬಿದ್ದ, ಇವನಿಗೊಂದು ಏಟು ಬಿತ್ತು, ಇವನು ಕೂಡ ನೆಲದ ಮೇಲೆ ಬಿದ್ದ, ಕೃಷ್ಣ ನೆಲದ ಮೇಲೆ ಬಿದ್ದ, ಇನ್ನೊಂದು ಏಟು ಬೀಳುತ್ತೆ ಅನ್ಕೊಂಡ, ಆದ್ರೆ ಏನೂ ಆಗಲಿಲ್ಲ, ಆ ರಾಕ್ಷಸಾಕೃತಿಗಳು ಮುಂದೆ ಹೋಗ್ಬಿಟ್ಟು. ಹಾಗೆ ಮುಂದೆ ಹೋದಂತ ರಾಕ್ಷಸಾಕೃತಿಗಳು ಎದುರುಗಡೆ ಇವರಿಗೆ ಏನು ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ, ತುಂಬಾ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ ಇಬ್ರು, ಯಾರಿಗೂ ಹೇಳ್ಬೇಕು ಏನು ಅಂತ ಗೊತ್ತಾಗ್ತಿಲ್ಲ, ಪ್ರಜ್ಞೆ ಹೋಯ್ತು. ಆದ್ರೆ ಏಳೋ ವೇಳೆ ಇಬ್ರು ನೋಡ್ತಾರೆ, ಯಾವುದೋ ಒಂದು ವ್ಯವಸ್ಥಿತವಾದ ಜಾಗ, ಇವ್ರನ್ನ ಮಲಗಿಸಿಟ್ಟಿದ್ದಾರೆ, ಇಬ್ರು ಮಲ್ಕೊಂಡಿದ್ದಾರೆ, ಸ್ವಲ್ಪ ಕಣ್ಬಿಟ್ಟು ನೋಡಿದ್ರೆ ಯಾವುದೋ ವ್ಯವಸ್ಥಿತವಾದ ಜಾಗದಲ್ಲಿ ಕಾಣ್ತಾನೆ, ಅಲ್ಲೊಬ್ಬ ಹುಡುಗ ಇವನಿಗೆ ಆರೈಕೆ ಮಾಡ್ತಾ ಕೂತಿದ್ದಾನೆ. ನನಗೆ ಆಶ್ಚರ್ಯ ಆಯ್ತು, ನಾನು ಎಲ್ಲಿದ್ದೀನಿ ಅಂತ ಕೇಳ್ದ. ಆಮೇಲೆ ನೀನು ಧರ್ಮಕ್ಷೇತ್ರದಲ್ಲೇ ಇದೆಯಾ, ಇನ್ನೂ ಎಲ್ಲಿಗೂ ಹೋಗ್ಲಿಲ್ಲ. ಮತ್ತೆ ಇದು ಯಾರ್ದ ಆಶ್ರಮ? ಒಂದು ಮುನಿಗಳ ಆಶ್ರಮ ಅನ್ನೋ ವೇಳೆಗೆ ಒಬ್ಬ ವಿಭಿನ್ನ ಆಕೃತಿಯ, ಇವು ನೋಡದೇ ಇರುವಂಥ ವಿಶಿಷ್ಟವಾದ ಆಕೃತಿಯ ಒಬ್ಬ ಶ್ರೇಷ್ಠ ಋಷಿಗಳು ಅಲ್ಲಿ ಕಾಲಿಟ್ಟು ಬಂದು ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಮೊದಲನೇ ಪ್ರಶ್ನೆ ಕೇಳಿದ್ರು. ಈ ಹುಡುಗ ಹೇಳ್ದ, ನಾನು ಪರಾಶರ ಮಗ ಕೃಷ್ಣ ದ್ವೈಪಾಯನ ಅಂತ ನನ್ನ ಹೆಸರು, ನಮ್ಮಪ್ಪ ಮತ್ತು ನಾವು ಇಬ್ಬರು ಸೇರಿ ಒಂದು ದೊಡ್ಡ ಕನಸು ಕಟ್ಟಿದ್ವಿ, ಈ ಜಾಗದಲ್ಲಿ ಒಂದು ಶ್ರೇಷ್ಠ ಮತ್ತೆ ಹಳೆಯ ವೈಭವವನ್ನು ತರಬೇಕು, ಮೊದಲಿನ ಜಾಗ ಖಾಲಿ ಮಾಡು, ಇದೇನು ಸಾಧ್ಯ ಆಗಲ್ಲ ನಿನ್ನ ಹತ್ರ, ಈ ಕ್ಷೇತ್ರದ ಮೇಲೆ ಶಾಪ ಇದೆ ಅಂತಂದ. ಶಾಪ ಇರುವಂಥ ಕ್ಷೇತ್ರದ ಮೇಲೆ ಭಗವಂತನ ಕೃಪೆ ಇರೋದ್ರಿಂದನೇ ನಾನು ಬಂದಿರೋದು, ಈ ಕ್ಷೇತ್ರದಲ್ಲಿ ಮಾಡಿಯೇ ಮಾಡ್ತೀವಿ, ನಾನು ನಮ್ಮಪ್ಪ 12 ವರ್ಷಗಳ ಕಾಲ ಆಲೋಚನೆ ಮಾಡಿದ್ದೀವಿ, ಮಾಡದೆ ಹೋಗೋದೇ ಇಲ್ಲ ನಾನು ಅಂತ. ಸರಿ ನಿನ್ನಿಷ್ಟ, ನೀನು ಕಾಯಲೇಬೇಕು ಅಂತ ಬಂದಿದ್ರೆ ನಾನೇನೋ ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿ ಏನೇನು ಆರೈಕೆ ಬೇಕೋ ಎಲ್ಲ ಮಾಡಿದ್ರೆ ಇವ್ನು ಕೇಳ್ದ, ನನ್ನ ಜೊತೆ ಇದ್ದ ನನ್ನ ಹುಡುಗ ಇನ್ನೊಬ್ಬಪ್ಪ ಇಲ್ಲ, ಅವನೆಲ್ಲಿದ್ದಾನೆ, ಅವನಿಗೂ ಮೈ ಮೇಲೆಲ್ಲ ಬಾಸುಂಡೆ ಬಂದಿದ್ದ, ಪಕ್ಕದಲ್ಲಿ ಮಲಗ್ತಿದ್ದೀವಿ, ಅವನು ಹುಷಾರಾಗ್ತಾನೆ, ನೀನು ಯೋಚನೆ ಮಾಡಬೇಡ ಅಂತಂದು. ನನಗೇನಾಯ್ತು, ಹೋದ ನಂತರ ಜೊತೆಲಿದ್ದ ಹುಡುಗ ಸುಮಂತು ಅವನು ಕೇಳ್ದ, ಯಾರು ಇವರು ಹೇಳಿದ್ರೆ ಅವನು ಹೇಳ್ದ, ನಿಂಗೆ ಗೊತ್ತಿಲ್ಲ ಇವ್ರು ಯಾರು ಅಂತ, ದೊಡ್ಡ ಋಷಿಗಳು ಅಥರ್ವಣ ಜಾಬಾಲಿ ಅಂತ ಇವ್ರ ಹೆಸರು. ಈ ವ್ಯಕ್ತಿ ಯಾರು ಅಂತಂದ್ರೆ, ಹಿಂದೆ ಇವ್ರ ತಂದೆ ಜೊತೆಗೆ ಇವ್ರ ತಾತನ ಜೊತೆಗೆ ಅಥರ್ವಣ ವೇದವೂ ಒಂದು ವೇದ ಅಂತ ವಾದ ಮಾಡಿ ಅವ್ರ ಜೊತೆ ಕಿತ್ತಾಡಿ ಶಾಪ ಕೊಟ್ಟಂತ ಋಷಿಗಳಲ್ಲಿ ಅವನು ಒಬ್ಬ. ವಸಿಷ್ಠರ ಜೊತೆ ಕಾದಾಡಿದಂಥ ಋಷಿಗಳಲ್ಲಿ ಒಬ್ಬ ಅವನು ಈಗ ವಸಿಷ್ಠರ ಮರಿಮಗನ ಜೊತೆಗೆ ಈಗ ವಾದ ಮಾಡ್ತಿದ್ದಾನೆ, ಕೂತ್ಕೊಂಡಿದ್ದಾನೆ. ಬೆಳಗಾಯ್ತು, ಬೆಳಗಾದ ನಂತರ ಅವ್ರು ಕರ್ಕೊಂಡು ಹೋದ್ರು, ಇಬ್ಬರನ್ನು ಕರ್ಕೊಂಡು ಹೋಗಿ ಇವರು ಯಾವ ಯಜ್ಞದ ವೇದಿಕೆ ನಿರ್ಮಾಣ ಮಾಡಿದ್ರು ಅದೇ ಜಾಗದಲ್ಲಿ ಒಂದು ಭವ್ಯ ವೇದಿಕೆ ಕಟ್ಟಾಗೋಗಿತ್ತು. ಅವ್ರು ಅದಾಗಲೇ ಕರ್ಕೊಂಡು ಹೋಗಿ ಪೈಲನನ್ನು ಕರ್ಕೊಂಡು ಬಂದ್ರು, ಅವನ ನೀರಲ್ಲಿ ಅರ್ಧ ಭಾಗದಲ್ಲಿ ಮಲಗಿಸಿದ್ರು. ಅಥರ್ವಣ ವೇದ ಗೊತ್ತಿದ್ದ ವೈಶಿಷ್ಟ್ಯ ಏನು ಅಂತಂದ್ರೆ, ಸಾವಿನಿಂದಲೂ ಕೂಡ ವಾಪಸ್ ಕರ್ಕೊಂಡು ಬರೋ ತಾಕತ್ತು ಅವರಿಗಿರುತ್ತೆ. ಅಥರ್ವಣ ಜಾಬಾಲಿಗಳಂತೂ ಅತ್ಯಂತ ಶ್ರೇಷ್ಠ ಋಷಿ. ಅವರೀಗ ಪೈಲನನ್ನ ಯಾರು ಇನ್ನೇನು ಸತ್ಯ ಹೋಗ್ತಾನೆ ಅನ್ಸುತ್ತೋ ಅವನನ್ನ ಸಾವಿನಿಂದ ವಾಪಸ್ ಕರ್ಕೊಂಡು ಬರುವಂತ ಸಿದ್ಧತೆ ಮಾಡ್ತಿದ್ದಾರೆ. ಎಲ್ಲ ಹೋಮ ಮುಗಿತು, ಇವನು ನಿದ್ದೆ ಕಣ್ಣಲ್ಲಿದ್ದು ನಾವು ಹೋಮ ಇದನ್ನೆಲ್ಲ ನೋಡಿದ ತಕ್ಷಣ ಜಾಗೃತನಾಗ್ಬಿಟ್ಟ ಕೃಷ್ಣ. ಜಾಗೃತನಾಗಿ ಈ ಜಾಬಾಲಿಗಳು ಏನ್ ಮಾಡ್ತಾರೆ ಅಂತ ಕುಲಂಕುಷವಾಗಿ ಪರೀಕ್ಷಿಸ್ತಿದ್ದಾನೆ. ನಾನು ಆಗ್ಲೇ ಹೇಳಿದ್ನಲ್ಲ, ಅವನ ಧೀಶಕ್ತಿ ಅಪಾರವಾದ್ದು. ಏನ್ ಮಾಡ್ತಾರೆ ಅಂತ ಒಂದ್ಸಲ ನೋಡಿದ್ರೆ ಅದೊಂದು ಫೋಟೋ ಮೆಮರಿ, ಅದು ಪ್ರಿಂಟ್ ಆಗ್ಬಿಡುತ್ತೆ ಅವರಲ್ಲಿ. ಇವ್ರು ಹೋದ್ರು, ಅಲ್ಲಿ ಹೋಗಿ ಆ ಪೈಲನ ಬಳಿ ನಿಂತ್ಕೊಂಡು ಆ ಇದರ ಭಸ್ಮವನ್ನ ತಗೊಂಡು ಅವನಿಗೆ ಲೇಪಿಸಿ ಒಂದಷ್ಟು ಮಂತ್ರ ಹೇಳಲಿಕ್ಕೆ ಶುರು ಮಾಡಿದ್ರು. ಅದು ಮೃತ್ಯುವಿನಿಂದ ಪಾರು ಮಾಡುವಂತ ಅಥರ್ವಣ ವೇದದ ಮಂತ್ರ. ಆ ಮಂತ್ರವನ್ನ ಹೇಳ್ತಾ 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 ಅವನಿಗೆ ಉಚ್ಚಾರ ಮಾಡ್ತಾ ಅದನ್ನೆಲ್ಲ ಅವನಿಗೆ ಏನೇನು ಸವರ್ಬೇಕೋ, ಏನೇನು ಗಿಡಮೂಲಿಕೆಗಳು ಬೇಕೋ ಎಲ್ಲವನ್ನು ಅವನಿಗೆ ಹಚ್ಚಿ ವಾಪಸ್ ಕರ್ಕೊಂಡು ಬಂದ್ರು, ಮತ್ತೆ ಮಲಗಿಸಿದ್ರು. ಇನ್ನು 2 ದಿನಗಳ ಕಾಲ ಅದೇ ರೀತಿ ಅವನಿಗೆ ಬೇರೆ ಬೇರೆ ಲೇಪನಗಳನ್ನೆಲ್ಲ ಮಾಡ್ತಾ ಬೇರೆ ಬೇರೆ ಮಂತ್ರ ಹೇಳಿದ್ದನ್ನ ಅತ್ಯಂತ ಕೂಲಂಕುಷವಾಗಿ ನೋಡ್ತಿದ್ದ. ತಾನು ತಿಳ್ಕೊಂಡಿರುವಂತ ಮಂತ್ರ, ಇವ್ರ ಮಂತ್ರ ಇದು ಅದು ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇದೆಯಾ ಅಂತ 2ನೇ ದಿನ ಟ್ಯಾಲಿ ಮಾಡ್ತಿದ್ದ. 3ನೇ ದಿನ ಮತ್ತೆ ಅದನ್ನು ಟ್ರೈ ಮಾಡ್ತಿದ್ದ. ತಾನು ಟ್ರೈ ಮಾಡ್ಕೊಂಡು ಟ್ಯಾಲಿ ಮಾಡೋದು ಹೀಗೆ ಮಾಡ್ತಾ ಮಾಡ್ತಾ ಮಲಗಿದ ಜಾಗದಲ್ಲಿ ಈ ಕೆಲಸದಲ್ಲಿ ಅವನಿಗೊಂದು ವಿಶ್ವಾಸ ಬಂತು, ನಾನು ಯಾರಾದ್ರೂ ಸತ್ತವರನ್ನ ಬದುಕಿಸಬಲ್ಲೆ ಈಗ. ಅಷ್ಟೊತ್ತಿಗೆ ಈ ಅಥರ್ವಣ ಜಾಬಾಲಿಗಳು ಮತ್ತೆ ಬಂದು ಅವನಿಗೆ ಎಚ್ಚರಿಕೆ ಕೊಟ್ಟರು, ನೀನು ಇಲ್ಲಿಂದ ಗೌತಮ ಋಷಿಗಳ ಆಶ್ರಮಕ್ಕೆ ಹೋಗ್ತೀಯೋ, ಧರ್ಮಕ್ಷೇತ್ರದಲ್ಲೇ ಉಳ್ಕೊಳ್ಬೇಕು ಅಂತಿದ್ಯೋ. ಹೇಳಿದ, ನಾನು ಧರ್ಮಕ್ಷೇತ್ರದಲ್ಲಿ ಮತ್ತೆ ಹಳೆಯ ವೈಭವವನ್ನು ಮರುಕಳಿಸೋವರೆಗೂ ಎಲ್ಲಿಗೂ ಹೋಗೋದೇ ಇಲ್ಲ, ಹಾಗಿದ್ರೆ ನೀನು ಸಾಹಿತ್ಯ ಅಂತ ಅವರು ಭವಿಷ್ಯ ನುಡಿದವರಂತೆ ನುಡಿದು ಹೊರಟರು. ಅವರು ಹೊರಟು ಹೋಗ್ತಿದ್ದಂತೆ ಈ ಕಡೆ ಅಥರ್ವಣ ಜಾಬಾಲಿಗಳ ಮಗಳು
ವಟಿಕಾ ಅಂತ ಅವಳ ಹೆಸರು. ಜೊತೆಗೆ ಅವ್ರ ಅಣ್ಣ ಸುಮಂತು ಇಬ್ಬರು ಓಡ್ ಬಂದು ಒಂದಷ್ಟು ಗಿಡಮೂಲಿಕೆಗಳನ್ನೆಲ್ಲ ತಗೊಂಡ್ಬಂದಿದ್ರು. ಇವನಿಗೆ ಹೇಳಿದ್ರು, ನಮ್ಮಪ್ಪ ಮಾತಾಡ್ತಿದ್ದನ್ನು ನಾವು ಕೇಳ್ಕೊಂಡ್ವಿ, ಅವರು ನಿನ್ನ ಜಾತಕ ಎಲ್ಲ ನೋಡಿದಾರಂತೆ, ನಿನ್ನ ಗ್ರಹಗತಿ ಎಲ್ಲ ನೋಡಿದಾರಂತೆ, ನೀನು ಅತ್ಯಂತ ಶ್ರೇಷ್ಠ ವ್ಯಕ್ತಿ, ತುಂಬ ಬುದ್ಧಿವಂತ, ಅವ್ರಿಗೆ ಗೊತ್ತಾಗಿದೆ. ಹೀಗಾಗಿ ನೀನು ಮತ್ತೆ ಆ ವೇದಗಳ ಪರಂಪರೆ ಸೃಷ್ಟಿಸ್ಬಿಡ್ತೀಯ ಅನ್ನೋ ಕೋಪಕ್ಕೆ ನಿನ್ನ ಮೇಲೆ ಮೃತ್ಯು ಮಂತ್ರ ಪ್ರಯೋಗಿಸ್ತಾರೆ. ನಾಳೆ ಬೆಳಗ್ಗೆ ಆ ಕೆಲಸ ಮಾಡ್ತಾರೆ. ಅದಕ್ಕೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ತಗೊಂಡ್ ಬರ್ಲಿಕ್ಕೆ ನನ್ಗೆ ಹೇಳಿದ್ದಾರೆ. ಅವರು ಮೃತ್ಯು ಮಂತ್ರ ಪ್ರಯೋಗಿಸಿದ್ರೆ 3 ದಿನದಲ್ಲಿ ನೀನು ಸತ್ತು ಹೋಗ್ತೀಯಾ. ನಾನೇನ್ ಮಾಡ್ಬೇಕು? ಇನ್ನೂ ಇಲ್ಲ, ಆ ಮೃತ್ಯು ಮಂತ್ರದಿಂದ ಪಾರಾಗುವಂತ ಒಂದಷ್ಟು ಗಿಡಮೂಲಿಕೆ ಕೊಟ್ಟಿರ್ತೀವಿ ನಿನಗೆ. ಅದು ಮಂತ್ರ ಇಲ್ಲದಿದ್ರೆ ಉಪಯೋಗ ಆಗೋಲ್ಲ. ನಿನಗೆ ಕೊಟ್ಟಿರ್ತೀವಿ, ಇದನ್ನ ಇಟ್ಕೊಂಡಿರು, ಮೊದಲು ನಿಂಗೆ ಜಾಗ ಖಾಲಿ ಮಾಡುವಂತ ಅಥರ್ವಣ ಜಾಬಾಲಿಗಳ ಮಕ್ಕಳೇ ಅವನಲ್ಲಿಂದ ಜಾಗ ಖಾಲಿ ಮಾಡಿಸಿದ್ರು. ನೋಡಿ, ಭಗವಂತನ ಕೃಪೆ ಇದ್ರೆ ಏನ್ ಬೇಕಿದ್ರೂ ಆಗತ್ತೆ. ನೀವು ಮಾಡಬೇಕಾಗಿರೋ ಕೆಲಸ, ನನಗೆ ಇದೆಲ್ಲ ಮುಂದಿನ ಜನಾಂಗದಲ್ಲೂ ಎಷ್ಟು ಚೆನ್ನಾಗಿ ಕಂಡು ಬರುತ್ತೆ ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಧರ್ಮದ ಪುನರುತ್ಥಾನ ಮಾಡಬೇಕು ಅಂತ ಒಂದ್ ರೀತಿ ಧರ್ಮಕ್ಷೇತ್ರದ ತರ ಎಲ್ಲವೂ ನಾಶವಾಗೋಗಿರುವಂತ ಅಮೆರಿಕಕ್ಕೆ ಹೋಗಿದ್ರು, ಯುರೋಪಿಗೆ ಹೋಗಿದ್ರು. ಅಲ್ಲಿ ಪಾಪಿಗಳವ್ರು ಏನು ಮಾಡಿದ್ರು ಅಂತಂದ್ರೆ, ಅವ್ರು ಕುಡಿಯುವಂತ ಕಾಫಿಯಲ್ಲಿ ವಿಷ ಹಾಕೊಟ್ಟಿದ್ರು. ಸ್ವಾಮಿ ವಿವೇಕಾನಂದ ಹೇಳ್ಕೊಳ್ಳೋ ಮಾತು ಇದು, ಯಾರೋ XYZ ಹೇಳೋ ಮಾತಲ್ಲ. ವಿಷ ಹಾಕ್ಕೊಟ್ಟು ಇನ್ನೇನು ಸ್ವಾಮಿ ವಿವೇಕಾನಂದರು ಅದನ್ನು ಕುಡಿಬೇಕು ಅಂತ ಹೋದ್ರೆ ರಾಮಕೃಷ್ಣ ಪರಮಹಂಸರ ಮುಖ ಕಾಣಿಸೋದ ಕಾಫಿ ಕಪ್ನಲ್ಲಿ. ಅವರು ಭ್ರಮೆ ಇರಬೇಕು ನಂದು. ಒಂದ್ಸಲ ಬಿಟ್ಟು 2ನೇ ಸಲ ಮತ್ತೆ ಕುಡಿಲಿಕ್ಕೆ ಹೋದ್ರೆ ಮತ್ತೆ ರಾಮಕೃಷ್ಣರ ಮುಖ ಕಾಣುತ್ತೆ. 3ನೇ ಸಲ ಮತ್ತೆ ಕಾಣುತ್ತೆ. ವಿವೇಕಾನಂದರಿಗೆ ಅನ್ಸುತ್ತೆ, ಏನಪ್ಪ ನಂಗೆ ಇಷ್ಟೊಂದು ಭ್ರಮೆ ಅಂತ ಕುಡಿಲಿಕ್ಕೆ ಹೋದ್ರೆ ರಾಮಕೃಷ್ಣ ಕೈ ಹಿಡಿದು ಕುಡಿಬೇಡ, ನಾವು ವಿಷ ಹಾಕಿದ್ದಾರೆ ಅದರಲ್ಲಿ ಅಂತ ಹೇಳ್ತಾರಲ್ಲ. ನೀವು ಮಾಡೋ ಕೆಲಸ ಅವನಿಗೋಸ್ಕರ ಆದ್ರೆ ಅವನು ಕಾಪಾಡ್ತಾನೆ, ಸ್ವಂತಕ್ಕೋಸ್ಕರ ಆದ್ರೆ ಅವನು ಬಿಡ್ತಾನೆ. ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ, ನೀವು ಉಳ್ಕೊಳ್ಳಿ, ನೋಡೇ ಬಿಡ್ತೀನಿ ಅಂತ. ನಾವು ಅವನಿಗೋಸ್ಕರ ಕೆಲಸ ಮಾಡೋದಾದ್ರೆ ಅವನ ಜವಾಬ್ದಾರಿ ಅದು. ಅವನಿಗೆ ಅವ್ನು ನಮ್ಮನ್ನು ಅರ್ಪಿಸ್ಕೊಂಡು ನಾನು ನಿನ್ ಕೆಲಸ ಮಾಡ್ತಿರೋದು, ಏನಾದ್ರೂ ಹಾಳಾದ್ರೂ ನಿನ್ಗೆ, ಒಳ್ಳೇದಾದ್ರೂ ನಿನ್ಗೆ, ನನಗೇನಾಗ್ಬೇಕು ಅಂತ ಬಿಟ್ಬಿಟ್ರೆ ಹಾಳಾಗ್ಲಿಕ್ಕೆ ಅವ್ನು ಬಿಡಲ್ಲ. ಹಾಗೆ ಆಯ್ತು ವ್ಯಾಸರಿಗೆ ಈ ಕೃಷ್ಣ ದ್ವೈಪಾಯನಿಗೆ ಪ್ರತಿ ಕ್ಷಣದಲ್ಲೂ ನನಗೆ ಭಗವಂತನ ಕೃಪೆ ಇದೆ ಅಂತ ಗೊತ್ತಾಗುವಂತ ಘಟನೆಗಳಾಗ್ತಾ ಇವೆಯಲ್ಲ. ಯಾವ ಅಥರ್ವಣ ಜಾಬಾಲಿಯ ಬಗ್ಗೆ ಅವರ ಅಪ್ಪ ಅಷ್ಟೊಂದು ಹೇಳ್ತಿದ್ರು, ಅಥರ್ವಣ ಜಾಬಾಲಿ ಅಂತ ಋಷಿ ಇದ್ದಾರೆ, ಅವ್ರ ಹತ್ರ ಕೂತ್ಕೊಂಡು ಅಥರ್ವಣದ ಮಂತ್ರ ಕಲಿಬೇಕು ಅಂತ ಅವ್ರ ಅಪ್ಪ ಹೇಳ್ತಿದ್ರು. ಗೊತ್ತಿಲ್ಲದೆ ಅಯಾಚಿತವಾಗಿ ಆ ಅಥರ್ವಣ ಜಾಬಾಲಿಯ ಪರಿಚಯ ಆಯ್ತಾ, ಅವ್ರ ಸಂಪರ್ಕ ಆಯ್ತಾ. ಇನ್ನೇನು ಅವರೇ ಕೊಲ್ಲಬೇಕು ಅಂತ ಸಿದ್ಧರಾದಾಗ ಅವ್ರ ಮಕ್ಕಳೇ ಬಂದು ಮೊದಲು ನಿನ್ ಜಾಗ ಖಾಲಿ ಮಾಡು ಅಂತ ಕಳಿಸ್ತಾರಲ್ಲ. ಎಷ್ಟು ಚೆನ್ನಾಗಿದೆ. ಮಕ್ಕಳೇ ತಂದೆಗೆ ದ್ರೋಹ ಮಾಡುವಂತ ಕಥೆ ನಡೆಯುತ್ತೆ. ಹೋಗ್ಬೇಕಾದ್ರೆ ಆ ಗಿಡಮೂಲಿಕೆಗಳು, ಬೇಕಾಗಿದ್ದ ಗಿಡಮೂಲಿಕೆಗಳನ್ನು ಕೊಟ್ಟು ಕಳಿಸ್ತಾರೆ, ಹೋಗಪ್ಪ ನೀನು ಅಂತ. ಅಲ್ಲಿಂದ ಹೊರಟಂತ ಕೃಷ್ಣ ದ್ವೈಪಾಯನ ನೇರವಾಗಿ ನಡ್ಕೊಂಡು ಬಂದಿದ್ದು ಹಸ್ತಿನಾಪುರಕ್ಕೆ. ಹಸ್ತಿನಾಪುರಕ್ಕೆ ಬರೋ ಕಾರಣ ಇತ್ತು. ಹಸ್ತಿನಾಪುರದಲ್ಲಿ ಆಗ ಈ ಕುರುವಂಶ ಆಳ್ವಿಕೆ ಮಾಡ್ತಾ ಇತ್ತು. ಯಾರು ಹೈಹಯರನ್ನ ಬಡಿದು ಕುರುಕ್ಷೇತ್ರದ ನಿರ್ಮಾಣ ಮಾಡಿದ್ರು ಆ ಕುರುವಂಶದ ಜನ ಆಳ್ತಿದ್ರು. ಅವರನ್ನು ಹೋಗಿ ಮಾತಾಡ್ತಿದ್ರೆ ಈ ಭಾಗವನ್ನೆಲ್ಲ ಅವ್ರು ವ್ಯವಸ್ಥಿತ ಮಾಡಿಕೊಡ್ತಾರೆ. ಇಲ್ಲಿ ನಾನು ನನ್ನ ಸೌಧವನ್ನ ಕಟ್ಟೋದು ಬಹಳ ಕಷ್ಟ ಆಗಲ್ಲ ಅಂತ ಅನಿಸ್ತು. ಅಂದ್ರೆ ರಾಜಕೀಯದ ಸಪೋರ್ಟ್ ಬೇಕು ಅಂತ ಗೊತ್ತಾಯ್ತು ಅವ್ರಿಗೆ. ನೇರವಾಗಿ ಹೋದ್ರು. ಅಲ್ಲಿ ಹೋಗಿ ಒಂದ್ ಕಡೆ ಉಳಿಬೇಕು, ತುಂಬಾ ದೀರ್ಘವಾದ ಪ್ರಯಾಣ, ಮೈ ಮೇಲೆ ಹಾಕಿರುವಂತ ಬಟ್ಟೆ ಗಲೀಜಾಗೋಗಿದೆ, ಅದು ಹರಿದು ಹೋಗಿದೆ ಅಂತ ಪರಿಸ್ಥಿತಿಯಲ್ಲಿ ಇದ್ಕೊಂಡು ಅವರೊಂದು ದೇವಸ್ಥಾನದಲ್ಲಿ ಹೋಗಿ ಕುಳಿತುಕೊಂಡ್ರು. ಈಶ್ವರನ ದೇವಸ್ಥಾನದಲ್ಲಿದ್ರು. ಆ ಈಶ್ವರನ ದೇವಸ್ಥಾನದಲ್ಲಿದ್ದ ಸ್ವಲ್ಪ ಹೊತ್ತಿನಲ್ಲಿ ಒಂದಷ್ಟು ಜನ ಮುನಿಗಳು ಯಾರಿದ್ರು ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ರಾಜ್ಯದ ಮಂತ್ರಿ ಬಂದ. ಎಲ್ಲರನ್ನು ಕರ್ಕೊಂಡು ಹೋಗ್ತಿದ್ದಾನೆ ರಾಜ್ಯದ ಆಸ್ಥಾನಕ್ಕೆ. ಯಾಕೆ? ಆಗ ರಾಜನಾಗಿದ್ದ ಶಂತನು ಸುಮಾರು 55-56 ವರ್ಷ ಅವನಿಗಾಗಿತ್ತು. ಆ ಶಂತನು ಈಗಲೂ ಆಗ್ಲೂ ಸಾಯೋ ಪರಿಸ್ಥಿತಿಯಲ್ಲಿದ್ದ. ಅವನನ್ನು ಬದುಕಿಸೋರು ಯಾರಾದ್ರೂ ಬೇಕಿತ್ತು. ಆದ್ರೆ ಬಂದವರೆಲ್ಲ ಒಂದಷ್ಟು ಮಂತ್ರ ಹೇಳ್ತಾರೆ, ಅವನಿಗೆ ಆಶೀರ್ವಾದ ಮಾಡಿ ಹೋಗ್ತಾರೆ, ಹೊರತು ಬದುಕಿಸೋರು ಯಾರು ಇಲ್ಲ. ಆಗ ಭೀಷ್ಮ ಆಲೋಚನೆ ಮಾಡ್ದ, ಈ ಊರಿಗೆ ಯಾರೋ ಮಹಾತ್ಮರು ಬರ್ತಿರ್ತಾರೆ, ಎಲ್ರನ್ನೂ ಕರ್ಕೊಂಡ್ಬಂದು ಒಂದ್ಸಲ ನಮ್ಮ ತಂದೆಯ ದರ್ಶನ ಮಾಡ್ತಿದ್ರೆ ಯಾರ್ದಾದ್ರೂ ಒಬ್ರದ್ದು ಫಲಿಸ್ಬೋದು, ನನ್ನ ತಂದೆ ಜೀವಂತವಾಗ್ಬೋದು ಮತ್ತೆ ಅನ್ನೋ ಖುಷಿಯಿಂದ ಆ ಕೆಲಸ ಮಾಡಿಸ್ತಿದ್ರು. ಆ ಗುಂಪಿನಲ್ಲಿ ಕೃಷ್ಣ ದ್ವೈಪಾಯನ ಕೂಡ ಇದ್ದ. ಕರ್ಕೊಂಡು ಹೋಗಿ ಅವರನ್ನ ಇವನು ಮಲ್ಕೊಂಡಿದ್ದ ಶಂತನು ಮಲ್ಕೊಂಡಿದ್ದ ಜಾಗದ ಹೊರಗೆ ನಿಲ್ಲಿಸಿದ್ರು. ಮಂತ್ರಿಗೆ ಒಂಥರ ಹೊಟ್ಟೆವರಿಗೆ, ಇವನ್ ಯಾವನೋ ಬಂದಲ್ಲಪ್ಪ ಕೊಳಕ, ದೊಡ್ಡ ದೊಡ್ಡ ಋಷಿಗಳ ಜಾಗದಲ್ಲಿ ಇವನವನ ಕೊಳಕ ಬಂದಿದ್ದಾನಲ್ಲ ಅಂತ ಬೇಜಾರವನಿಗೆ. ಅದಕ್ಕೆ ಇವನನ್ನು ಕೇಳ್ದ, ನೀನ್ ಯಾರು? ನಾನು ಕೃಷ್ಣ ದ್ವೈಪಾಯನ. ನಿನ್ ಗೋತ್ರ ಯಾವುದು? ಪರಾಶರ ಗೋತ್ರ. ನಂಬಿಕೆ ಬರ್ಲಿ ಅವನಿಗೆ, ಸುಳ್ಳು ಹೇಳ್ತಿರ್ಬೇಕು ಅನ್ಕೊಂಡ. ಆದ್ರೂ ಕೇಳಲಿಕ್ಕೆ ಟೈಮ್ ಇಲ್ಲ. ಸರಿ ಬಾ ಅಂತ ಕರ್ಕೊಂಡು ಹೋಗಿ ದೂರದಲ್ಲಿ ನಿಲ್ಲಿಸ್ತಾ. ಎಲ್ಲ ಮುನಿಗಳು ಹೋಗಿ ರಾಜನಿಗೆ ಆಶೀರ್ವಾದ ಮಾಡಿದ್ರು. ಭೀಷ್ಮನಿಗೆ ಒಂದ್ ಕಡೆ ಹೊಟ್ಟೆ ಹೊಡಿತಾ ಇದೆ, ಬಂದವ್ರು ಬರೀ ಆಶೀರ್ವಾದ ಮಾಡ್ತಾರಲ್ಲಪ್ಪ, ಉಳಿಸೋರು ಯಾರೂ ಇಲ್ವಲ್ಲ ನಮ್ಮಪ್ಪನ್ನ ಅಂತ. ಎಲ್ಲರೂ ಹೋದ ನಂತರ ಬೇಸರದಲ್ಲಿದ್ದ ಭೀಷ್ಮ ಹೊರಗಡೆ ಕೃಷ್ಣ ದ್ವೈಪಾಯನ ನಿಂತಿದ್ದ. ಏನು ನೀವಿನ್ನು ಹೊರಡಿ ಅಂತಂದ. ಹೇಗಿರುತ್ತೆ ನೋಡಿ, ನಾವು ಬಹಳ ಬೇಗ ಮನುಷ್ಯನ ಬಾಹ್ಯ ರೂಪ ನೋಡಿ ಜಡ್ಜ್ ಮಾಡಿಬಿಡ್ತೀವಿ. ಅವ್ನ ಡ್ರೆಸ್ ನೋಡಿ ಇವ್ನು ಸರಿ ಇಲ್ಲ ಅನ್ಕೊಂಡ್ಬಿಡ್ತೀವಿ. ಆದ್ರೆ ತುಂಬಾ ಯೋಗಿಗಳಿರೋದು ಕೊಳಕ ಡ್ರೆಸ್ನಲ್ಲೇ.
ತುಂಬಾ ಯೋಗಿಗಳಿಗೆ ಮೈ ಮೇಲಿನ ಪರಿವೆಯೇ ಇರಲ್ಲ. ಯಾರಿಗೆ ಮೈ ಮೇಲೆ ತುಂಬಾ ಪರಿವೆ ಇರುತ್ತೋ ಅವ್ರು ಯೋಗಿಗಳಲ್ವೇ ಅಲ್ಲ. ತುಂಬಾ ನೀಟಾಗಿ ಡ್ರೆಸ್ ಆಗಿರುವಂತ ಯೋಗಿಗಳನ್ನ ನೀವು ಹುಡುಕೋದು ಭಾರಿ ಕಷ್ಟ. ಅವ್ರ ಮೈ ಮೇಲಿನ ಪರಿವೇನಿರಲ್ಲ, ಹೆಂಗಂದ್ರೆ ಹಂಗಿರ್ತಾರೆ, ಮೈ ಮೇಲಿನ ಬಗ್ಗೆ ಚಿಂತನೆ ಮಾಡ್ತಿರಲ್ಲ, ನಿಜವಾಗ್ಲೂ ಯೋಗಿಗಳಾಗಿರ್ತಾರೆ ಅವರು. ಅಂಥ ಯೋಗಿನೂ ಗುರುತಿಸ್ಲಿಕ್ಕೆ ಗಾಂಗೇಯನಿಗಾಗ್ಲಿಲ್ಲ, ಭೀಷ್ಮನಿಗಾಗ್ಲಿಲ್ಲ. ಹೋಗಿ ಹೋಗಿ ಅಂತಂದ. ಹೇಳ್ದ, ನಾನೇನು ತಗೊಳ್ಳಿಕ್ ಬಂದಿಲ್ಲ, ಕೊಡಬೇಕು ಅಂತ ಬಂದಿರು ಅಂತ. ಆದ್ರೂ ಭೀಷ್ಮನಿಗೆ ಅಚ್ಚರಿ ಆಯ್ತು. ಆದ್ರೂ ಅವ್ನು ಕೇಳೋ ಪರಿಸ್ಥಿತಿಲಿಲ್ಲ. ನಮ್ಗೇನು ಸದ್ಯಕ್ಕೆ ಅವಶ್ಯಕತೆ ಇಲ್ಲ, ಹೊರಡಿ ಏನ್ಬಿಟ್ಟ. ನಾನು ಭಗವಂತನ ಕೃಪೆ ಇಲ್ವೇನೋ ನನಗೆ, ಕೆಲಸ ಆಗೋ ಹಂತದಲ್ಲಿ ಎಲ್ಲ ತಪ್ಪೋಯ್ತಲ್ಲ ಅಂತೇಳಿ ಹೃದಯ ಭಾರ ಮಾಡ್ಕೊಂಡು ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಹೆಣ್ಮಗಳು ಓಡ್ ಬಂದ್ಲು. ಮುನಿವರ್ಯ, ಅಮ್ಮ ಅವರು ನಿಮ್ಮನ್ನು ನೋಡಬೇಕು ಅಂತ ತುಂಬಾ ಆಸೆ ಪಡ್ತಿದ್ದಾರೆ. ನೀವು ಹೇಳಿದ ಮಾತು ಅವ್ರಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ನೀವು ತಗೊಳ್ಳಿಕ್ಕೆ ಬರಲಿಲ್ಲ, ಕೊಡ್ಲಿಕ್ಕೆ ಬಂದವರು ಅಂತ, ಅದಕ್ಕೆ ನಿಮ್ಮನ್ನು ಕಾಣಬೇಕು ಅಂತ ಆಸೆ ಪಡ್ತಿದ್ದಾರೆ. ಬಂದವರ ಆತಿಥ್ಯ ಸ್ವೀಕರಿಸಬೇಕು ಅಂತ. ನಾನು ಯಾಕೆ ಬರಲಿ, ನಾನು ಬರಲ್ಲ ಅಂತಂದ್ರು. ನೀವು ಬರಲಿಲ್ಲ ಅಂದ್ರೆ ಅಮ್ಮ ನನ್ನನ್ನು ಕೊಂದು ಬಿಡ್ತಾರೆ, ನಾನು ಕರ್ಕೊಂಡು ಬರ್ದಿದ್ರೆ ಕೋಪ ಮಾಡ್ಕೊಳ್ತಾರೆ, ದಯವಿಟ್ಟು ಬನ್ನಿ ಅಂತ ಕೃಷ್ಣ ದ್ವೈಪಾಯನ ಇವ್ರಿಗೆ ಕಷ್ಟ ಆಗುತ್ತಲ್ಲ ಅಂತ ಜೊತೆಗೆ ಹೋಗಿ ನಿಂತ್ಕೊಂಡ. ಆ ತಾಯಿ ತನ್ನ ಮೈ ಮೇಲೆ ಮುಸುಕನ್ನು ಹೊದ್ಕೊಂಡಿದ್ಲು. ನೀವು ಹೇಳಿದ ಮಾತನ್ನು ನಂಗೆ ತುಂಬಾ ಸಂಕಟ ಆಯ್ತು. ನೀವು ಊಟ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಊಟ ಮಾಡಿ ಅಂತ. ಕೃಷ್ಣ ದ್ವೈಪಾಯನ ಹೇಳಿದ್ರೆ ಊಟ ಮಾಡಲಿಲ್ಲ, ನಾನು ಬರುವಾಗ ತುಂಬಾ ತಡವಾಗಿ ಹೋಗಿತ್ತು, ನಾನು ಊಟ ಮಾಡ್ತೀನಿ ಅಂತ. ಹಾಗಂದು ಇನ್ನೇನು ಆ ತಾಯಿ ಕೃಷ್ಣ ದ್ವೈಪಾಯನನ್ನ ಕಾಲಿಗೆ ಬೀಳಬೇಕು, ಆಕೆಯ ಮುಸುಕು ಸರಿದು ಹೋಯ್ತು. ಆಕೆಯನ್ನು ನೋಡಿದ ತಕ್ಷಣ ವ್ಯಾಸನ ಕೈಲಿದ್ದಂಥ ಕಮಂಡಲು ಮತ್ತು ದಂಡ ದಾರ ಅಂತ ಕೆಳಗಿದ್ದು. ಹಾಗೆ ಬಿದ್ದು ಕೂಡಲೇ ಕೃಷ್ಣ ದ್ವೈಪಾಯನ ನೇರವಾಗಿ ಸಾಷ್ಟಾಂಗ ಪ್ರಣಾಮ ಮಾಡಿಬಿಟ್ಟ. ಆ ತಾಯಿ ಕಸವಿಸಿ ಆಗೋಯ್ತು, ಸತ್ಯವತಿ ಕಸವಿಸಿ ಆಗೋಯ್ತು. ಶಂತನುವಿನ ಹೆಂಡತಿ ಅವಳು. ಒಬ್ಬ ಸನ್ಯಾಸಿ ನನ್ನ ಕಾಲಿಗೆ ಬೀಳ್ತಾನಂದ್ರೆ ಏನು ಅರ್ಥಪ್ಪ ಇದು ಅಂತ ಆಕೆಗೆ ತುಂಬಾ ಗಾಬರಿ ಆಯ್ತು. ಆದ್ರೆ ಆತ ಸಾಷ್ಟಾಂಗ ಪ್ರಣಾಮ ಮಾಡಿ ಎದ್ದು ನಿಂತ ನಂತರ ಹತ್ತಿರದಿಂದ ನೋಡ್ತಾಳೆ. ಅಯ್ಯೋ ಕೃಷ್ಣ, ಯಾವಾಗ ಬಂದ್ಯಪ್ಪ ಅಂತ ಕೇಳಿದ್ದು. ಹೇಳಿದ, ನೀನು ತುಂಬಾ ಸಲ ನಾನು ನೆನಪಿಸ್ಕೊಂಡಿಯಲ್ಲಮ್ಮ, ನೀನು ಕೃಷ್ಣ ಬರಲ್ವೇನಪ್ಪ ಅಂತ ಕೇಳಿದ್ದು ನಾನು ಧರ್ಮಕ್ಷೇತ್ರದಲ್ಲಿದ್ದಾಗ ನನಗೆ ಕೇಳಿಸಿತ್ತು. ಕೃಷ್ಣ ಬರಲ್ವೇನಪ್ಪ ಅಂತ ನಾನು ಕೇಳಿದ್ದು ನನಗೆ ಹಸ್ತಿನಾಪುರಕ್ಕೆ ಬಂದಾಗಲೂ ಕೇಳಿಸಿತ್ತು, ಅದಕ್ಕೆ ಬಂದಿದ್ದೀನಿ ನೋಡು ಅಂತ ತಾಯಿಗೆ ಹೇಳಿದ್ರೆ ತಾಯಿ ಕಣ್ಣು ಆನಂದ ಬಾಷ್ಪ. ಆ ತಾಯಿ ಹೇಳ್ತಾಳೆ, ಮುನಿಗಳು ಹೇಗಿದ್ದಾರೆ, ಪರಾಶರ ಮುನಿಗಳು ಹೇಗಿದ್ದಾರೆ. ಮಗು ಎಲ್ಲ ಹೇಳ್ದ, ಪರಾಶರ ಮುನಿಗಳು ತೀರ್ಕೊಂಡ್ರು, ಅವರ ಅಂತ್ಯ ಸಂಸ್ಕಾರ ಮಾಡಿ ಧರ್ಮಕ್ಷೇತ್ರದ ಪುನರುತ್ಥಾನಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತಂದ ಕೂಡಲೇ ತಾಯಿಗೆ ಬೆಳಕು ಕಂಡಂಗಾಯ್ತು. ಮೊದಲು ಮಗನಿಗೆ ಊಟ ಬಡಿಸಿ ಭೀಷ್ಮನನ್ನು ಕರೆಸಿ ಹೇಳಿದ್ಲು, ನೋಡು, ಈ ಮುನಿಗಳು ಯಾರು ನಾನು ತಗೊಳ್ಳಿಕ್ಕೆ ಬರಲಿಲ್ಲ, ಕೊಡ್ಲಿಕ್ಕೆ ಬಂದಿದ್ದೀನಿ ಅಂತ ದೃಢವಾಗಿ ಹೇಳಿದ್ರು, ಆ ಮುನಿಗಳೇ ಮಹಾರಾಜರನ್ನ ಬದುಕಿಸುವಂತ ತಾಕತ್ತುಳ್ಳವರು. ಕರ್ಕೊಂಡು ಹೋಗು ಮಹಾರಾಜ ಹತ್ರ ಇವರನ್ನ ಅಂತ. ತಾನು ಮಹಾರಾಜರ ಬಳಿಗೆ ಹೋಗಿ ನಿಂತಲು. ಮಹಾರಾಜರನ್ನ ಹತ್ತಿರದಿಂದ ನೋಡಿದಂತ ಈ ಕೃಷ್ಣ ದ್ವೈಪಾಯನ ತಾನು ಅಥರ್ವಣ ಜಾಬಾಲಿಗಳ ಮನೆಯಲ್ಲಿದ್ದಾಗ ಅವರು ಹೇಳ್ಕೊಟ್ಟ ಮಂತ್ರಗಳನ್ನೆಲ್ಲ ಏನು ನೆನಪಲ್ಲಿ ಇಟ್ಕೊಂಡಿದ್ನೋ ಅದನ್ನು ಪ್ರಯೋಗ ಮಾಡಬೇಕು ಅಂತ ನಿರ್ಧಾರ ಮಾಡ್ದ. ನಾನು ಮಾರನೇ ದಿನ ಬೆಳಗ್ಗೆ ಬರ್ತೀನಿ ಅಂತ ಹೇಳಿ ತನ್ನ ದೇವಸ್ಥಾನಕ್ಕೆ ಹೋಗಿ ತನ್ನ ಚೀಲದಲ್ಲಿದ್ದಂತ ಅವ್ರು ಕೊಟ್ಟಿರುವಂತ ಆ ಗಿಡಮೂಲಿಕೆಗಳನ್ನೆಲ್ಲ ತಗೊಂಡು ಬಂದ. ಮಾರನೇ ದಿನ ಅವನು ಹೋಮ ಮಾಡಿ ಇನ್ನೇನು ಪ್ರಯೋಗ ಶುರು ಮಾಡಬೇಕು. ಅದೊಂದು ಸಮಸ್ಯೆ ಇರುತ್ತಲ್ಲ, ಈ ರಾಜಕೀಯ ಎಲ್ಲಿದ್ದು ಇರುತ್ತಲ್ಲ. ಆ ರಾಜಪುರೋಹಿತರೆಲ್ಲ ಪಕ್ಕದಲ್ಲೇ ಕೂತಿದ್ರು. ನಾವು ಮಾಡದೇ ಇರೋ ಮಂತ್ರ ಇವನೇನ್ರಿ ಮಾಡ್ತಾನೆ ಅಂತ ಹೇಳ್ಕೊಂಡು ಪಕ್ಕದಲ್ಲೇ ಆ ವಿಭೂತಿ ಆದಿ ಎಲ್ಲ ರಾಜಪುರೋಹಿತರು ಕೂತ್ಕೊಂಡು ನೋಡ್ತಾನೆ ಕೂತಿದ್ರು. ಇವನು ಯಾವುದಕ್ಕೂ ಆಲೋಚನೆ ಮಾಡದೆ ತನ್ನ ಮೊದಲ ಮಂತ್ರಪಠಣ ಕಾರ್ಯ ಶುರು ಮಾಡ್ದ. ಮೊದಲು ಒಂದು ಹೆದರಿಕೆ ಇತ್ತು, ನನ್ನ ಮಂತ್ರ ಮರ್ತೋಗ್ಬಿಟ್ಟಿದ್ದೀನೋ, ನೆನಪಲ್ಲಿದ್ಯೋ. ಯಾಕಂದ್ರೆ ಶಾಸ್ತ್ರೋಕ್ತವಾಗಿ ಕಲ್ತಿದ್ದಲ್ವಲ್ಲ, ಸ್ವಲ್ಪ ಶಾರ್ಟ್ಕಟ್ ಇಂದ ಕಲ್ತಿರುವಂಥದ್ದು. ನೆನಪಿರುತ್ತೋ ಇಲ್ವೋ ಅಂತ ನೋಡ್ತಾ ನೋಡ್ತಾ ಹೋದಾಗೆ ಎಲ್ಲ ಮಂತ್ರ ನೆನಪಿಗೆ ಬರ್ತಾ ಇದೆ. ಅವನು ಹೇಗೆ ಅಥರ್ವಣ ಜಾಪಾಲಿಗಳು ಮಾಡಿದ್ರು ಅದೇ ರೀತಿ ಆ ಭಸ್ಮ ಲೇಪನವೆಲ್ಲ ಮಾಡ್ತಾ ಅವರೆಲ್ಲ ಆ ಜಾಗೃತಿಯನ್ನು ಮೂಡಿಸೋ ಪ್ರಯತ್ನ ಮಾಡ್ದ. ಎರಡನೇ ದಿನ ಕಂಪ್ಲೀಟ್ ಆಗೋ ವೇಳೆಗೆ ಅವನಿಗೆ ಕಾನ್ಫಿಡೆನ್ಸ್ ಬಂತು, ನಾನು ಶಂತನನ್ನು ಬದುಕಿಸ್ತೀನಿ. 3 ದಿನ ಮುಗಿಯೋ ವೇಳೆಗೆ ಶಂತನು ಅಲಗಾಡ್ಲಿಕ್ಕೆ ಶುರುವಾದ. 4ನೇ ದಿನದ ವೇಳೆಗೆ ಶಂತನು ಕಣ್ಬಿಟ್ಟ, ಮಾತಾಡ್ಲಿಕ್ಕೆ ಶುರು ಮಾಡ್ದ. 5, 6ನೇ ದಿನ ಕಳೆಯೋ ವೇಳೆಗೆ ಅತ್ಯಂತ ದೃಢ ಸ್ವರದಲ್ಲಿ ಹೇಳ್ದ. 9ನೇ ದಿನದ ವೇಳೆಗೆ ಶಂತನು ಮಹಾರಾಜರು ನಡೆದಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಇನ್ನೇನು ಸಮಸ್ಯೆ ಇಲ್ಲ ಅಂತ. ಎಷ್ಟು ಸಂತೋಷ ಆಯ್ತು ಅವರಿಗೆಲ್ಲ ಅಂತಂದ್ರೆ, ಶಂತನು ಮಹಾರಾಜರು ಜೀವ ಉಳಿದ್ಬಿಡ್ತಲ್ಲ ಅಂತ ಕುಣಿದಾಡ್ಬಿಟ್ರು. ಎಲ್ಲ ಆಯ್ತು, ಶಂತನು ಮಹಾರಾಜರು ಬದುಕಿದ್ದು ಆಯ್ತು. ಈಗ ಶಂತನು ಮಹಾರಾಜರು ಬದುಕಿದ ನಂತರ ಎಲ್ಲ ಬಂದ ನಂತರ ಗಾಂಗೆಯ ಕೇಳಿದ, ಮುನಿವರ್ಯ ನಿಮ್ಗೆ ಏನ್ ಬೇಕು ಕೇಳಿ, ನಾವು ಕೊಡ್ತೀವಿ. ನಾನೇ ಕೊಡ್ಲಿಕ್ಕೆ ಬಂದಿರೋದು, ನಾನು ಕೇಳಲಿಕ್ಕೆ ಬಂದಿರೋನಲ್ಲ, ಈಗಲೂ ಹೇಳ್ತೀನಿ. ಆದರೆ ಕೊಡ್ಲಿಕ್ಕೆ ಬಂದಿರೋದೇನು ಅಂದ್ರೆ ಸಮಾಜಕ್ಕೆ ಒಳ್ಳೆಯದನ್ನ ಕೊಡ್ಲಿಕ್ಕೆ ಬಂದಿದ್ದೀನಿ. ಈ ಕೆಲಸ ನಿಮ್ಮಿಂದ ಆಗಬೇಕು. ಧರ್ಮಕ್ಷೇತ್ರದಲ್ಲಿ ಒಂದು ಅದ್ಭುತವಾದ ವೈಭವ ಕಟ್ಟಬೇಕು. ಹಳೆಯ ವೈಭವ ಏನಿತ್ತು ಅದನ್ನು ಪುನರ್ಸ್ಥಾಪಿಸಬೇಕು ಅಂತಿದ್ದೀನಿ. ನೀವೆಲ್ಲರೂ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಇವ್ರಿಗೆ ನಂಬಿಕೆ ಬರಲಿಲ್ಲ. ನಾವು ಗಂಗಾ ತಟದಲ್ಲಿ ಬೇಕಾದಷ್ಟು ಜಾಗ ಇದೆ, ನೀವು ಎಷ್ಟು ಎಕರೆ ಕೇಳಿದ್ರೋ ಕೊಡ್ತೀವಿ, ನಾವು ಅಲ್ಲಿಗೆ ಯಾಕೆ ಹೋಗ್ತೀರಾ ಅಂತ ಕೇಳಿದ್ರು. ಈಗಲೂ ಇದೆಯಲ್ಲ, ಯಾವ್ದಾದ್ರು ಪಾಳ್ಬಿದ್ದ ಭೂಮಿ ಕೇಳೋಕ್ಕಿಂತ ಇಲ್ಲೇ ಬೇಕಾದಷ್ಟು ಎಕರೆ ಕೊಡ್ತೀವಿ, ಇಲ್ಲೇ ಆಶ್ರಮ ಕಟ್ಕೊಳ್ಳಿ ಅಂತ. ಆದರೆ ಅವನು ಕೇಳಿಲ್ಲ, ನಂಗೆ ಅದೇ ಜಾಗದಲ್ಲಿ ಮತ್ತೆ ಪುನರುತ್ಥಾನ ಮಾಡಬೇಕು ಅಂತ. ಹಾಗಂದ ಕೂಡಲೇ ಪಕ್ಕದಲ್ಲಿದ್ದಂಥ ಸತ್ಯವತಿ ಹೇಳಿದ್ದು, ಹಾಗೇ ಆಗಬೇಕು.
ಕೃಷ್ಣ ದ್ವೈಪಾಯನ ಏನು ಕೇಳ್ತಾನೋ ಅದನ್ನೇ ನಡೆಸ್ಕೊಡ್ಬೇಕು. ಯಾಕಂದ್ರೆ ಮಹಾರಾಜರನ್ನ ಜೀವಂತ ಮಾಡಿಸ್ಕೊಟ್ಟಿದ್ದಾನವನು. ಮತ್ತು ಪರಾಶರರ ಕಲ್ಪನೆ ಏನಿತ್ತು, ಅವರ ಕನಸು ಏನಿತ್ತು, ಅದು ಸಾಕಾರ ಆಗಬೇಕು ಅಂತ ಹೇಳಿ ದೃಢವಾದ ಧ್ವನಿಯಲ್ಲಿ ಹೇಳಿದ್ಲು. ಗಾಂಗೆಯನಿಗೆ ಬೇರೆ ಮಾರ್ಗನೇ ಇರಲಿಲ್ಲ. ಆಯ್ತು ಅಂತ ಹೇಳಿ ಗಾಂಗೆ ಎಲ್ಲ ಒಪ್ಕೊಂಡ, ನಾವಲ್ಲಿ ಏನು ವ್ಯವಸ್ಥೆ ಬೇಕೋ ಮಾಡ್ಕೊಡ್ತೀವಿ ಅಂತಂದ. ಆಗ ಕೃಷ್ಣ ದ್ವೈಪಾಯನ ಹೇಳ್ದ, ಅವನು ಎಂಥ ಮುಂದಾಲೋಚನೆ ನೋಡಿ. ಪ್ರತಿಯೊಬ್ಬ ವ್ಯಕ್ತಿಯು ಶ್ರೇಷ್ಠ ವ್ಯಕ್ತಿ ಆಗಬೇಕು ಅಥವಾ ತಾನೇನೋ ಅದ್ಭುತವಾದ ಕೆಲಸ ಮಾಡಬೇಕು ಅಂದ್ರೆ ಮುಂದಾಲೋಚನೆ ಬೇಕು. ಅವನು ಕೂಡಲೇ ಹೇಳ್ತಾನೆ, ನೀವು ಬರೀ ಅಲ್ಲಿ ಕಾಡನ್ನ ನಾಶ ಮಾಡಿ ಅಲ್ಲೊಂದು ಅದ್ಭುತವಾದ ಭವನ ಕಟ್ಕೊಟ್ರೆ ಅಥವಾ ಅದ್ಭುತವಾದ ಆಶ್ರಮ ನಿರ್ಮಾಣ ಮಾಡಿಕೊಟ್ರೆ ಆಗಲಿಲ್ಲ. ಅಲ್ಲಿ ಆ ಇಡೀ ಭಾಗ, ಇಡೀ ದೇಶದ ಗಮನ ಸೆಳೆಯುವಂತ ಒಂದು ಕೆಲಸ ಆಗಬೇಕು. ಆ ಕೆಲಸ ಆಗಬೇಕು ಅಂದ್ರೆ ಮಹಾರಾಜರು ಒಂದು ದೊಡ್ಡ ಯಾಗ ಮಾಡಿಸ್ಬೇಕು. ಮಹಾರಾಜರೇ ಯಾಕೆ ದೊಡ್ಡ ಯಾಗ ಮಾಡಿಸ್ಬೇಕು? ಮಹಾರಾಜರು ಬಂದ್ರು ಅಂದ್ರೆ ಮಹಾರಾಜರ ಹಿಂದೆ ಬಾಲ ಅಂತ ಒಂದು 1000 ಜನ ಬರ್ತಾರೆ. ಮಹಾರಾಜರು ಬಂದ್ರು ಅಂದ್ರೆ ಋತ್ವಿಜರು ಅಂತ ಕರ್ಸ್ಕೊಂಡವರೆಲ್ಲ ಅಲ್ಲಿ ಬರ್ತಾರೆ. ಮಹಾರಾಜರು ಬಂದ್ರು ಅನ್ನೋದು ಗೊತ್ತಾದ್ರೆ ರಾಜಪುರೋಹಿತರಾದಿಯಾಗಿ ಎಲ್ಲರೂ ಬಂದು ಅಲ್ಲಿ ಸೇರ್ತಾರೆ. ಮಹಾರಾಜರು ಬಂದ್ರು ಅಂತ ಗೊತ್ತಾದ್ರೆ ಸಾವಿರಾರು ಜನ, ಲಕ್ಷಾಂತರ ಜನ ಬಂದ ಧರ್ಮಕ್ಷೇತ್ರದಲ್ಲಿ ನೆಲಿತಾರೆ. ಯಾವಾಗ ಅಲ್ಲಿ ಬಂದು ಸೇರ್ತಾರೋ ಆವತ್ತಿನ ದಿನವೇ ಹಳೆಯ ವೈಭವ ಮರುಕಳಿಸುತ್ತೆ ಅಂತ ಗೊತ್ತಾಗಿತ್ತು ಅವನಿಗೆ. ಕೂಡಲೇ ಹೇಳಿದ, ನನ್ನೊಂದೇ ಒಂದು ಆಸೆ ಇರೋದು ಮಹಾರಾಜರಲ್ಲಿ ವಾಜಪೇಯಿ ಯಾಗ ಮಾಡಿಸ್ಬೇಕು. 17 ದಿನಗಳ ಕಾಲ ಮಹಾರಾಜರಲ್ಲಿದ್ದರೆ ಸಾಕು, ವಾಜಪೇಯಿ ಯಾಗ ನಡೆಸೋದು ಸಾಧ್ಯ ಆಗುತ್ತೆ. ಆದರೆ ಈ ವಾಜಪೇಯಿ ಯಾಗ ನಡೆಸಬೇಕು ಅಂದ್ರೆ ಅಧ್ವರ್ಯುಗಳಾಗಿ ಈ ರಾಜ್ಯದ ರಾಜಗುರುಗಳಿರಬೇಕು ಅಂತ, ವಿಭೂತಿಗಳು. ಮೊದಲೇ ವಿಭೂತಿಗೆ ಇವ್ನು ಕಂಡ್ರೆ ಆಗಲ್ಲ, ನಾನು ಸಾಧ್ಯನೇ ಇಲ್ಲ, ನಾನು ಬರೋದೇ ಇಲ್ಲ, ವಯಸ್ಸಾಗ್ಬಿಟ್ಟಿದೆ, ನನಗೆ ಇನ್ನು ಬರಲ್ಲ ಅಂತ ಅಂದ್ಬಿಟ್ಟು. ಆದರೆ ವ್ಯಾಸರು ಬಿಡಲಿಲ್ಲ. ವ್ಯಾಸರವರು ತುಂಬಾ ಚಾಣಾಕ್ಷತನದಿಂದ ಎಷ್ಟು ಸುಂದರವಾಗಿ ಒಪ್ಪಿಸ್ಕೊಂಡಂತ ಅದ್ಭುತವಾದ ಆ ಧರ್ಮಕ್ಷೇತ್ರದ ಪುನರ್ನಿರ್ಮಾಣ ಮಾಡ್ತಾ ಮತ್ತೆ ಧರ್ಮದ ಪುನರ್ಸ್ಥಾಪನೆ ಮಾಡಿದ್ರು ಅನ್ನೋದು ಮತ್ತೊಂದು ರೋಚಕವಾದ ಘಟ್ಟ. ಪ್ರತಿಯೊಂದು ಹಂತದಲ್ಲೂ ಅವರ ಯೋಜನೆಗಳು, ಆ ಯೋಜನೆಗಳಿಗೆ ತಕ್ಕಂತೆ ತಮ್ಮ ಮಾತುಗಳನ್ನು ಬಳಸ್ಕೊಂಡು, ತಮ್ಮಲ್ಲಿರುವಂಥ ಶಕ್ತಿಯನ್ನು ಬಳಸ್ಕೊಂಡು ಆ ಶಕ್ತಿಯ ಮೂಲಕ ಮತ್ತೆ ಎಲ್ಲವನ್ನು ಜಾಗೃತಗೊಳಿಸಿದ್ದ ರೀತಿ ಒಂದು ಅದ್ಭುತವಾದ ರೀತಿ. ವ್ಯಾಸರು ಇದ್ದಕ್ಕಿದ್ದಂಗೆ ಫೇಮಸ್ ಆಗ್ಬಿಟ್ರು. ಅಲ್ಲಿವರೆಗೂ ಸಾಮಾನ್ಯ ವ್ಯಕ್ತಿಯವರು ಎಷ್ಟು ಫೇಮಸ್ ಆಗ್ಬಿಟ್ರು ಅಂತಂದ್ರೆ, ಅಯೋಧ್ಯೆಯಲ್ಲಿ ಅವ್ರನ್ನ ನೋಡ್ಲಿಕ್ಕೆ 1000 ಜನ ಬಂದು ಸೇರ್ಕೊಂಡು, ಹಸ್ತಿನಾಪುರದಲ್ಲಿ ಅವ್ರು ನೋಡ್ಲಿಕ್ಕೆ 1000 ಜನ ಬಂದು ಸೇರ್ಕೊಳ್ಳೋರಂತೆ. ಇವರೇ ನಮ್ಮ ರಾಜರನ್ನು ಬದುಕಿದ್ದು, ಇವ್ರ ಹತ್ರ ಹೋದ್ರೆ ನಮಗೂ ಏನಾದ್ರು ಗುಣ ಆಗತ್ತೆ ಅಂತ ಹೇಳಿ ಬಂದ್ ಎಲ್ಲರೂ ಕಾಲಿಗೆ ಬಿಡೋರು. ನಿನ್ನೆವರೆಗೂ ಆ ಮನುಷ್ಯರಿಗೆ ಮೈ ಮೇಲೆ ಬಟ್ಟೆ ಇಲ್ಲ, ಆದ್ರೆ ಇವತ್ತು ಏಕಾಏಕಿ ಫೇಮಸ್ ಆಗ್ಬಿಟ್ರು. ಹೀಗಾಗತ್ತೆ ಮನುಷ್ಯರ ಬದುಕಿನಲ್ಲಿ ಬಹಳ ಬಾರಿ ಹಂಗಾಗುತ್ತೆ. ಅವ್ರು ಯಾರು ಅಂತಾನೆ ಗೊತ್ತಿರೋಲ್ಲ, ಏಕಾಏಕಿ ಏನೇನೋ ಆಗ್ಬಿಡ್ತಾರೆ. ಇಂಥ ಪರಿಸ್ಥಿತಿಗಳು ಬರುತ್ತೆ. ಆದ್ರೆ ಆ ಥರ ಪರಿಸ್ಥಿತಿ ಬಂದಾಗ ಆ ಪರಿಸ್ಥಿತಿ ಬಂದವನು ಹೆಂಗಿರ್ತಾನೆ ಅನ್ನೋದು ಮುಖ್ಯ. ಆ ಪರಿಸ್ಥಿತಿ ಬಂದ ಕೂಡಲೇ ತಾನು ಎಲ್ಲಿಗೋ ಹೋಗಿ ತನ್ನನ್ನು ತಾನು ಮರೆಯುವಂತ ಪರಿಸ್ಥಿತಿಗೆ ಹೋಗ್ತಾನೋ, ಆ ಪರಿಸ್ಥಿತಿಗೆ ಹೋದ ನಂತರವೂ ತಾನು ಮತ್ತೆ ಭೂಮಿ ಮೇಲೆ ಇರ್ತಾನೋ ಅನ್ನೋದು ಬಹಳವಾದ ಮುಖ್ಯ. ವ್ಯಾಸರು ಯಾವತ್ತೂ ಭೂಮಿ ಬಿಟ್ಟು ಹೋಗಲೇ ಇಲ್ಲ. ವ್ಯಾಸರು ಯಾವಾಗಲೂ ಭೂಮಿ ಮೇಲಿದ್ರು. ಹೀಗಾಗಿ ಇವತ್ತಿಗೂ ಭೂಮಿ ಮೇಲೆ ಅವ್ರ ಹೆಸರು ಚಿರಸ್ಥಾಯಿಯಾಗಿ ಉಳಿದಿರೋದು. ಯಾರು ಭೂಮಿ ಬಿಟ್ಟು ಪದವಿ ಬಂದ ಕೂಡಲೇ ಮೇಲಕ್ಕೆ ಹೋಗ್ಬಿಡ್ತಾರೋ ಅವ್ರು ಮೇಲಕ್ಕೆ ಹೋಗೋದು, ಮತ್ತೆ ಕೆಳಕ್ಕೆ ಬರೋದಿಲ್ಲ ಯಾವತ್ತೂ ಅವರು. ಆದರೆ ವ್ಯಾಸರು ಯಾರು ಆ ಥರದ ಪದವಿಯ ನಂತರವೂ ನೆಲದ ಮೇಲೆ ಇರ್ತಾರೋ ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿಯುತ್ತೆ. ವ್ಯಾಸರ ಹೆಸರು ಆ ರೀತಿ ಚಿರಸ್ಥಾಯಿಯಾಗಿ ಉಳಿತು. ನಾವು ಮುಂದಿನ ಹಂತದಲ್ಲಿ ವ್ಯಾಸರು ಹೇಗೆ ಧರ್ಮಕ್ಷೇತ್ರದ ಪುನರುತ್ಥಾನ ಮಾಡಿದ್ರು, ಆ ಮೂಲಕ ಧರ್ಮವನ್ನು ಹೇಗೆ ಪುನರುತ್ಥಾನ ಮಾಡಿದ್ರು ಅನ್ನೋ ವಿಚಾರವನ್ನು ತಿಳ್ಕೊಳ್ಳೋಣ. ಇಷ್ಟು ಹೊತ್ತು ಕೇಳಿದ ನಿಮ್ಗೆಲ್ರಿಗೂ ವಂದನೆಗಳು. ನಿಜವಾಗ್ಲೂ ಒಳ್ಳೇದು, ಇದು ಒಳ್ಳೇದು. ಬೆಂಗಳೂರು ತಲ್ಲಣ ಆಗ್ತಿದೆ. ಬೈಕ್ ನೋಡಿ ಇಲ್ಲಿಂದ ಮೂರು ಕಡೆ ಆಗಿದೆ. 4 ಕಿಲೋಮೀಟರ್ ಒಳಗಡೆ 3 ಕಡೆ ಆಗಿದೆ.